ನಾವು ನೋಡಿರೋಂಥ ಯೋಗಿಗಳ ಫೋಟೋ, ತಪಸ್ವಿಗಳ ಫೋಟೋ ಅಂತೆಲ್ಲ ಹ್ಮ್ ನಾವು ಹೋದಾಗ ಹ್ಮ್ ಹ್ಮ್ ಅವ್ರು ಯಾವ ಮಸಲ್ ಲಾಸ್, ಫ್ಯಾಟ್ ಲಾಸ್ ಯೋಚನೆ ಮಾಡಲಿಲ್ಲ. ದೇರ್ ಇರ್ತಿರ್ಲಿಲ್ಲ. ಬೋನ್ಸ್ ವರ್ ಶೋಯಿಂಗ್ ಅಪ್ ಆಕ್ಚುಲಿ. 100%. ಅವ್ರ ಮೂಳೆಗಳು ಕಾಣಿಸ್ಕೊಂತಾ ಇತ್ತು, 100%. ಉಗುರುಗಳು ಬೆಳೆದಿತ್ತು. ಹ್ಮ್ ಆ ಮಟ್ಟಕ್ಕೆ ನಾವಿನ್ನೂ ಹೋಗಿಲ್ಲ. ಆಮೇಲೆ ಇನ್ನೊಬ್ರು ಹ್ಮ್ ಕಲಾವಿದ್ರು, ಪಾಪ ಅವ್ರ ಹೆಸರು ಬೇಡ. ಆಹಾ, ಆಹಾ. ಅವರು ಯಾವ ತರ ಎಲ್ಲ ಮಾಡ್ತಾ ಇದ್ರು ಹ್ಮ್ ಡಯಟ್ ಬಾಡಿ ಮೇಂಟೈನ್ ಹ್ಮ್ ಮಾಡಕ್ಕೆ ಅಂದ್ರೆ, ಹಿ ಯೂಸ್ ಹ್ಮ್ ಟು ಹ್ಯಾವ್ ಎ ಗುಡ್ ಮೀಲ್ ಓಕೆ ಆಫ್ಟರ್ನೂನ್ ಓಕೆ ಇನ್ ದ ಲೊಕೇಶನ್ ಅಂತ. ಹ್ಮ್ ನಾನು ನೋಡಿಲ್ಲ, ಓಕೆ ಕೇಳ್ಪಟ್ಟಿದ್ದಷ್ಟೇ. ಹ್ಮ್ ಲೇಟರ್ ಇಮಿಡಿಯೇಟ್ಲಿ ಒಂದು ಅರ್ಧ ಗಂಟೆ ಗ್ಯಾಪ್ ಇರುತ್ತೆ, ನಮಗೆ ಹ್ಮ್ ರೆಸ್ಟ್ ಹ್ಮ್ ಇರುತ್ತೆ. ಲೊಕೇಶನ್ ಇಂದ ಸ್ವಲ್ಪ ದೂರ ಹೋಗಿ ಹ್ಮ್ ಯೂಸ್ ಟು ವಾಮಿಟ್ ಅಂತೆಲ್ಲ. ಓ ಹ್ಮ್ ಸರ್, ಊಟ ಇದನ್ನ ನಾವು ಮಾಡ್ಬಿಡೋರಂತೆ. ಅನೋರಿಕ್ಸಿಯಾ ನರ್ವೋಸಾ ಅಂತೀವಿ. ಏನಂತಾರೆ ಮೇಡಮ್? ಅನೋರಿಕ್ಸಿಯಾ ನರ್ವೋಸಾ ಅನೋಕ್ಸಿಯಾ ಮೆಡಿಕಲ್ ಟರ್ಮ್. ನರ್ವೋಸಾ, ಸೆನ್ಯೋರಿಟಾ ಅಂದಂಗಿದೆ ಇದು. ಅನೋರಿಕ್ಸಿಯಾ ಹಾ. ನರ್ವೋಸಾ. ಹಿಂಗ್ ಚೈನೀಸ್ ಅದು ಮಾಡ್ತಿದ್ದಾರೆ ಓಕೆ. ಮೇಡಮ್. ಹಿಂಗ್ ಸ್ಪೂನ್ ಅಲ್ಲಿ ಅಥವಾ ಅವ್ರದ್ದು ಇದು ಕಡ್ಡಿ ಬರುತ್ತಲ್ಲ ಅಂತ Chopsticks. ಸ್ಟಿಕ್ಸ್, ಅದ್ರಲ್ಲಿ ಹಿಂಗೆಲ್ಲ ಏನೋ ಮುರುಳು ತರ ತಗೊಂತಾರೆ. ತಗೊಂಡ್ರು ಬಾಯಿ ಹತ್ರ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಅದ್ರೊಳಗೆ ಹಾಕೊಂತಾರೆ ಮೇಡಮ್. ಫುಲ್ ಖುಷಿಗೋಸ್ಕರ. ಅಗಿತಾರೆ. ಸೊ ಈಗ ಫುಡ್ ಹೋಗಿಲ್ಲ ಒಳಗೆ, ಪ್ಲಾಸ್ಟಿಕ್ ಕವರ್ ಇದೆ, ಅದಾದ್ಮೇಲೆ ಪ್ಲಾಸ್ಟಿಕ್ ಕವರ್ ಬಿಸಾಕ್ತಾರೆ. ನೋಡಿದೆ ಸರ್ ಸ್ಕ್ರೀನ್ ಅಲ್ಲಿ ಏನೋ ಪಿಜ್ಜಾ ಬರ್ಗರ್ ಇಟ್ಕೊಂಡಿದ್ದಾರೆ, ಇಲ್ಲಿ ಸೊಪ್ಪು ತಿಂತ. ಅಯ್ಯೋ, ಅದ್ ನಮ್ ದೊಡ್ಡಣ್ಣ ಸರೇ ಮಾಡಿದಾರಲ್ಲ, ಒಂದು ಕಾಮಿಡಿ Correct. ಪಿಕ್ಚರ್ ನೋಡಿದಾರೆ, ಕೋಳಿ ನೇತಾಕ್ಬಿಟ್ಟು ಬರಿಯನ್ನ ತಿಂತಾರೆ. ನಿಮ್ಮ ಕಡೆ ಗೋಲ್ ಏನಿದೆ ಈಗ? ತೂಕ ಕಡಿಮೆ ಆಗಬೇಕು ಸ್ವಲ್ಪ, ಇದ್ರ ಜೊತೆ ರಿವರ್ಸ್ ಆಗಬೇಕು, ಪ್ರೀ ಡಯಾಬಿಟೀಸ್, ಬಾರ್ಡರ್ ಲೈನ್ ಡಯಾಬಿಟೀಸ್ ಏನಿದೆ, ಫ್ಯಾಟಿ ಲಿವರ್ ಕಡಿಮೆ ಆಗಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು. ಆಹಾರ, ಆಧ್ಯಾತ್ಮಿಕ ಆರ್ ಟೂ ಫೇಸಸ್ ಆಫ್ ಅ ಕಾಯಿನ್. Absolutely. ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಿಯೇ ನಮಃ. ವಾಗ್ದೇವಿಯೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಮುಂದಾಗೋಣ. ಇವತ್ತಿನ ಎಪಿಸೋಡ್ ಟೈಟ್ಲು ನೀವು ಗಮನಿಸಿದ್ರೆ, ದೇಹವೇ ದೇಗುಲ ಅಂತ ನಾವು ಡಿಸೈಡ್ ಮಾಡಿದ್ವಿ. ದೇಹವೇ ದೇಗುಲ ಯಾಕೆ? ದೇಗುಲದಲ್ಲಿ ಭಗವಂತ ವಾಸಿಸ್ತಾನೆ. ಆಮೇಲೆ ವರ್ಷದಲ್ಲಿ 2 ಸತಿ 3 ಸತಿ ತೇರು ಬೇರೆ ಆಗುತ್ತೆ. ಅಲ್ಲಿ ರಥ ಅಂತ ಇರುತ್ತೆ, ಅದನ್ನೆಲ್ಲ ಭಕ್ತಾದಿಗಳು ಎಳ್ಕೊಂಡು ಹೋಗ್ತಾರೆ. ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ವೆಹಿಕಲ್, ದೇವರಿಗೆ ಸಂಬಂಧಪಟ್ಟಂಥ ಪರ್ಸನಲ್ ವೆಹಿಕಲ್ ಅಂತ ಅಂದ್ಕೊಳ್ಳೋಣ. ಆದರೆ ನಿಜ ಜೀವನದಲ್ಲಿ ನಮ್ಮ ಈ ರಥ, ಈ ಒಂದು ದೇಹ ಅನ್ನೋ ರಥನ ಆಧ್ಯಾತ್ಮದ ಕಡೆ ನಾವು ಎಳ್ಕೊಂಡು ಹೋಗ್ಬೇಕು ಅಂದರೆ, ಇದಕ್ಕೆ ಅದರದೇ ಆದಂಥ ಫ್ಯೂಯಲ್ ಭಾಳ ಮುಖ್ಯ. ನಾವೆಲ್ಲರೂ ಗಾಡಿ ಬಗ್ಗೆ ಮಾತಾಡ್ತೀವಿ, ಅದರ ಫ್ಯೂಯಲ್ ಬಗ್ಗೆ ಮಾತಾಡೋದೇ ಇಲ್ಲ, ಥಿಂಕ್ ಮಾಡೋದಿಲ್ಲ. ನೋಡಿ, ನಿಜ ಜೀವನದಲ್ಲಿ ಬರ್ತೀನಿ ಇವಾಗ. ಒಂದೊಂದು ಗಾಡಿ, ನಮ್ಮ ಗಾಡಿಗಳಿರ್ತಾವಲ್ಲ, ಒಂದೊಂದು ಪೆಟ್ರೋಲ್ ಬಂಕಲ್ಲಿ ಹಾಕ್ಸಿದಾಗ ಒಂದೊಂದು ಥರ ಮೈಲೇಜ್ ಕೊಡುತ್ತೆ. ಸೇಮ್ ಪೆಟ್ರೋಲ್, ಸೇಮ್ ಡೀಸೆಲ್, ಆದರೆ ಯಾಕೆ ಒಂದೊಂದು ಕಡೆ ಮೈಲೇಜ್ ಕೊಡುತ್ತೆ? ಬಿಕಾಸ್ ಅದರ ಪ್ಯೂರಿಟಿ, ಅದರ ಡೆನ್ಸಿಟಿ ಅಂತೆಲ್ಲ ನಾವು ಮಾತಾಡ್ತೀವಿ. ಒಂದು ನಾನ್ ಲಿವಿಂಗ್ ಥಿಂಗ್, ಜೀವ ಇಲ್ಲದೆ ಇರೋ ಒಂದು ಗಾಡಿ ಬಗ್ಗೆ ನಾವು ಅಷ್ಟೊಂದು ಕೇರ್ ಮಾಡ್ತೀವಿ, ಒಂದು ಆ ಜರ್ನಿ ಬಗ್ಗೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಆದರೆ ನಮ್ಮ ದೇಹ, ನಾವು ಈ ಜೀವ ವಾಸ ಮಾಡ್ತಾ ಇರ್ತಕ್ಕಂಥ ಈ ದೇಹ, ಈ ವೆಹಿಕಲ್ ಟ್ರಾವೆಲ್ ಮಾಡಬೇಕಂದ್ರೆ ಇದಕ್ಕೆ ಯಾವ ಥರ ಪೆಟ್ರೋಲ್ ಬೀಳಬೇಕು, ಅದು ಎಷ್ಟು ಪ್ಯೂರ್ ಆಗಿರಬೇಕು, ಅದು ಯಾವ ಪ್ರಮಾಣದಲ್ಲಿರಬೇಕು, ಆಗ ಇದರ ಒಂದು ಮೈಲೇಜ್ ಎಷ್ಟು ಅನ್ನೋದು ಗೊತ್ತಾಗುತ್ತಲ್ವಾ? ಆಧ್ಯಾತ್ಮದಲ್ಲೂ ಕೂಡ ಅಷ್ಟೇ, ದೇಹಕ್ಕೆ ತುಂಬ ಪ್ರಾಧಾನ್ಯತೆ ಇದೆ. ನಾವು ಬರೀ ಜಪಮಾಲೆ ಹಿಡ್ಕೊಂಡು ಕೂತ್ಕೊಳ್ಳೋದು, ಮೆಡಿಟೇಷನ್ ಮಾಡೋದು ಅಷ್ಟೇ ಅಧ್ಯಾತ್ಮ ಅಲ್ಲ. ನಮಗೆ ಬೀಳ್ತಕ್ಕಂಥ ಪ್ರತಿಯೊಂದು ಫುಡ್ಡು ಇಂಟೇಕು ಅದು ಕರೆಕ್ಟಾಗಿ ಇಲ್ಲ ಅಂತಂದರೆ ನಮ್ಮ ಮನಸ್ಸು ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಬನ್ನಿ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಅಂತಲೇ ಒಬ್ಬರು ಎಕ್ಸ್ಪರ್ಟ್ ನಮ್ಮ ಮುಂದೆ ಇದ್ದಾರೆ. ಅವ್ರ ಹೆಸರೇ ಪೂಜಾ ಶಂಕರ್ ಅಂತ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಆಹಾರ ತಜ್ಞರು. ಅಚ್ಚ ಕನ್ನಡದ ಸ್ವಚ್ಛಾಗಿ ಹೇಳಬೇಕು ಕರೆಕ್ಟ್ ಅಂತಂದರೆ. ಕರೆಕ್ಟ್. ಸೊ ನಿಮ್ಮಿಂದ ನನಗೆ ಅದು ತಿಳ್ಕೊಳ್ಳೋಕೆ ಇಷ್ಟ ನನಗೆ. ಯಾಕಂದರೆ ಹೌದು ನಮ್ಮ ಆಡಿಯನ್ಸ್ಗೆ ಸ್ಪಿರಿಚುವಲಿ ತುಂಬ ಗೈಡ್ಲೈನ್ಸ್ ಬೇಕಾಗಿರುತ್ತೆ ಅವ್ರಿಗೆ. ಹೌದು ಇನ್ಫ್ಯಾಕ್ಟ್ ನನಗೂ ಕೂಡ ಬೇಕು. ಹೌದು. ಸೊ ಯಾವ ಥರದ ಫುಡ್ಡು ಮ್ಹೂ. ನಮಗೆ ಆಧ್ಯಾತ್ಮಕ್ಕೆ ಬಹಳ ಉಪಕಾರಿ ಅಂತ ನೀವು ಸಜೆಸ್ಟ್ ಮಾಡ್ತೀರಾ ಅಂತ? ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಸರ್. ಹ್ಮ್ ಯುಕ್ತಾಹಾರ ವಿಹಾರಾಸ್ಯ ಯುಕ್ತ ಜ್ಯೇಷ್ಠಸ್ಯ ಕರ್ಮಸ ಯುಕ್ತ ಸ್ವಪ್ನವ ಬೋಧಸ್ಯ ಯೋಗೋ ಭವತಿ ದುಃಖ. ಓ. ಇದರ ಅರ್ಥ ಏನು? ಆಹಾರ, ಜೀವನ ಶೈಲಿ, ನಾವು ಎಷ್ಟೊತ್ತಿಗೆ ಮಲ್ಕೊಳ್ತೀವಿ, ಯಾವಾಗ ಎದ್ದಿರ್ತೀವಿ, ನಮ್ಮ ಕ್ರಿಯೆಗಳು, ನಮ್ಮ ಕಾರ್ಯಗಳೇನಿರುತ್ತೆ, ಹ್ಮ್. ಇದು ಎಲ್ಲ ಸಮತೋಲನದಲ್ಲಿ ಇದ್ದಾಗ ಮಾತ್ರ ನಮ್ಮ ಆಧ್ಯಾತ್ಮ ಇಲ್ಲ ನಮ್ಮ ಯೋಗ ನಮ್ಮ ಜೀವನದ ದುಃಖವನ್ನು ದೂರ ಮಾಡತ್ತೆ ಅಂತ. ಓಕೆ. ಸೊ ಇದರಲ್ಲಿ ನಾವು ಮೊದಲನೇ 2 ವರ್ಡ್ ಏನು, ಆಹಾರ, ಜೀವನ ಶೈಲಿ, ಇದೆರಡು ಮರ್ತು ಹೋಗ್ತಾ ಇದ್ದೀವಿ. ಹೌದು ಹೌದು ಕರೆಕ್ಟ್? ಹೌದು ಇದು ಹೌದು. ನಮ್ಮ ದೊಡ್ಡ ಪ್ರಾಬ್ಲಮ್. ಹ್ಮ್ ಸೊ ನಿಮ್ಮ ಆಧ್ಯಾತ್ಮಿಕ ಜೀವನ ಆಗಲಿ, ಇಲ್ಲ ಹ್ಮ್. ನಿಮ್ಮ ಯೋಗಿಕ ಜೀವನ ಆಗಲಿ, ಹ್ಮ್. ಇಲ್ಲ ಶಾಂತಿಯಾಗಿ ಆರಾಮಾಗಿ ನಾ ಇರಬೇಕು ಅಂತ ಇದ್ರೂನುವೆ ಮೊದಲನೇ 2 ವರ್ಡ್ ಆಹಾರ ಮತ್ತೆ ಜೀವನ ಶೈಲಿ ನಾವು ಮರೆಯೋ ಹಾಗಿಲ್ಲ.
ವೆರಿ ವೆಲ್ ಸರ್. ಹ್ಮ್ 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 ರೈಟ್. ಹ್ಮ್ ಸೊ ಭಗವದ್ಗೀತೆಯಲ್ಲಿ ಇನ್ನೂ ಒಂದು ಲೈನ್ ಇದೆ ಸರ್, ಹ್ಮ್. ನಮ್ಮ 17ನೇ ಚಾಪ್ಟರ್ ಅಲ್ಲಿ. ಓಕೆ. ಇದರಲ್ಲಿ ನಾವು 3 ತರದ ಆಹಾರ ಬಗ್ಗೆ ಮಾತಾಡ್ತೇವೆ. ಹ್ಮ್ ಒಂದು ಸಾತ್ವಿಕ ಆಹಾರ, ಹ್ಮ್ ಒಂದು ರಾಜಸನಿಕ ಆಹಾರ, ಹ್ಮ್ ಒಂದು ತಾಮಸಿಕ ಆಹಾರ. ಹ್ಮ್ ಸಾತ್ವಿಕ ಆಹಾರ ಅಂದ್ರೆ ಸಮತೋಲನೆ. ಓಕೆ, ಓಕೆ. ನಿಮ್ಮ ಶಾಂತಿ, ಓಕೆ, ನಿಮ್ಮ ಮನಸ್ಸಿಗೆ ಏನೋ ಒಂದು ಬ್ಯಾಲೆನ್ಸ್ ಕೊಡುವಂಥದ್ದು. ಓಕೆ. ಇದು ನಮ್ಮ ಸಾತ್ವಿಕ ಆಹಾರ. ಹ್ಮ್ ಇದರಲ್ಲಿ ಏನಿರುತ್ತೆ, ನಿಮ್ಮ ಸೀಸನಲ್ ಫ್ರೂಟ್ಸ್, ಯಾವುದು ಯಾವ ಟೈಮಲ್ಲಿ ಯಾವ ಹಣ್ಣುಗಳು ಸಿಗತ್ತೆ, ಓಕೆ. ಓಕೆ, ಯಾವ ಕ್ಲೈಮೇಟ್ ಪ್ರಕಾರ ಸಿಗತ್ತೆ, ಓಕೆ. ಅನ್ನ, ಹ್ಮ್ ಬೇಳೆ, ಹ್ಮ್ ತರಕಾರಿಗಳು, ಹಣ್ಣುಗಳು, ಇದೆಲ್ಲ ನಮ್ಮ ಸಾತ್ವಿಕ ಆಹಾರ ಅಂತ ಕರಿತೀವಿ. ಹ್ಮ್ ಇದರಲ್ಲೂ ಬ್ಯಾಲೆನ್ಸ್ ಇರಬೇಕು, ಒಂದು ಜಾಸ್ತಿ ಒಂದು ಕಡಿಮೆ ಅಲ್ಲ. ಎರಡನೇದು ರಾಜಸನಿಕ ಆಹಾರ. ಹ್ಮ್. ರಾಜಸನಿಕ ಆಹಾರ ಅಂದ್ರೆ ಏನು? ಉದ್ರೇಕಗೊಳಿಸುವಂಥದ್ದು, ಓ, ಓಕೆ. ಉತ್ತೇಜನಗೊಳಿಸುವಂಥದ್ದು ಮತ್ತು ಪ್ರಚೋದನೆಗೊಳಿಸುವಂಥದ್ದು. ಹ್ಮ್. ಇದು ಯಾವ ಆಹಾರಗಳು? ಫ್ರೈಡ್ ಫುಡ್ಸ್, ಕರ್ದಿರುವಂತಹ ಆಹಾರ. ಓಕೆ, ಹ್ಮ್. ತುಂಬಾ ಸ್ವೀಟ್ ಇರುವಂತಹ ಆಹಾರ. ಹ್ಮ್. ನಾವೇನು ಸ್ವೀಟ್ಗಳು ಮಾಡ್ಕೋತೀವಿ ಮನೆಯಲ್ಲಿ, ಫ್ರೈಡ್ ಹ್ಮ್. ಫುಡ್ಸ್ ಅಂದ್ರೆ ಏನು, ನಮ್ಮ ಬಜ್ಜಿ, ಬೋಂಡ, ಈ ತರದ್ದು. ಹ್ಮ್. ಅಂಡ್ ನೆಕ್ಸ್ಟ್ ನಮ್ಮ 3ನೇ ತರದ್ದು ಅಂದ್ರೆ ಪ್ರಾಸೆಸ್ಡ್ ಫುಡ್ಸ್. ಓಕೆ, ಆ. ತುಂಬಾ ಜಾಸ್ತಿ ನಾವು ಪ್ರಾಸೆಸ್ ಮಾಡಿರುವಂಥದ್ದು. ಹ್ಮ್. ಈ ಮೂರನ್ನು ನಾವು ರಾಜಸನಿಕ ಆಹಾರ ಅಂತೀವಿ. ಇದು ರಾಜಸನಿಕ. ಕರೆಕ್ಟ್. ಇದು ನಮಗೆ ಅನ್ನೆಸೆಸರಿ ಉತ್ತೇಜನಗೊಳಿಸುತ್ತದೆ. ಅನ್ನೆಸರಿ ತುಂಬಾ ಜಾಸ್ತಿ ನಿಮ್ಮ ಬಾಡಿಯನ್ನು ಹಾರ್ಮೋನ್ಸ್ನ ಮೇಲೆ ಕೆಳಗೆ ಮಾಡುತ್ತೆ. ಅಂದ್ರೆ ಟೇಸ್ಟ್ ಬಡ್ಸ್ ಮೇಲೆ ತುಂಬಾ ಪ್ಲೇ ಕರೆಕ್ಟ್. ಆಗುತ್ತೆ. ಟೇಸ್ಟ್ ಬಡ್ಸ್ ಮೇಲೆ. ಇದು ಬ್ಯಾಲೆನ್ಸ್ಗೆ ಅಲ್ಲ, ಇದು ಬ್ಯಾಲೆನ್ಸ್. ಸಾತ್ವಿಕ ಅಲ್ಲ, ಇದು ರಾಜಸನಿಕ ಮೊದಲು ಆಹಾರ. ನೋಡಿ ನಾವೆಲ್ಲ ರಾಜ್ಯದಲ್ಲಿ ಅಜ್ಜಿ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ವಿ. ಕರೆಕ್ಟ್ ಅದೆಲ್ಲ ಬಿಟ್ಬಿಟ್ಟು ಇವಾಗ ಅಜಿನೋಮೋಟೊ ಹಾಕಿರೋದನ್ನ ಊಟ ಮಾಡ್ತೀವಿ. ಅಲ್ವಾ? ಅದಕ್ಕೆ ಅದು ನಮ್ಮ ನಾಲ್ಗೆ ಮೇಲೆ ಕರೆಕ್ಟ್, ಟ್ರೂ, ಅದೆಲ್ಲ ಡ್ಯಾನ್ಸ್ ಮಾಡುತ್ತೆ. ನಿಜ. ಹಾ. ಸೊ ಈ ರಾಜಸನಿಕ ಆಹಾರಗಳನ್ನು ನಾವು ತಗೊಳ್ಬಹುದು, ತಗೋಬಾರ್ದು ಅಲ್ಲ, ತಗೋಬಹುದು, ಬಟ್ ಅದು ತುಂಬಾ ಕಮ್ಮಿ ಇರಬೇಕು. ಓಕೆ, ಓಕೆ. ಸಾತ್ವಿಕ ಆಹಾರ ನಾವು ಪ್ರತಿದಿನ ತಗೋಬಹುದು, ಬ್ಯಾಲೆನ್ಸ್ ಅಲ್ಲಿ ತಗೋಬೇಕು, ಸಮತೋಲನದಲ್ಲಿ ತಗೋಬೇಕು. ಓಕೆ. ರಾಜಸನಿಕ ಆಹಾರ ತಗೋಬಹುದು, ಬಟ್ ತುಂಬಾ ತುಂಬಾ ಕಡಿಮೆ. ಹ್ಮ್. 3ನೇ ಆಹಾರ ಏನು? ನಮ್ದು ತಾಮಸಿಕ ಆಹಾರ. ಹ್ಮ್. ತಾಮಸಿಕ ಆಹಾರ ಅಂದ್ರೆ ನಿಮ್ಮ ಬಾಡಿಗೆ ಜಡತೆ ಕೊಡು, ಸೋಮಾರಿತನ ಕೊಡುವಂಥದ್ದು. ಹ್ಮ್. ಓಕೆ, ಇದು ಹ್ಮ್. ಏನು? ತುಂಬಾ ಪ್ರೋಸೆಸ್ ಮಾಡಿರೋ ಅಂತಹದ್ದು, ಪಾಲಿಶ್ ಮಾಡಿರೋ ಅಕ್ಕಿ, ಹ್ಮ್. ಓಕೆ, ಇಲ್ಲ ಚಿಪ್ಸು, ಓಕೆ, ಹ್ಮ್. ಇಲ್ಲ ಒಂದು ಪ್ರೋಸೆಸ್ ಮಾಡಿರೋ ಜ್ಯೂಸ್, ಹ್ಮ್. ಓಕೆ, ಮೈದಾ, ಈ ತರ ಹ್ಮ್. ಆಹಾರಗಳನ್ನ ನಾವು ಹ್ಮ್. ಅವಾಯ್ಡ್ ಮಾಡಬೇಕು, ಆದಷ್ಟು ಕಮ್ಮಿ ಇಡಬೇಕು. ಏನಕ್ಕೆ? ಇದು ನಮ್ಮ ಬಾಡಿಯ ಫಂಕ್ಷನ್ ಅನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಆ. ಇದನ್ನ ಏನಕ್ಕೆ ಹೇಳಿದೆ? ನಮ್ಮ ಮಾಡರ್ನ್ ಡಯಟ್ ಅಪ್ರೋಚ್ಗೂ ನಮ್ಮ ಹಳೆಯ ಆಧ್ಯಾತ್ಮದ ಆಗಲಿ, ನಮ್ಮ ಭಗವದ್ಗೀತೆಯಲ್ಲಿ ಮಾತಾಡಿರುವಂತಹ ಪದಗಳಲ್ಲೂ ಇರೋ ಕನೆಕ್ಷನ್ ಹೇಳಕ್ಕೆ. ಓಕೆ, ಓಕೆ. ಈಗ ನಮ್ಮ ಮಾಡರ್ನ್ ಅಪ್ರೋಚು ಇದೇ ಹೇಳೋದು ಸರ್, ಹ್ಮ್. ಈಟ್ ಬ್ಯಾಲೆನ್ಸ್ಡ್ ಫುಡ್. ಹ್ಮ್. ಏನು? ಸಾತ್ವಿಕ ಆಹಾರ ತಿನ್ನಿ. ಹ್ಮ್. ಓಕೆ, ಅವಾಯ್ಡ್ ಅನ್ನೆಸೆಸರಿ ಈಟಿಂಗ್. ಹ್ಮ್. ರಾಜಸನಿಕ ಆಹಾರಗಳನ್ನು ತುಂಬಾ ಅನ್ನೆಸೆಸರಿ ತಗೊಳ್ಳೋದು ಬೇಡ. ಹ್ಮ್. 3ನೇದು ನಿಮ್ಮ ತಾಮಸಿಕ ಆಹಾರ. ಹ್ಮ್. ಕಂಪ್ಲೀಟ್ಲಿ ಅವಾಯ್ಡ್ ಜಂಕ್ ಫುಡ್ ಆರ್ ಡೀಪ್ ಫ್ರೈಡ್ ಫುಡ್. ಈ ಹ್ಮ್. 3 ಐ ವುಡ್ ಸೇ ಇಸ್ ಟಾಪ್ ಪ್ರಿಯಾರಿಟಿ ನಾವು ಡಯಟ್ ಮಾಡಬೇಕಾದ್ರೆ, ಇಲ್ಲ ಹ್ಮ್. ಆಹಾರದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಮಾತಾಡಬೇಕು ಅಂದ್ರೆ. ಓಕೆ. ಓಕೆ. ಬಟ್ ನನಗೆ ಸುಮ್ಮನೆ ನಾನು ಹ್ಮ್. ಇದು ಕೇಳ್ತೀನಿ ಅಷ್ಟೇ. ಹ್ಮ್. ಸಾತ್ವಿಕ ಆಹಾರ ಎಲ್ಲೋ ಒಂದ್ ಕಡೆ ಸ್ವಲ್ಪ ಬೋರಿಂಗ್ ಅನ್ಸಲ್ವಾ? ಅಂದ್ರೆ ಅದನ್ನ ಕರೆಕ್ಟ್, ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಮಾಡೋದು ಹೆಂಗೆ? ಕರೆಕ್ಟ್. ಸೊ ಅಗೇನ್ ಸರ್, ಆಧ್ಯಾತ್ಮ ಬೋರಿಂಗಾ? ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಇಚ್ಛೆ ಬಿಟ್ಟಿದ್ದು. ಯಾವಾಗ ಅವ್ರಿಗೆ ಅದು ಪ್ರಯಾರಿಟಿ ಆಗುತ್ತೋ ಯಾವ್ದು ಅದು ಬೋರ್ ಆಗಲ್ಲ. ಕರೆಕ್ಟ್. ನಾನೇ ಹೇಳ್ತಾ ಆಧ್ಯಾತ್ಮ ಯಾಕೆ ಪ್ರಯಾರಿಟಿ ಆಗುತ್ತೆ? ಅವ್ನು ಯಾರಿಗೆ ಜೀವನದ ಅವನಿಗೆ ಸಾಧನೆ ಮಾಡಬೇಕು ಅಂತ ಅವ್ನು ಕ್ಲಾರಿಟಿ ಬರುತ್ತಲ್ಲ, Correct. ಅವನಿಗೆ 100% ಅವಾಗ ಅದು ಬೋರಿಂಗ್ ಆಗಲ್ಲ. ಕರೆಕ್ಟ್. ಜೀವನ ಹೇಗೆ ಬೆಳೆಯುತ್ತೆ ಸರ್? ಜೀವನ ಸಾಧನೆ ಹೇಗೆ ಮಾಡಕ್ಕಾಗತ್ತೆ? ಆರೋಗ್ಯ ಇದ್ರೆ. 100% ಆರೋಗ್ಯ ಎಲ್ಲಿಂದ ಬರುತ್ತೆ? ಆಹಾರದಿಂದ ಬರುತ್ತೆ. ಆಹಾರದಿಂದ. ಹ್ಮ್. ಸೊ ಇಫ್ ಯು ಜಸ್ಟ್ ಕನೆಕ್ಟ್ ದ ಡಾಟ್ಸ್, ಎಲ್ಲಾನು ವಾಪಸ್ ನಮ್ಗೆ ಆಹಾರದ ಬಗ್ಗೆನೇ ಮಾತಾಡೋದು. ಹ್ಮ್. ನಾವು ಬೇಸಿಕ್ ABCD ಮರ್ತೋಗ್ತಾ ಇದೀವಿ, ಸೆಂಟೆನ್ಸ್ ಫಾರ್ಮ್ ಮಾಡ್ತಾ ಇದೀವಿ. ಹ್ಮ್. ರೈಟ್? ಸೊ ನಾನು ಹೇಳೋದು, ಆಹಾರ ನಮಗ್ ಬೋರಿಂಗ್ ಅನ್ಸೋದು ಅದು ನಿಮ್ಮ ತಪ್ಪು. ಆಹಾರನ ನೀವು ಎಮೋಷನ್ಸ್ಗೆ ಅಡ್ಜಸ್ಟ್ ಮಾಡಬೇಡಿ. ನೀವು ಶುರು ಮಾಡ್ಬೇಕಾದ್ರೆ ಫ್ಯೂಯಲ್ ಬಗ್ಗೆ ಮಾತಾಡಿದ್ವಿ. ಹ್ಮ್. ಓಕೆ, ನೀವೀಗ ಫ್ಯೂಯಲ್ ಹಾಕ್ಕೊಟ್ಟು ಪೆಟ್ರೋಲ್ ಹಾಕಿಸ್ಕೊಡಿ ಅಂತ ಡ್ಯಾನ್ಸ್ ಮಾಡ್ತೀರಾ? ಹೌದು. ಇಲ್ಲ. ಪೆಟ್ರೋಲ್ ಬೇಕು ಅಂತ ಕ್ರೇವಿಂಗ್ ಬರುತ್ತಾ? ಹ್ಮ್. ಇಲ್ಲ. ಗಾಡಿಗೆ ಪೆಟ್ರೋಲ್ ಬೇಕು, ಪೆಟ್ರೋಲ್ ನೀಡ್ ಹಾಕಿಸ್ತೀರಾ. ಅದು ನೆಸೆಸಿಟಿ. ಎಕ್ಸಾಕ್ಟ್ಲಿ. ಸೊ ಆಹಾರ ನಿಮ್ಮ ಬಾಡಿಯ ಫ್ಯೂಯಲ್ ಅಷ್ಟೇ, ಆಹಾರ ನಿಮ್ಮ ಎಮೋಷನ್ ಅಲ್ಲ. ನನಗೆ ಖುಷಿ ಆಗ್ತಿದೆ, ನಾನೇನೋ ಸ್ವೀಟ್ ತಿನ್ಬೇಕು, ನನಗೆ ಸ್ಯಾಡ್ ಆಗಿದೆ, ನಾನೊಂದು ಬಾಟ್ಲು ಫುಲ್ಲು ಐಸ್ ಕ್ರೀಮ್ ತಿಂತೀನಿ. ಓಕೆ, ಎಲ್ಲ ಮನೇಲಿ ಗೆಸ್ಟ್ಗಳು ಬಂದಿದ್ದಾರೆ, ಬಜ್ಜಿ ಮಾಡು. ವಿ ಶುಡ್ ನಾಟ್ ಕಂಟ್ರೋಲ್ ಆರ್ ವಿ ಶುಡ್ ನಾಟ್ ಮೇಕ್ ಫುಡ್ ಆರ್ ಎಮೋಷನ್ಸ್. ಮೇಕ್ ಫುಡ್ ಯುವರ್ ಫ್ಯೂಯಲ್. ಆಗ ನೀವು ಕೇಳಿದ ಕ್ವೆಶನ್, ನನಗೆ ಪ್ರತಿದಿನ ಸಾತ್ವಿಕ ಆಹಾರ ತಿನ್ನಕ್ಕೆ ಬೇಜಾರಾಗತ್ತೆ, ದಟ್ ವಿಲ್ ನಾಟ್ ಕಮ್ ಅಟ್ ಆಲ್. ಓಕೆ. ಓಕೆ. ಸೊ ಸಾತ್ವಿಕ ಆಹಾರದಲ್ಲಿ ಹಾಗಾದ್ರೆ ಏನೂನು ಸ್ಪೈಸಸ್ ಆಡ್ ಆಗಲ್ವಾ?
ಏನೂ ಆ ಥರ ಆಡ್ ಆಗಲ್ವಾ? ತುಪ್ಪ ಕರೆಕ್ಟ್. ಆ ಥರದ್ದೇನು ಆಡ್ ಹಾ, ಆಗಲ್ವಾ? ತುಪ್ಪ ಕೂಡ ಸಾತ್ವಿಕ ಆಹಾರ ಸರ್. ಹ್ಮ್. ಸ್ಪೈಸಸ್ ಕೂಡ ಸಾತ್ವಿಕ ಆಹಾರ ಸರ್. ಹ್ಮ್. ತಗೋಬಹುದು. ಬಟ್ ಹ್ಮ್. ಅಗೇನ್ ಸಮತೋಲನೆ. ಓಕೆ, ಹ್ಮ್. ನಾ ಈಸಿಯಾಗಿ ಹೇಳಬೇಕು ಅಂದರೆ ಒಂದು ಪ್ಲೇಟ್ ಇಮ್ಯಾಜಿನ್ ಮಾಡೋಣ. ಓಕೆ, ಓಕೆ. ಒಂದು ತಟ್ಟೆ ಇಮ್ಯಾಜಿನ್ ಮಾಡೋಣ. ಈ ತಟ್ಟೆನ 4 ಭಾಗ ಡಿವೈಡ್ ಮಾಡೋಣ. ಓಕೆ. ಓಕೆ, 4 ಭಾಗದಲ್ಲಿ ನಾವು 3 ಅಂಶನ ಮೇಯ್ನಾಗಿ ಗಮನ ಇಟ್ಕೋಬೇಕು. ಓಕೆ. ಒಂದು ಕಾರ್ಬೋಹೈಡ್ರೇಟ್ಸ್, ಒಂದು ಪ್ರೋಟೀನ್, ಒಂದು ಫ್ಯಾಟ್. ಓಕೆ, ನಾ ಓಕೆ. ಕನ್ನಡದಲ್ಲಿ ಹೇಳಬೇಕಂದ್ರೆ ಪಿಷ್ಟ ಆಹಾರ, ಹ್ಮ್. ಓಕೆ, ಸಾರಜನಕೃತಿಯ ಆಹಾರ ಹ್ಮ್. ಮತ್ತೆ ಕೊಬ್ಬು. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಫ್ಯಾಟ್. ಈ ತಟ್ಟೆನ 4 ಭಾಗ ಡಿವೈಡ್ ಮಾಡಿದ್ವಿ. ಹ್ಮ್. ಒಂದು ಭಾಗ ಕಾರ್ಬೋಹೈಡ್ರೇಟ್ ಇಟ್ಕೋತೀವಿ. ಓಕೆ. ಕಾರ್ಬೋಹೈಡ್ರೇಟ್ ಅಲ್ಲಿ ಏನ್ ಬರುತ್ತೆ ನಿಮ್ಗೆ? ಅಕ್ಕಿ, ಅನ್ನ, ದೋಸೆ, ಚಪಾತಿ, ಮುದ್ದೆ, ಓಕೆ, ಹ್ಮ್. ಇಲ್ಲ ರವೆ, ರಾಗಿ, ಜೋಳ, ಯಾವ್ದಾದ್ರು ಇದು ಕಾರ್ಬೋಹೈಡ್ರೇಟ್. ಹ್ಮ್. ಒಂದು ಭಾಗದಲ್ಲಿ ಇಟ್ವಿ. ಇನ್ನೊಂದು ಭಾಗದಲ್ಲಿ ನಾವು ಪ್ರೋಟೀನ್ ಇಡಬೇಕು. ಪ್ರೋಟೀನ್ ಎಲ್ಲಿಂದ ಬರುತ್ತೆ ನಿಮ್ಗೆ? ಹ್ಮ್. ಬೇಳೆ, ಕಾಳು, ಹ್ಮ್. ಓಕೆ, ಯಾವ್ದಾದ್ರು ಲೆಂಟಿಲ್ಸ್, ರಾಜ್ಮಾ, ಚೋಲೆ, ಚೆನ್ನ, ಈ ತರದ್ದು, ಪನ್ನೀರ್, ಹ್ಮ್. ಓಕೆ, ಇಲ್ಲ ನಾನ್ ವೆಜ್ ತಿನ್ನೋರಿಗೆ ಮೊಟ್ಟೆ ಇಲ್ಲ ಮಾಂಸ. ಇದು ಹ್ಮ್. ನಮ್ಮ ಪ್ರೋಟೀನ್. ಇನ್ನೊಂದು ಈ ಭಾಗದಲ್ಲಿ ನಾವು ಬೇಕಿರೋದು ಫೈಬರ್, ನಾರಿನಾಂಶ. ಹ್ಮ್. ನಾರಿನಾಂಶ ಎಲ್ಲಿ ಸಿಗುತ್ತೆ? ಪಲ್ಯ, ಇಲ್ಲ ಹ್ಮ್. ಸಲಾಡ್ಸ್, ಹ್ಮ್. ಓಕೆ, ಇಲ್ಲ ನಮ್ಮ ಹಣ್ಣುಗಳು. ಹ್ಮ್. ಹ್ಮ್. ಲಾಸ್ಟ್ ಭಾಗದಲ್ಲಿ ನಾವು ತಗೋಬೇಕಿರೋದು ಹೆಲ್ದಿ ಫ್ಯಾಟ್ಸ್. ಹ್ಮ್. ಹೆಲ್ದಿ ಫ್ಯಾಟ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ? ತುಪ್ಪ, ಹ್ಮ್. ಓಕೆ, ಇಲ್ಲ ಕಾಳುಗಳು, ಹ್ಮ್. ಓಕೆ, ಇಲ್ಲ ನಮ್ಮ ಡ್ರೈ ಫ್ರೂಟ್ಸ್, ನಟ್ಸ್, ಹ್ಮ್. ಓಕೆ, ಸೀಡ್ಸ್, ಈ ಥರದ್ದು. ಇಲ್ಲ ಅದೇನು ಇಲ್ಲ ಅಂತಂದ್ರೆ ಹಾಲು ಇಲ್ಲ ಮೊಸರು. ಹ್ಮ್. ಓಕೆ, ಸೊ ಈ 4 ಭಾಗ ಫಸ್ಟ್ ನಾವು ಪ್ಲೇಟ್ ಡಿವೈಡ್ ಮಾಡೋಣ. ಓಕೆ. ನಾವೇನ್ ಮಾಡ್ತಿದ್ವಿ? 4 ಭಾಗದಲ್ಲಿರೋ 1/4 ಪಾರ್ಟ್ ಅನ್ನ, ಕಾರ್ಬೋಹೈಡ್ರೇಟ್ಸ್ ದೊಡ್ಡದು ಮಾಡ್ಕೋತಾ ಇದ್ದೀವಿ. ಹ್ಮ್. ವಿ ಆರ್ ನಾಟ್ ಡೂಯಿಂಗ್ ಬ್ಯಾಲೆನ್ಸ್ಡ್ ಮೀಲ್. ವಿ ಆರ್ ನಾಟ್ ಈಟಿಂಗ್ ಹೆಲ್ದಿ ಈಟಿಂಗ್. ಹ್ಮ್. ಓಕೆ, ನಾವು ಸಾತ್ವಿಕ ಆಹಾರ ತಿನ್ಬೇಕಾದ್ರೂ ಹ್ಮ್. ಅದನ್ನ ನಾವು ಚೆನ್ನಾಗಿ ತಿನ್ಬೋದು, ಬ್ಯಾಲೆನ್ಸ್ಡ್ ಆಗಿ ತಿನ್ಬೋದು, ಖುಷಿಯಾಗಿ ತಿನ್ಬೋದು, ಕರೆಕ್ಟ್ ಪ್ಲೇಟಿಂಗ್ ಮೆಥಡ್ ಫಾಲೋ ಮಾಡಿದ್ರೆ. ಹ್ಮ್. ಓಕೆ, ಸೊ ಒಂದು ಪ್ಲೇಟಲ್ಲಿ ನಾವು 4 ಭಾಗ ಡಿವೈಡ್ ಮಾಡ್ತಿದ್ದೀವಿ. 1 ಪಾರ್ಟಲ್ಲಿ ಕಾರ್ಬೋಹೈಡ್ರೇಟ್ಸ್, 1 ಪಾರ್ಟಲ್ಲಿ ಪ್ರೋಟೀನ್ಸ್, 1 ಪಾರ್ಟಲ್ಲಿ ಫೈಬರ್, ಇನ್ನೊಂದು ಪಾರ್ಟಲ್ಲಿ ಹೆಲ್ದಿ ಫ್ಯಾಟ್ಸ್. ಹ್ಮ್. ಓಕೆ, ಇದು ಸಾತ್ವಿಕ ಆಹಾರ, ಇದು ಬ್ಯಾಲೆನ್ಸ್ಡ್ ಮೀಲ್. ಹ್ಮ್. ಇದು ಆಧ್ಯಾತ್ಮಕ್ಕೂ ಹೆಲ್ಪ್ ಮಾಡುತ್ತೆ, ಹಾಗೆ ನಿಮ್ಮ ಆರೋಗ್ಯಕ್ಕೂ ಹೆಲ್ಪ್ ಮಾಡುತ್ತೆ. ಒಂದು ಡೌಟ್ ಇದರಲ್ಲಿ ಹಾ, ಮೇಡಮ್. ಸರ್. ಈಗ ಪ್ರೋಟೀನ್ ಅಂತ ಬಂದಾಗ ಕರೆಕ್ಟ್. ಎಲ್ಲೋ ಒಂದ್ ಕಡೆ ನಾನ್ ವೆಜ್ ಕೂಡ ಒಂದು ಸೋರ್ಸ್ ಆಗುತ್ತೆ. ಈಗ ನಮ್ಗೆ ಇದ್ರ ಬಗ್ಗೆ ಡಿಲಮಾ ಅಂದ್ರೆ ವೆಜ್ ನಾನ್ ವೆಜ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡಿದೀನಿ ನಾನು. ಕರೆಕ್ಟ್. ಅದು ಫೈಟ್ ಹೌದು. ಅದ್ರ ಬಗ್ಗೆ ಹ್ಮ್. ಮಾತಾಡಿದೀನಿ. ಸೊ ಅವಾಗ ನನಗೆ ಎಕ್ಸಾಕ್ಟ್ ಆಗಿ ಇದೆ ಅದು ಅಂತ ನಾನು ಹೇಳಿಲ್ಲ. ಹೌದು. ಯಾಕೆ ಅಂದ್ರೆ ನಮ್ಮ ಗುರುಗಳು ನಮ್ಗೆ ಎಲ್ಲರಿಗೂ ಹೇಳಿರೋದೇನು ಅಂತಂದ್ರೆ, ಫಸ್ಟ್ ನೀನು ಮೆಂಟಲಿ ರೆಡಿ ಆಗದೆ ಹೌದು. ನಿನಗೆ ಯಾವುದು ನಿನಗೆ ಫಿಸಿಕಲಿ ಆಗಲ್ಲ. ಒಪ್ಪಲ್ಲ ನಿನಗೆ. ಹ್ಮ್. ಫಸ್ಟ್ ಆಫ್ ಆಲ್ ಹ್ಮ್. ನಿಂಗೆ ಇದು ಸರಿ ಇದು ತಪ್ಪು ಅನ್ನೋದೆಲ್ಲವೂ ನಿನಗೆ ಅನುಭವದಿಂದನೇ ಬರಬೇಕು ಹ್ಮ್. ಅಂತ. ಹ್ಮ್. ಸೊ ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಈ ನೀವು ಹೇಳ್ದಂಗೆ ತುಂಬಾ ಹೆವಿ ಆಗುತ್ತೆ, ನಿದ್ದೆ ಬರುತ್ತೆ, ಕೂತ್ರೆ ಹ್ಮ್. ಧ್ಯಾನ ಮಾಡಕ್ಕಾಗಲ್ಲ ಅಂದಾಗ ಹ್ಮ್. ಪ್ರೋಟೀನ್ ಸೋರ್ಸ್ನ ನಾನ್ ವೆಜ್ ನಾವು ಮೈನಸ್ ಮಾಡಿ ಅಲ್ಲಿ ವೆಜ್ ಸೋರ್ಸ್ ಆಫ್ ಪ್ರೋಟೀನ್ ಹಾಕೋಬಹುದು ಅಲ್ವಾ? ಇಡ್ಬೋದು. ಆದ್ರೆ ಇಡ್ಬೋದು. ಖಂಡಿತ ಇಡ್ಬೋದು. ಹ್ಮ್. ಸೊ ನಾನ್ ವೆಜ್ ಸೋರ್ಸ್ ಪ್ರೋಟೀನ್ ಏನಕ್ಕೆ ಹೇಳ್ತೀವಿ ಅಂದ್ರೆ ಸರ್, ಫಸ್ಟ್ ಆಫ್ ಆಲ್ ಯಾರು ನಾನ್ ವೆಜ್ ತಿಂತಾರೆ, ನಿಮ್ಮ ಹ್ಮ್. ಮನೆಯಲ್ಲಿ ನೀವು ತಿಂತಾರಾ? ಹ್ಮ್. ಹೌದು, ಫಸ್ಟ್ ಅದನ್ನ ಕನ್ಸಿಡರ್ ಮಾಡ್ಬೇಕು. ಎರಡನೇದು, ಹ್ಮ್. ನಿಮ್ಮ ಆಕ್ಟಿವಿಟಿ ಹೇಗಿದೆ? ಆಕ್ಟಿವಿಟಿ. ಕುತ್ಕೊಂಡು ಬರೀ ಕುತ್ಕೊಂಡಿರ್ತೀನಿ ತಿಂದು, ಹ್ಮ್. ಇಂಥವ್ರಿಗೆ ಬೇಡ. ಹ್ಮ್. ಹ್ಮ್. ಓಕೆ, ಆಗ ಖಂಡಿತ ಆಧ್ಯಾತ್ಮಕ್ಕೂ ಆಗಲ್ಲ, ಆಹಾರಕ್ಕೂ ಆಗೋದಿಲ್ಲ. Okay. ಇದನ್ನ ಇನ್ನೊಂದು ನಾನು ಗುರುಗಳ ಹತ್ರನೇ ತಿಳ್ಕೊಂಡು ಆಹಾ. ತುಂಬಾ ಚೆನ್ನಾಗಿ ಹೇಳಿದ್ರು. ಆಹಾ. ಈಗ ಕೆಲವು ಗ್ರಾಮ ದೇವತೆ ಅಂತ ಹಳ್ಳಿಗಳಲ್ಲಿ Correct. ಇರ್ತವೆ, ಅಥವಾ ನಾವು ಹ್ಮ್. ಸಿಟಿಲೂ ಇದೆಲ್ಲ ಹ್ಮ್. ಮಾಡ್ತೀವಿ. ಆವಾಗ ಅಲ್ಲಿ ಬಲಿ ಕೊಡೋ ಇದೆಲ್ಲ ಬರುತ್ತೆ. ಹ್ಮ್. ಹ್ಮ್. ಓಕೆನಾ ಹ್ಮ್. ವಿಷಯ. ಅದನ್ನ ಎಷ್ಟು ನೀಟಾಗಿ ಅನಲೈಸ್ ಮಾಡಿ ನಮ್ಗೆ ಹೇಳಿದ್ರು ಅಂತಂದ್ರೆ, ಓಕೆ ಇವಾಗ ರಾತ್ರಿ ನೀವೆಲ್ಲ ಮಲಗಿರ್ತೀರ. ಆ. ಗ್ರಾಮ ದೇವತೆ ಅಂದ್ರೇನು? ರಾತ್ರಿ ಆ ಬಾರ್ಡರ್ನ ಕಾಯುವಂತ ಜಾಗದ- ದೇವತೆ. ಹಾ, ಆ ಜಾಗದ ದೇವತೆ. ಓಕೆನಾ? ಹಾ. ಈಗ ನೀವು ಒಂದು ಏರಿಯಾದಲ್ಲಿ ಇದ್ದೀರಾ, ರಾತ್ರಿ ನೀವೆಲ್ಲ ಮಲಗಿದ್ದಾಗ ನೈಟ್ ವಾಚ್ಮನ್ ಒಬ್ಬ ಬರ್ತಾನೆ, ಓಡಾಡ್ತಾ ಇರ್ತಾನೆ ಅವನು. ಹ್ಮ್. ಹ್ಮ್. ನಿಮ್ಮ ಹ್ಮ್. ಇಡೀ ಏರಿಯಾನ ವಿಜಿಲ್ ಹೊಡ್ಕೊಂಡು ಗೂ ಹ್ಮ್. ಗೂ ಅಂತ ಹೋಗ್ತಾ ಇರ್ತಾನೆ. ಸೊ ಅವನು ಇವಾಗ ರಾತ್ರಿ ಎಲ್ಲ ಎದ್ದಿರ್ತಾನೆ. ಕರೆಕ್ಟ್. ಅವನು ಫಿಸಿಕಲಿ ಏನಾದ್ರು ನಿಮ್ ಏರಿಯಾಗ ಅಟ್ಯಾಕ್ ಆಯ್ತು ಅಂತಂದ್ರೆ ಅವನು ಫೈಟ್ ಮಾಡ್ಬೇಕು. ಮಾಡ್ಬೇಕು. ಅವನಿಗೆ ಸ್ಟ್ರೆಂತ್ ಬೇಕು, ಕರೆಕ್ಟ್. ಮತ್ತೆ ಅವನಿಗೆ ನಿದ್ದೆ ಬರಬಾರ್ದು. ಹ್ಮ್. ಅದಕ್ಕೆ ಅವನು ಸಿಗರೆಟ್ಸ್ ಎತ್ಕೊಂಡು ಓಡಾಡ್ತಾ ಇರ್ತಾನೆ. ಹ್ಮ್. ಆಮೇಲೆ ಅವ್ನು ರಾತ್ರಿ ಚಳಿ ಆಗ್ತಿರ್ತಾನೆ, ಅದಕ್ಕೆ ಅವ್ನು ಸ್ವಲ್ಪ ಡ್ರಿಂಕ್ ಆಗ್ತಾನೆ. ಕರೆಕ್ಟ್. ಸೊ ಅವರವರ ಪೋರ್ಟ್ಫೋಲಿಯೋ ಮೇಲೆ ಡಿಸೈಡ್ ಆಗುತ್ತೆ ಅದು ಅಂತ. ಸೊ ನಾವು ಹಂಗಾರೆ ದೇವ್ರು ಹಂಗೇನಾ ಅಂತಂದ್ರೆ, ಎಸ್ ಅಪ್ಪ ಹೌದು, ಅದೇ ತರನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಯಾ ಲೆವೆಲ್ ಅದು ಇದ್ದೇ ಇರುತ್ತೆ. ಹೌದು. ಅದೇ ಇವಾಗ ಕೂತ್ಕೊಂಡು ಪೂಜೆ ಮಾಡುವಂತ ದೇವರುಗಳು ಅವು ಸಾತ್ವಿಕ, ಹಣ್ಣು ಹಾಲು ಹಂಪಲು, ಅಷ್ಟೇ. ಅಥವಾ ಯಾವುದೇ ಗುರು ಪರಂಪರೆಯಲ್ಲಿ ಹೌದು. ಬರೋರು ಹೌದು. ಏನಕ್ಕೆ ನಾವು ಅವ್ರನ್ನ ವೆಜ್ ಅಂತ, ಯಾಕಂದ್ರೆ ಅವ್ರು ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಅಷ್ಟು ದೈಹಿಕ ಆ ಮಟ್ಟಕ್ಕೆ ಬರೋದಿಲ್ಲ. ಇರೋದಿಲ್ಲ. ಇವ್ರು ಫಿಸಿಕಲ್ ಓಡಾಟ ಜಾಸ್ತಿ ಇರೋದ್ರಿಂದ ಸೊ ದೇವತೆಗಳಲ್ಲೂ ಈ ತರದ್ ಬರುತ್ತೆ. ಹೌದು. ಹೌದು. ಹಂಗಾಗಿ ಅವ್ರಿಗೆ ಇದಿಟ್ರೆ ಪ್ರಿಯ, ಇವ್ರಿಗೆ ಇದಿಟ್ರೆ ಪ್ರಿಯ ಅಂತ ಏನಕ್ಕೆ ಅಂತೀವಿ ಅಂದ್ರೆ ಇದು ಅಂತ ಖಂಡಿತ. ಕ್ಲಾರಿಟಿ. ಹೌದು. ಅಂಡ್ ನೀವದ್ ಹೇಳ್ದಾಗ ನಾ ಹೇಳ್ಬೋದು ಸರ್, ನಿಮ್ಮ ಹೌದು ಆಧ್ಯಾತ್ಮಕ ಯಾವಾಗ ಕುತ್ಕೊಂಡಿರ್ತೀರಾ, ಆಗ ಯಾವ ಆಹಾರ ತಿಂತೀರಾ ಅದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ಮ ಕ್ರಿಯೆ ಎಷ್ಟು ಇದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ವಾ? ನೀವು ದಿನದಲ್ಲಿ 10 ರಿಂದ 15 ಗಂಟೆ IT ಜಾಬಲ್ಲಿ ಕುತ್ಕೊಂಡಿದ್ದೀರಾ,
ಓಕೆ, ಎಲ್ಲ ಮನೇಲಿ ಪೂಜೆ ಮಾಡ್ತಾ ಇದ್ದೀರಾ, ಇಲ್ಲ ಮ್ಯಾಕ್ಸಿಮಮ್ ನೀವು ಓಡಾಡೋದು ನಿಮ್ಮ ಮನೆಯಿಂದ ರೂಮಿಂದ ಕಿಚನ್ಗೆ, ಕಿಚನಿಂದ ರೂಮ್ಗೆ, ಹ್ಮ್ ಈ ತರ ಇದ್ರೆ ನಿಮ್ಮ ಬಾಡಿ ಬರ್ನ್ ಮಾಡಲ್ಲ. ನೀವು ಮಾಡಲ್ಲ ತಿಂದಿದ್ದನ್ನ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗೋದಿಲ್ಲ. ಆಗಲ್ಲ. ಓಕೆ, ಸೊ ಆವಾಗ ನಾವು ಅನ್ನೆಸೆಸರಿ ಕ್ಯಾಲರಿ ಇಂಟೇಕ್ ಮಾಡೋ ಅಗತ್ಯನೂ ಇಲ್ಲ. ಹ್ಮ್ ಇದನ್ನು ಹಾಗೆ ಹೇಳ್ಬೋದು ಸರ್. ನಮ್ಮ ಅಗೇನ್ ಇಲ್ಲ ನಮ್ಮ ಭಗವದ್ಗೀತೆ ಇಲ್ಲ ಮನುಸ್ಮೃತಿ ಯಾವ್ದಾದ್ರು ನಾವು ಸ್ಕ್ರಿಪ್ಚರ್ಸ್ ತಗೊಂಡ್ರು ನಿಮ್ಮ ಊಟದಲ್ಲಿ ಸಮತೋಲನೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಹ್ಮ್ ಹ್ಮ್ 3 ಹೊತ್ತು ತಿನ್ನಿ, ಕರೆಕ್ಟ್ ಟೈಮಲ್ಲಿ ತಿನ್ನಿ, ಅದೇ ಟೈಮ್ ಎಲ್ಲಾ ದಿನ ಮೇಂಟೈನ್ ಮಾಡಿ. ನಮ್ಮ ಹ್ಮ್ ಸೈಕಾಡಿಯನ್ ರಿದಮ್ ಅಂದ್ರೆ ನಮ್ಮ ಬಾಡಿಲಿ ಒಂದು ಕ್ಲಾಕ್ ಇರುತ್ತೆ. ಹ್ಮ್ ಇದನ್ನ ನಾವು ಸೈಕಾಡಿಯನ್ ರಿದಮ್ ಅಂತೀವಿ. ಹ್ಮ್ ಇದು ಯಾವ ಟೈಮಲ್ಲಿ ಯಾವ ಹಾರ್ಮೋನ್ ಬರಬೇಕು, ಹ್ಮ್ ಯಾವ ಆಹಾರ ಎಷ್ಟು ಡೈಜೆಸ್ಟ್ ಆಗಬೇಕು, ಯಾವ ಹ್ಮ್ ಆಹಾರ ಡೈಜೆಸ್ಟ್ ಆಗಿದ್ದು ಎಲ್ಲಿ ಶಕ್ತಿ ಕೊಡಬೇಕು, ಇದನ್ನ ಹ್ಮ್ ಡಿಕ್ಟೇಟ್ ಮಾಡೋದು. ಹ್ಮ್ ಸೊ ನಾವು ಇವತ್ತು ಮಧ್ಯಾಹ್ನ 3 ಗಂಟೆಗೆ ತಿಂದ್ವಿ, ನಾಳೆ ಬೆಳಗ್ಗೆ 1 ಗಂಟೆಗೆ ತಿಂದ್ವಿ. ಓಕೆ, ಹ್ಮ್ ಇಲ್ಲ ಅದ್ರ ನೆಕ್ಸ್ಟ್ ದಿನ ಊಟನೇ ಬಿಟ್ಬಿಟ್ವಿ. ಈ ತರ ನಮ್ಮ ಬಾಡಿನ ಇಂಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ ಹ್ಮ್ ದೆನ್ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಅಸ್ ಟು ಡೈಜೆಸ್ಟ್ ಎನಿ ಫುಡ್. ನಾನ್ ಹ್ಮ್ ವೆಜ್ ಒಂದೇ ಅಲ್ಲ, ಇನ್ಯಾವ ಆಹಾರ ತಿಂದ್ರೂ ನಾವು ಡೈಜೆಸ್ಟ್ ಮಾಡೋದು ತುಂಬಾ ಕಷ್ಟ ಹಾ ಆಗುತ್ತೆ. ಇವಾಗ ನೋಡಿ 4 ಭಾಗ ಮಾಡಿ ಇಲ್ಲಿ ಹ್ಮ್ ಕಾರ್ಬ್ಸ್ ಇಷ್ಟು ಅಂದ್ರೆ ನೀವು ಹ್ಮ್ ಅದೇ ಈಗ ಹೊಲದಲ್ಲಿ ರೈತ ಕೆಲಸ ಕರೆಕ್ಟ್. ಮಾಡೋನ್ಗೆ ಹ್ಮ್ ಹಳೆ ಕಾಲದ ಬುತ್ತಿ ಅಂತ ಕಟ್ಕೊಂಡು ಹೋಗೋರು, ಕರೆಕ್ಟ್. ಇಷ್ಟ ದಪ್ಪ ಮುದ್ದೆ 2 ತಿನ್ನೋರು 100% ಅಲ್ವಾ? ತಿನ್ಬೋದು. ಅದ್ರ ಆದ್ಮೇಲೆ ರೈಸು ಹೌದು ಸಾಂಬಾರ್ ಮತ್ತೆ ಅದೇ ತರ ಅರ್ಗೋದು. ಹೌದು. ಅವ್ರು ಸಣ್ಣಗೆ ಇದಾರೆ ಇವಾಗ್ಲೂನು. ಹಾ, ಹಿಂಗೆ ಅವ್ರ ಈಗ ಸಣ್ಣಗೆ ಅವ್ರು ಮಾಡೋ ಹೇಳ್ತಿದ್ವಿ ಅಲ್ಲ ಕೆಲಸ. ಸರ್, ಮುದ್ದೆ ಕಟ್ಟಿ ಬೆಟ್ಟ ಕಿತ್ತಿಟ್ಟ. ಹಾ ಕರೆಕ್ಟ್ ಅಲ್ವಾ? ಅಲ್ಲ? ಮತ್ತೆ ಅವ್ರು ಮಾಡೋ ಕೆಲಸ ಹಾಗೆ ಇದೆ. ದೇ ಎಕ್ಸಾಕ್ಟ್ಲಿ, ಡಿಸರ್ವ್ ದಟ್ ಮಚ್ ದೇ ಆಫ್ ಡಿಸರ್ವ್ ದಟ್. ಕಾರ್ಬೋಹೈಡ್ರೇಟ್ಸ್. ಸೊ ಅರ್ನ್ ಯೋರ್ ಕಾರ್ಬೋಹೈಡ್ರೇಟ್ಸ್. ಹಾ ಓಕೆ, ಅನ್ನ ತಿನ್ನಿ, ಬಟ್ ನಿಮ್ಮ ಅನ್ನನ ಸಂಪಾದಿಸಿ. ಫ್ಯಾಂಟಾಸ್ಟಿಕ್ ಹ್ಮ್ ಫ್ಯಾಂಟಾಸ್ಟಿಕ್ ಭಾಳ ಒಳ್ಳೆ ಲೈನ್ ಇದು. ಸೊ ಅದಕ್ಕೆ ನನಗೆ ಅಂದರೆ ವೀಕ್ಷಕರಿಗೊಂದು ಸಣ್ಣದೊಂದು ಹೇಳಕ್ಕೆ ಕರೆಕ್ಟ್. ಇಷ್ಟಪಡ್ತೀನಿ. ನೋಡಿ, ನನಗೆ ತುಂಬ ತಲೆಗೆ ಬಂದಿದ್ದೇನು ಅಂತಂದರೆ, ನಾನು ಮೊನ್ನೆ RVR ನಮ್ಮ ಮಂಗಳೂರಿಗೆ ಹೋಗಿ ನಮ್ಮ ಡಾಕ್ಟರ್ ರಾಘವೇಂದ್ರ ಅವರು ಮತ್ತು ಹ್ಮ್ ನಮ್ಮ ಕಾರ್ಡಿಯಾಲಜಿ ಹ್ಮ್ ಡಾಕ್ಟರ್ನೆಲ್ಲ ಮೀಟ್ ಮಾಡಿದಾಗ ಅದೇ ಎಪಿಸೋಡಲ್ಲಿ ಎಲ್ರಿಗೂ ಹೇಳಿದ್ದೆ, ಹೌದು. ಮೇಡಮ್ ನಂದು ಒಂದು ಮೆಡಿಕಲ್ ಚೆಕಪ್ ಮಾಡಿಸ್ತೀನಿ, ಹಾ, ನಾನು ಬರ್ತೀನಿ ಅಂತ. ಅಂದರೆ ನಮ್ಮ ಪರಿಚಯ ಕರೆಕ್ಟ್ ಹೇಗಾಯಿತು ಅಂತ ಅವ್ರಿಗೊಂದು ಹೇಳ್ಬಿಡ್ತೀನಿ ಕರೆಕ್ಟ್. ಹೌದು ಸಣ್ಣದಾಗಿ. ಹೌದು. ಸೊ ನಾನು ಅಲ್ಲಿ ಪರಿಚಯ ಮಾಡಿಸಿದ್ಮೇಲೆ ನಂದೊಂದು ರಿಪೋರ್ಟ್ ಬಂತು. ಆ ಹ್ಮ್ ರಿಪೋರ್ಟ್ ಮೇಡಮ್ ಗೊತ್ತಿದೆ. ಹ್ಮ್ ಓಕೆನಾ? ಸೊ ನನ್ನ ರಿಪೋರ್ಟ್ ಇಟ್ಕೊಂಡೆ ನಂದೇ ಹೇಳಿ ಮೇಡಮ್, ಹೌದು ಪರವಾಗಿಲ್ಲ, ಜನಕ್ಕೆ ಹೌದು. ಗೊತ್ತಾಗ್ಲಿ. ಯಾಕಂದ್ರೆ ನಾನು ಮನುಷ್ಯನೇ, ಏನು ಕರೆಕ್ಟ್. ಸೂಪರ್ ಮ್ಯಾನಾ? ನಾನು 100%. ತಪ್ಪುಗಳು ಮಾಡಿದ್ರೇನೆ ಗೊತ್ತಾಗೋದು ಸರಿ ಯಾವುದು ಹ್ಮ್ ಅಂದ್ಬಿಟ್ಟು ಅಂತ ಅನ್ನೋ ಹ್ಮ್ ಹಾಗೆ. ಹ್ಮ್ ಸೊ ಕ್ಯಾನ್ ಜಸ್ಟ್ ಟೆಲ್ ವೈ ಹ್ಮ್ ವಿ ಮೆಟ್ ಆರ್ ಐ ಅಪ್ರೋಚ್ಡ್ ಯು. ಖಂಡಿತ. ಏನು ನೀವು ನನಗೇನು ಹೇಳ್ತಾ ಇದ್ದೀರಾ? ಯಾಕಂದ್ರೆ ನನ್ನ ಏಜ್ ಸೆಗ್ಮೆಂಟು ಹ್ಮ್ ಅಥವಾ ನಮ್ಮ ಥರದ್ದು ಒಂದು ಲೈಫ್ ಸ್ಟೈಲ್ ಅಲ್ಲೋ ಸುಮಾರು ಜನ ಇದ್ದಾರೆ. ಹೌದು ನಾವು ಮಾಡೋ ತಪ್ಪೆ ಎಲ್ಲರೂ ಮಾಡ್ತಿದ್ದಾರೆ. ಹೌದು ಹೌದು. ಅದಕ್ಕೆ ಸ್ವಲ್ಪ ಅದು ಹೇಳಿ ಮೇಡಮ್ ಏನು ಖಂಡಿತ. ಅಂದ್ಬಿಟ್ಟು ಅಂತ. ಸೊ ನಾನು ನೋಡ್ರಲ್ಲ ನಿಮ್ಮ ಏನೇನಿತ್ತು. ರಿಪೋರ್ಟ್ ಅಲ್ಲಿ ನಾವೇನೇನ್ ಕಂಡಿಡಿದ್ವಿ ಸರ್? 3 ಭಾಗ ಕಂಡಿಡಿದ್ವಿ. ಹ್ಮ್ ಒಂದು, ಡಯಾಬಿಟೀಸ್ ಬಾರ್ಡರ್ ಲೈನ್ ಅಲ್ಲಿ ಇದೆ. ಇದನ್ನ ಓಕೆ ನಾವು ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಪ್ರೀ ಡಯಾಬಿಟೀಸ್ ಅಂತೀವಿ. ಓಕೆ ಡಯಾಬಿಟೀಸ್ ಬಗ್ಗೆ ಮಾತಾಡ್ತಾ ನಾನು ಇದು ಹೇಳ್ಬೇಕು, ಹ್ಮ್ ಇಂಡಿಯಾ ಇಸ್ ದ ಲೀಡಿಂಗ್ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್. ಹ್ಮ್ ಭಾರತ ನಮ್ಮ ಇಡೀ ವಿಶ್ವದ ಡಯಾಬಿಟೀಸಿನ ಕ್ಯಾಪಿಟಲ್ ಆಗಿ ಇದೆ ಈಗ. ಹ್ಮ್ ಏನಕ್ಕೆ? ಇದರ ಕೆಲವು ರೀಸನ್ಸ್ ಇದೆ, ಅದ್ರ ಬಗ್ಗೆ ನಾನು ಅದು ಮಾತಾಡ್ತೀನಿ. ಮಾತಾಡೋಣ ಮೇಡಮ್, ಆ ಓಕೆ, ವಿಷಯಕ್ಕೆ ಸೊ ಬರೋಣ. ಫಸ್ಟ್ ನಿಮ್ಮ ಹ್ಮ್ ಡಯಾಬಿಟೀಸ್ ಪ್ರೀ ಡಯಾಬಿಟೀಸ್ ಲೆವೆಲ್ ಅಲ್ಲಿ ಇದೆ, ಅಂದ್ರೆ ಓಕೆ ಬಾರ್ಡರ್ ಲೈನ್ ಡಯಾಬಿಟೀಸ್ ಇದೆ. ಓಕೆ ಇದು ನಮಗೆ HbA1c ಅನ್ನೋ ಒಂದು ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗಿದೆ. ಓಕೆ ಎರಡನೇದು ಫ್ಯಾಟಿ ಲಿವರ್. ಓಕೆ, ಹ್ಮ್ ಫ್ಯಾಟಿ ಲಿವರ್ ಏನಕ್ಕೆ ಇದೆ? ಹ್ಮ್ ನಮ್ಮ ಬಾಡಿಯ ಕೊಬ್ಬಿನ ಅಂಶ ಹ್ಮ್ ತುಂಬಾ ಜಾಸ್ತಿ ಆಗಿ, ಕಾರ್ಬೋಹೈಡ್ರೇಟ್ ಈಗ ನಾ ಏನ್ 4 ಭಾಗ ಹೇಳ್ದೆ ಹ್ಮ್ ಅದ್ರಲ್ಲ 1/4 ಇರ್ತಿರ್ಲಿಲ್ಲ, ಹ್ಮ್ 1/4 ಜಾಸ್ತಿ, ಹಾಫ್ ಹೌದು ಅಥವಾ ಏನೋ ಹೌದು 3/4 ಇರ್ತಿತ್ತು. ಹೌದು ಅಷ್ಟು ಶಕ್ತಿ ನಿಮಗೆ ಬೇಕಾಗ್ತಿರ್ಲಿಲ್ಲ. ಹ್ಮ್ ಸೊ ಶಕ್ತಿ ಬೇಕಾಗಿಲ್ಲ ಅಂದ್ರೆ ಇವಾಗ ಲೆಟ್ಸೆ ನಾನು ನಿಮ್ಗೊಂದು 3,000 ರೂಪಾಯಿ ಕೊಡ್ತೀನಿ, ಬಟ್ ಹ್ಮ್ ನೀವು 1,000 ಖರ್ಚು ಮಾಡೋದು, ಹ್ಮ್ 2,000 ಏನ್ ಮಾಡ್ತೀರಾ? ಉಳಿಸ್ಕೊಂಡ್ರೆ ಬ್ಯಾಂಕ್ಗೆ ಹಾಕ್ತೀರಾ, ಹೌದು ಸೇವಿಂಗ್ಸ್ ಅಕೌಂಟ್ಗೆ ಇಡ್ತೀರಾ, ಇಲ್ಲ ಪರ್ಸಲ್ಲಿ ಇಟ್ಕೋತೀರಾ. ಹೌದು ಸೇಮ್ ನಿಮ್ಮ ಬಾಡಿ ಮಾಡೋದು. ಹ್ಮ್ ಓಕೆ, ಸೊ ನಾನು ನಿಮ್ಗೆ ಕೊಡೋ ಅಷ್ಟು ಶಕ್ತಿ, ನೀವು ತಿನ್ನೋ ಅಷ್ಟು ಕ್ಯಾಲರೀಸ್ ನೀವು ಯೂಸ್ ಮಾಡಿಲ್ಲ ಅಂತಂದ್ರೆ ಹ್ಮ್ ಮಿಕ್ಕಿದ ಕ್ಯಾಲರೀಸ್ನ ಬ್ಯಾಂಕ್ಗೆ ಹಾಕತ್ತೆ. ಆ ಹ್ಮ್ ಬ್ಯಾಂಕ್ಗೆ ವಿಸಿರಲ್ ಫ್ಯಾಟ್, ಹೊಟ್ಟೆ ಭಾಗದ ಕೊಬ್ಬಿನ ಅಂಶ. ಓಕೆ ಓಕೆ, ಇದೇ ನಿಮ್ಗೆ ಫ್ಯಾಟಿ ಲಿವರ್ ಕಾಸ್ ಫ್ಯಾಟಿ ಮಾಡೋದು. ಲಿವರ್. ಆಮೇಲೆ ಇದು ಸಾರಿ ಟು ಎರಡನೇದು. ಇಂಟರ್, ಫ್ಯಾಟಿ ಎಸ್ ಸರ್. ಲಿವರ್ ಅಂದಾಗ ಒಂದು ಹೇಳ್ಬಿಡಿ ಮೇಡಮ್. ಹಾ ಕೆಲವರು ಸರ್. ಆಲ್ಕೋಹಾಲಿಕ್ ಫ್ಯಾಟಿ ಲಿವರು, ಅಲ್ಲ ಅಲ್ಲ ನಾನು ಅಲ್ಲ, ಆಲ್ಕೋಹಾಲಿಕ್ ಇದೆ, ಕರೆಕ್ಟ್ ನಮ್ಗೆ ಕರೆಕ್ಟ್. ಯಾವ್ದಿದೆ ಅಂತ ಹೇಳ್ಬಿಡಿ. ನಾನು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇಲ್ಲ ಅಂದ್ರೆ ಆಮೇಲೆ ಆನಂದ್ ತುಂಬಾ ಕುಡಿತಾರೆ. ಪೆಗ್ಗಾಗ್ತಾರೇನೋ ಅದಕ್ಕೆ ಫ್ಯಾಟಿ ಲಿವರ್ ಬಂತು ಹಾ ಅಂತ. ಇಲ್ಲ, ನಂದು ಕಾರ್ಬೋಹೈಡ್ರೇಟ್ಸ್ ಮೇಡಮ್ ಹೇಳ್ದಂಗೆ ಆ ಸಾಲ ಜಾಸ್ತಿ ಉಳಿಸ್ಕೊಂಡು. ಮೇಡಮ್ ಏನ್ ಗೊತ್ತಾ ಹಾ ಸರ್. ಕಾರ್ಬೋಹೈಡ್ರೇಟ್ಸ್? ಹಾ ಸರ್. ನಿಮ್ಗೆ ಬೆಳಗ್ಗೆ ಇಡ್ಲಿ ಹೌದು, ದೋಸೆ, ನೀವು ಏನಾರ ಐಟಮ್ ಹೇಳಿ ನಮ್ ಸೌತ್ ಇಂಡಿಯಾದು ಕಾರ್ಬ್ಸ್ ಅಲ್ಲೇ ಕಾರ್ಬೋಹೈಡ್ರೇಟ್ಸ್ ತಿಂತೀವಿ. ಸ್ಟಾರ್ಟ್ ಆಗುತ್ತೆ, ಕಾರ್ಬ್ಸ್ ಅಲ್ಲೇ ಮುಗಿಯುತ್ತೆ. ಕಾರ್ಬ್ಸ್ ಇಡ್ಲಿ ತಿನ್ನೋದು ತಪ್ಪಲ್ಲ ಸರ್, ಎಷ್ಟು ತಪ್ಪಲ್ಲ, ಕಾರ್ಬ್ಸ್ ತಿಂತಿದೀವಿ ಅದು ತಪ್ಪು. ಗೊತ್ತಾಯ್ತು, ಅದನ್ನ ಹ್ಮ್ ಹೇಳ್ತಾರೆ. ಈಗ ಇಡ್ಲಿ, ಕರೆಕ್ಟ್. ಓಕೆ, ದೋಸೆ, ಹ್ಮ್ ವಡೆ, ಹಾ ಪೂರಿ, ಹಾ ಪೊಂಗಲ್ಲು, ಹಾ ಚಿತ್ರಾನ್ನ, ಹಾ ಯಾವ್ದಾದ್ರು ಕಾರ್ಬ್ಸ್ ಬಿಟ್ಟಿದ್ಯಾ? ಹ್ಮ್ ಓಕೆ, ಹ್ಮ್ ಮಧ್ಯಾಹ್ನ ಊಟ, ಹ್ಮ್ ಆಮೇಲೆ ಸಂಜೆ ಡೈಲಿ ಏನ್ ಪಾನಿಪುರಿ ಆ ತರ ಹೋಗಲ್ಲ, ಬಟ್ ಸ್ಟಿಲ್ ಕರೆಕ್ಟ್. ವಾಟ್ ಎವರ್ ಅವಾಗ ಹೋದ್ರು ಅದೇನೆ. ಹಾ, ಇನ್ ತಿರ್ಗಾ ರಾತ್ರಿ ಅಂದ್ರೆ ತಿರ್ಗಾ ಊಟನೇ. ಅನ್ನ ಮುದ್ದೆ ತಿರ್ಗಾ ಇದು ಅದೇ ಬಿಟ್ರೆ ಇನ್ ಬರುತ್ತೆ. ಫಂಕ್ಷನ್ಗಳು ನಮ್ಗೆ ಹ್ಮ್ ಸತ್ಯನಾರಾಯಣ ಸ್ವಾಮಿ ಪೂಜೆ, ಹಾ ನಾಮಕರಣ, ಹಾ ಮದುವೆ, ಹಾ ಎಲ್ಲ ಕಡೆ ಅನ್ನನೇ. ಅನ್ನ ಆಗತ್ತೆ. ಇದನ್ನ ಹೆಂಗ್ ತಪ್ಪಿಸ್ಕೊಳ್ಳೋದು ಈ ಕಾರ್ಬೋಹೈಡ್ರೇಟ್ಸ್ ಇನ್ ಫಸ್ಟ್ ಆಫ್ ಆಲ್ ಅಂದ್ಬಿಟ್ಟು ಅಂತ. ಫಸ್ಟ್ ಆಫ್ ಆಲ್ ಸರ್, ಅನ್ನ ವಿಲನ್ ಅಲ್ಲ. ಹ್ಮ್ ರೈಸ್ ಇಸ್ ನಾಟ್ ದ ವಿಲನ್. ಓಕೆ ರೈಸ್ ಈಸ್ ಯೋರ್ ಬೆಸ್ಟ್ ಫ್ರೆಂಡ್.
ಓಕೆ, ಅರೆರೆ! ಅನ್ನ ನಿಮ್ಗೆ ಎನರ್ಜಿ ಕೊಡೋ ಅಂಥದ್ದು. ಮತ್ ನಾನ್ ತುಂಬಾ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್‌ನ ತುಂಬಾ ಜಾಸ್ತಿ ತಗೋಬಿಟ್ರಿ ಸರ್. ಓಕೆ. ಓಕೆ, ಹ್ಮ್. ಸೊ ಹ್ಮ್. ಎಲ್ಲಾನು ಮಿತಿಯಲ್ಲಿ ಇರಬೇಕು. ಓಕೆ. ಎಲ್ಲಾನು ಬೆಸ್ಟ್ ಸಮತೋಲನದಲ್ಲಿ ಫ್ರೆಂಡ್ ಇರಬೇಕು. ಇರ್ಬೇಕು. ಅದ್ ಲೈಫ್ ಪಾರ್ಟ್ನರ್ ಲೈಫ್ ಮಾಡ್ಕೋಬಾರ್ದು. ಪಾರ್ಟ್‌ನರ್ ದ ಮಾಡ್ಕೋಬಾರ್ದು. ಡಿಫರೆನ್ಸ್ ಬಿಟ್ವೀನ್ ಕರೆಕ್ಟ್, ಬೆಸ್ಟ್ ಫ್ರೆಂಡ್ ಅಂಡ್ ಲೈಫ್ ಕರೆಕ್ಟ್, ಪಾರ್ಟ್ನರ್. ಕರೆಕ್ಟ್. ಓಕೆ. ಸೊ ಈಗ ಐ ಮೀನ್ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಮಾತಾಡ್ತಿರೋದ್ನ ಇದ್ರ ಬಗ್ಗೆ ಅನ್ನ ಬಗ್ಗೆ ಮಾತಾಡ್ತಿರೋದ. ಲೆಟ್ಸ್ ಸೇ ನೀವು ಬಾಳೆ ಎಲೆ ಊಟ. ಓಕೆ, ಹ್ಮ್. ಬಾಳೆ ಎಲೆ ಊಟದಲ್ಲಿ ನಾವು ಮೇಲ್ಗಡೆ ಏನ್ ಹಾಕೋತೀವಿ? ಪಲ್ಯ, ಕೋಸಂಬರಿ ಎಲ್ಲಾನುವೆ. ಹೌದು. ಅದ್ರ ಕ್ವಾಂಟಿಟಿ ಎಷ್ಟು ಹಾಕೋತೀವಿ? ಹ್ಮ್. ಕೆಳಗಡೆ ಅನ್ನ ಹ್ಮ್. ಎಷ್ಟು ಕ್ವಾಂಟಿಟಿ ಹಾಕೋತೀವಿ? ಹ್ಮ್. ಜಾಸ್ತಿ ಹಾಕೋದು. ತಪ್ಪಲ್ವಾ? ಹ್ಮ್. ಸೊ ಅಗೇನ್ ನಮ್ಮ ಹಿರಿಯರು ಏನ್ ಮಾಡ್ತಿದ್ದು? ನಮ್ಮ ಆಧ್ಯಾತ್ಮಿಕದಲ್ಲಿ ಏನಿತ್ತು? ಇಲ್ಲ ಹ್ಮ್. ನಮ್ಮ ಆನ್ಸಿಸ್ಟರ್ಸ್ ಹೇಗ್ ತಿಂತಿದ್ರು ಅದೇ ತಿಂತಿದ್ವಿ. ಬಟ್ ಹ್ಮ್. ಅಷ್ಟು ಎಕ್ಸಸೈಸ್ ನಾವು ಮಾಡ್ತಿಲ್ಲ. ಅಷ್ಟು ದಿನಚರಿ ನಮ್ದು ಇಲ್ಲ. ಹ್ಮ್. ಓಕೆ, ಅಷ್ಟು ಮೂವ್ಮೆಂಟ್ ನಾವು ಮಾಡ್ತಿಲ್ಲ. ಹ್ಮ್. ಸೊ ವಿ ಕಾಂಟ್ ಬ್ಲೇಮ್. ಹ್ಮ್. ನಮ್ಮ ಅಜ್ಜಿನೂ ಇದೇ ತಿಂತಿದ್ರು, ನಾನು ಇದೇ ತಿಂತಿದ್ದೆ. ಹ್ಮ್. ಅವ್ರಿಗೆ ಡಯಾಬಿಟೀಸ್ ಎಲ್ಲ ನನಗೆ ಯಾಕಿತ್ತು? ಹೌದು. ಇದನ್ನ ನಾವ್ ಹೇಳಕ್ಕಾಗಲ್ಲ. ಓಕೆ. ನಿಮ್ಮ ಅಜ್ಜಿ ಮಾಡ್ತಿದ್ದಷ್ಟು ಕೆಲಸ ನೀವು ಮಾಡ್ತಾ ಇಲ್ಲ. ಅದು ನಿಜ. ನಿಮ್ಮ ಅಜ್ಜಿ ತಿಂತಿದ್ದಷ್ಟು ಕಮ್ಮಿ ಅನ್ನ ನೀವು ತಿಂತಾ ಇಲ್ಲ. ಹೌದು. ಅವರು ಮಿಡ್ ನೈಟ್ ಸ್ನಾಕ್ಸ್ ತಿಂತಿರ್ಲಿಲ್ಲ, ಹ್ಮ್. ನೀವು ತಿಂತಿದ್ದೀರಾ. ಹ್ಮ್. ಓಕೆ, ಅವರು ಮೊಬೈಲ್ ಅಲ್ಲಿ ಕುತ್ಕೊಂಡು ಸ್ಕ್ರೋಲ್ ಮಾಡ್ತಿರ್ಲಿಲ್ಲ, ಹ್ಮ್. ನೀವು ಮಾಡ್ತಿದ್ದೀರಾ. ನೀವ್ ಮಾಡ್ತಾರ ಅಡ್ವೈಸ್ ಎಲ್ಲ ನಂಗೆ ಬೈದಂಗಿದೆ. ನಿಮ್ಮ ಅಜ್ಜಿ ತಿಂತಾರಲ್ಲ, ನಿಮ್ಮ ಅಜ್ಜಿ ನೀನ್ ತಿಂತ. ನಾವು ಬೈತಿಲ್ಲ ತಾನೇ ಮೇಡಮ್? ಇಲ್ಲ sir. ತುಂಬಾ ಥ್ಯಾಂಕ್ಸ್. ಖಂಡಿತ ಐ ವಿಲ್ ಸೇ ಅಗೇನ್ ಎಂಟರ್ಟೈನ್ಮೆಂಟ್ ವಿತ್ ಎನ್ಲೈಟನ್ಮೆಂಟ್. ಅದಕ್ಕೇನೆ ನಂಗೆ ಮೇಡಮ್ ಬೈತಾ ಇದಾರ ಒಂದ್ ಸೆಕೆಂಡು. ನಿಮ್ಮ ಅಜ್ಜಿ ತಿಂತಾರಲ್ಲ, ನೀನ್ ತಿಂತಾ ಇದೀಯ. ಎನಿವೆ ಹೇಳಿ ಹಾ, ಹೇಳಿ. ಈ ಎರಡರ ಬಗ್ಗೆ ಮಾತಾಡಿದ್ವಿ. ಒಂದು ಏನು, ನಿಮ್ಮ ಪ್ರೀ ಡಯಾಬಿಟೀಸ್. ಇದು ಇಂಡಿಯಾಲಿ, ಭಾರತದಲ್ಲಿ ತುಂಬಾ ತುಂಬಾ ಜನಕ್ಕೆ ಇದೆ. ಓಕೆ. ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ, ನಿಮ್ಮ ಹ್ಮ್. ಶುಗರ್ ಲೆವೆಲ್ ಎಲ್ಲಿದೆ ಅರ್ಥ ಮಾಡ್ಕೊಳ್ಳಿ. ಹೆದರ್ಕೋಬೇಡಿ, ನಿಮ್ಗೆ ಡಯಾಬಿಟೀಸ್ ಬಂದಿದೆ, ಅಯ್ಯಯ್ಯೋ ಏನಾಗುತ್ತೆ ಅಂತ ರಿವರ್ಸ್ ಮಾಡಬಹುದು. ಹ್ಮ್. ಡಯಾಬಿಟೀಸ್ ತೆಗೆದು ಹಾಕಬಹುದು, ಕರೆಕ್ಟ್ ಲೈಫ್ ಸ್ಟೈಲ್, ಕರೆಕ್ಟ್ ಜೀವನಚರ್ಯನ ಸರಿ ಮಾಡ್ಕೊಳ್ಳೋದ್ರಿಂದ. ಬಾರ್ಡರ್ ಲೈನ್ ಡಯಾಬಿಟಿಕ್ ಅಂದ್ರೆ ಅದು. ಬಾರ್ಡರ್ ಲೈನ್ ಡಯಾಬಿಟಿಕ್ ಅಂದ್ರೆ, ಇವಾಗ HbA1c ಅಂತ ಏನ್ ಟೆಸ್ಟ್ ಮಾಡಿದ್ವಿ ಸರ್ ನಾವು, ಅದು ನಿಮಗೆ 5.96 ಅಲ್ಲಿ ಇದೆ. ಇದನ್ನ ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತೀವಿ. ಈಗ ನಮ್ಮ ಹುಡುಗರಿಗೆ ಅರ್ಥ ಆಗ ಒಂದ್ ಹೇಳ. ಹ್ಮ್, IPL ಅಲ್ಲಿ 6 ಹೋಗಕ್ ಮುಂಚೆ ಜಸ್ಟ್ ಇಲ್ಲಿ ಕ್ಯಾಚ್ ಹಿಡಿತಾರೆ ಗೊತ್ತಾ? ಎಕ್ಸಾಕ್ಟ್ಲಿ ಅಲ್ಲಲ್ವಾ? ಎಕ್ಸಾಕ್ಟ್ಲಿ ಹಾಗೆ ಇರೋದು. ಈಗ ಇನ್ನೂ ಏನಾರು ಇನ್ನೂ ಇಲ್ಲ, ಆಗ್ಲಿಲ್ಲ ಇನ್ನೂ ಅಂದ್ರೆ ಅಲ್ಲ ಕ್ಯಾಚ್ ಹಿಂದಕ್ಕೆ ಹೋಗುತ್ತೆ. ಹಿಂದೆ ಹೋಗುತ್ತೆ, ಈಗ boundary ರಿವರ್ಸಬಲ್ ಆಗುತ್ತೆ. ಅಂದ್ರೆ ಅವ್ನ್ ಬಾಲ್ ಆಚೆ ಎಸ್ತು ಒಳಗ್ ಹೋಗಿ ಹೊರಗ್ ಹಾ. ಬಂದ್ ಮತ್ತೆ ಕ್ಯಾಚ್ ಹಿಡಿತ. ಆ ಆಪ್ಷನ್ ಆ ಇದೆ ಆ ಮೇಡಮ್. ಆಪ್ಷನ್ ಇದೆ ಸರ್. ಬೇಗ ರೆಡಿ ಆಗ್ಬಿಡೋಣ. ಓಕೆ, ರಿವರ್ಸ್ ಮಾಡ್ಬೇಕು. ಸೊ Okay, ಎರಡನೇದು ಫ್ಯಾಟಿ ಲಿವರ್ ಬಗ್ಗೆ ಮಾತಾಡಿದ್ವಿ. ಫ್ಯಾಟಿ ಫ್ಯಾಟಿ ಲಿವರ್ ಬಗ್ಗೆ ಮಾತಾಡ್ತಾ ನಾ ಹೇಳ್ದೆ, ಇಂಡಿಯಾಲಿ ತುಂಬಾ ಜನಕ್ಕೆ ಸೇಮ್ ಫ್ಯಾಟಿ ಲಿವರ್ ಕೂಡ ಪ್ರಾಬ್ಲಮ್ ಇದೆ. ಆಲ್ಕೋಹಾಲಿಕ್ ಅಲ್ಲ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಏನಕ್ಕಿದೆ? ನಮ್ಮ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದೆ. ಅಷ್ಟು ಕಾರ್ಬೋಹೈಡ್ರೇಟ್ಸ್ ನಾವು ಬರ್ನ್ ಮಾಡ್ತಾ ಇಲ್ಲ, ನಾವು ಅಷ್ಟು ಎನರ್ಜಿ ಯೂಸ್ ಮಾಡ್ತಿಲ್ಲ. ಯಾವ ಎನರ್ಜಿ ಯೂಸ್ ಮಾಡಲ್ಲ ಅದು ವಿಸರಲ್ ಫ್ಯಾಟ್, ಹೊಟ್ಟೆ ಭಾಗದ ಕೊಬ್ಬಿನಾಂಶ ಆಗಿ ಕುತ್ಕೊಳ್ಳುತ್ತೆ. ಇದು ಫ್ಯಾಟಿ ಲಿವರ್ ಕಾಸ್ ಮಾಡುತ್ತೆ. ಮೂರನೇದು ಕೊಲೆಸ್ಟ್ರಾಲ್. ಓಕೆ, ಲಿಪಿಡ್ ಪ್ರೊಫೈಲ್ ಅಂತ ಒಂದು ಟೆಸ್ಟ್ ಮಾಡಿದ್ವಿ. ಇದರಲ್ಲಿ ನಮ್ಮ ಕೊಲೆಸ್ಟ್ರಾಲ್ ಸ್ವಲ್ಪ ಏರುಪೇರು ಇದೆ. ಕೊಲೆಸ್ಟ್ರಾಲ್ ಅಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ, ಒಳ್ಳೆ ಕೊಬ್ಬಿನಾಂಶ, ಬ್ಯಾಡ್ ಕೊಲೆಸ್ಟ್ರಾಲ್, ಕೆಟ್ಟ ಕೊಬ್ಬಿನಾಂಶ. ಸೊ ಸ್ವಲ್ಪ ಕೆಟ್ಟ ಕೊಬ್ಬಿನಾಂಶ ಮೇಲೆ ಇದೆ. ಅಂದ್ರೆ ಅದು ಯಾವ್ದ್ರಿಂದ ಬರುತ್ತೆ ಮೇಡಮ್? ತಿರ್ಗಾ ಈ ಫ್ರೈಡ್ ಫುಡ್ಸ್ ಫ್ರೈಡ್ ಫುಡ್ಸ್, ಲೈಫ್ ಸ್ಟೈಲ್, ಓಕೆ, ಅಂಡ್ ಜೆನೆಟಿಕ್ಸ್. ಸ್ವಲ್ಪ ನಾವು ಜೆನೆಟಿಕ್ಸ್ ಬ್ಲೇಮ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ದಿನಚರಿ, ನಿಮ್ಮ ಊಟ ತಿಂಡಿ, ನಿಮ್ಮ ಆಹಾರ ಪದಾರ್ಥ, ಜೊತೆಗೆ ನಿಮ್ಮ ಜೆನೆಟಿಕ್ಸ್. ಇಂಡಿಯಾಲಿ ಸರ್, ಭಾರತದಲ್ಲಿ ಒಂದು ಒಳ್ಳೆ ಸ್ಟಡಿ ಮಾಡಿದ್ರು, ಲ್ಯಾನ್ಸೆಟ್ ಅನ್ನೋ ಒಂದು ಪೇಪರ್, UK ಅವರು, ಭಾರತೀಯರ ಬಗ್ಗೆ. ಇದ್ರಲ್ಲಿ ಏನ್ ಹೇಳಿದ್ರು ಗೊತ್ತಾ? ನೀವು ಲೀನ್ ಆಗಿ ಕಾಣಿಸಿದ್ರು, BMI ಅಂತ ಒಂದು ನಾವು ಮೆಡಿಕಲ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್. ಅಂದ್ರೆ ನಿಮ್ಮ ಹೈಟ್ ನ ವೇಟ್ ಅಲ್ಲಿ ಡಿವೈಡ್ ಮಾಡ್ತೀವಿ. ನಿಮ್ ಸ್ಟುಡಿಯೋಗೆ ನಾನು ಬಂದಾಗ ಮಾಡರಲ್ಲ ನೀವು? Correct, ಅದೇನಾ ಅದು? exactly. ಓಕೆ ಓಕೆ, ಆ ವಿಡಿಯೋ ನೋಡಿ. ಓಕೆ, ಹೇಳಿ. ಸೊ BMI ಅಂತ ಒಂದು ಚೆಕ್ ಮಾಡ್ತೀವಿ ಸರ್. BMI ನಮ್ಗೆ ಏನ್ ಹೇಳುತ್ತೆ? ನಿಮ್ಮ ಹೈಟ್ಗೆ ನಿಮ್ಮ ವೆಯ್ಟ್ ಕರೆಕ್ಟ್ ಆಗಿದ್ಯಾ ಇಲ್ವಾ ಅನ್ನೋದು. ಓಕೆ, ಸೊ ಫುಲ್ ವರ್ಲ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಈ BMI ನ ಕನ್ಸಿಡರ್ ಮಾಡ್ತೀವಿ. ಬಟ್ ಇಂಡಿಯಾಲಿ ಅದು ಮಾಡಕ್ಕಾಗಲ್ಲ. ಬಿಕಾಸ್ ಇಂಡಿಯಾಲಿ ಹಿಡನ್ ಫ್ಯಾಟ್ ಅನ್ನೋದೊಂದಿರತ್ತೆ, ಅಥವಾ ಲೀನ್ ಫ್ಯಾಟ್ ಅನ್ನೋದೊಂದಿರತ್ತೆ. ಇದು ನಮ್ಮ ಫಿನೋಟೈಪ್, ಅಂದ್ರೆ ನಮ್ಮ ಜೀನ್ಸ್ ಇಂದ. ನಮ್ಮ ಹಿರಿಯರಲ್ಲಿ ತುಂಬಾ ಫೆಮಿನ್, ತುಂಬಾ ಡ್ರಾಟ್ ಸಿಚುವೇಶನ್ ಇತ್ತು, ತುಂಬಾ ಫೆಮಿನ್ ಸಿಚುವೇಶನ್ ಇತ್ತು. ಮತ್ತೆ ನಮ್ಮ ಫಿನೋಟೈಪ್, ನಮ್ಮ ಜೀನ್ಸ್ ಈ ತರ ಇದೆ. ನಮ್ಮ ಕೊಬ್ಬಿನಾಂಶ ಬಾಡಿಯ ಕೆಳಗೆ ಬರೋದಿಲ್ಲ. ಅಂದ್ರೆ ಏನು, ನಮ್ಮ ಸಬ್ಕ್ಯುಟೇನಿಯಸ್ ಫ್ಯಾಟ್ ಇಲ್ಲಿ ಇರುವಂತ ಜಾಗದಲ್ಲಿ ಕೂರಲ್ಲ ಕೊಬ್ಬಿನಾಂಶ. ಇಂಡಿಯನ್ಸ್ ಅಲ್ಲಿ ಅಥವಾ ಸೌತ್ ಏಷಿಯನ್ಸ್ ಅಲ್ಲಿ ಕೊಬ್ಬಿನಾಂಶ ವಿಸರಲ್ ಫ್ಯಾಟ್ ಆಗಿ ಕುತ್ಕೊಳ್ಳುತ್ತೆ. ದಿಸ್ ಕಾಸಸ್ ಡಿಸ್ಟ್ರಿಬ್ಯೂಟ್ ಆಗಲ್ಲ, ಡಿಸ್ಟ್ರಿಬ್ಯೂಟ್ ಆಗಲ್ಲ. ಓಕೆ, ಇದಕ್ಕೇನೆ ಏನೋ ಇಂಡಿಯಾ, ಅಗೇನ್ ಭಾರತ ಡಯಾಬಿಟೀಸ್ ಅಲ್ಲಿ ತುಂಬಾ ಮುಂದೆ ಇದೆ, ಹಾರ್ಟ್ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಮುಂದೆ ಇದೆ. ಅಂಡ್ ಮೂರನೇದಿಗೆ ನಾವು ಮಾತಾಡಿದ್ದು ಕೊಲೆಸ್ಟ್ರಾಲ್ ಅಲ್ಲಿ. ಮತ್ತೆ ನಾನು ಕೆಲವು ರೀಲ್ಸ್ ನೋಡಿದ್ದೀನಿ, ಕರೆಕ್ಟ್ ಮೈ ಫೇಮ್ ರಾಂಗ್. ಸರ್, ಕೆಲವು ಆಂಟಿಯರೆಲ್ಲ ಕುತ್ಕೊಂಡು ಬೆಳಗ್ಗೆ ಎಕ್ಸರ್ಸೈಸ್ ಮಾಡ್ತಾರೆ. ಯಹಾ ಪಿ ಜಾನ ಪಡೇಗಾ, ಯಹಾ ಕಬಿ ಜಾನ ಪಡೇಗಾ, ಯಹಾ ಕೈಸೆ ಜಾನ ಪಡೇಗಾ, ಯಹಾ ಕೈಸೆ ಜಾನ. ಅದ್ ಹೆಂಗ್ ಅಲ್ಲೆಲ್ಲ ಕುತ್ಕೊಂಡ್ಬಿಡ್ತು ಫ್ಯಾಟ್ ಅವ್ರಿಗೆ? ವರ್ಕ್ ಆಗಲ್ಲ. ಅಂದ್ರೆ ಫೀಮೇಲ್ಗೆ ಕೈಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತಾ, ಮೇಲ್ಗೆ ಮಾತ್ರ? ಎರಡಕ್ಕೂ ಸರ್, ಫೀಮೇಲು ಮೇಲ್ ಎರಡಕ್ಕೂ ಇದು ಫ್ಯಾಟ್. ಇಲ್ಲಿ ಅವ್ರದ್ದು ಏನು ಸ್ಯಾಗಿಂಗ್ ಕಾಣಿಸ್ತಾ ಇದೆ, ಇಲ್ಲ ಇಲ್ಲಿ ಹೊಡ್ಕೋತಾರೆ, ಇದು ಫ್ಯಾಟ್ ಅಲ್ಲ, ಇದು ಲೂಸ್ ಮಸಲ್ಸ್.
ಮಾಂಸಖಂಡಗಳು ಲೂಸ್ ಆ ಇರೋ ಎಕ್ಸರ್ಸೈಸ್ ಅಂತದ್ದು ಇಂದ ಹೆಂಗ್ ಹೋಗುತ್ತೆ ಮೇಡಮ್ ಹೋಗಲ್ಲ ಅದು? ಸರ್. ಅದನ್ನ ಹೆಂಗ ಖಂಡಿತ ಅದು ಸುಮ್ನೆ ಹೋಗಲ್ಲ. ವೈರಲ್ ಮಾಡ್ಬೇಕಂತ ಮಾಡಿದ್ರ ಅದು? ಹ್ಮ್. ಅಥವಾ ಏನದ್ ನಂಗೆ ನಿಜ ಅರ್ಥ ಸೀರಿಯಸ್ ಆಗಿದಾರ ಅವರು? ಇಟ್ಸ್ ಜಸ್ಟ್ ಇನ್ಸ್ಟಂಟ್ ಅದು ಪ್ಯಾರಲಲ್ಲಿ ಗ್ರಾಟಿಫಿಕೇಶನ್. ಫಾರಿನ್ ಅಲ್ಲಿ ಹಾ, ಹೆಂಗಸರುಗಳು ಹಾ. ಹೆಂಗ್ ಮಾಡ್ತಾ ಇದಾರೆ ಮೇಡಮ್. ಅಲ್ವಾ? 40s ಎಲ್ಲ 25 ತರ ಹ್ಮ್, ಕಾಣ್ತಿದಾರೆ ಹ್ಮ್, ಲೇಡೀಸ್. ನಿಜ. ಇವ್ಳು ಯಹಾ ಪಾ ಜನ ಪಡೇಗ ಯಹಾ ಕಾ ಭಿ ಜನ ಪಡೇಗ. ಏನ್ ಸೋಪ್ ಹಾಕಿ ಬಟ್ಟೆ ತೊಳೆ ಇದ್ರ ಅಡ್ವರ್ಟೈಸ್ಮೆಂಟ್ ಯಹಾ ಕಾ ಭಿ ಜನ ಪಡೇಗ ಏನಂತ ಹೇಳಿ ನನಗೆ ಅರ್ಥನೇ ಆಗಿಲ್ಲಪ್ಪ. ನನ್ ಪ್ರಕಾರ ಕನ್ಫ್ಯೂಸ್ ಆಗ್ಬಿಟ್ಟೆ ಸರ್, ನಾನು. ನೀವ್ ಹೇಳಿದ್ ಖಂಡಿತ ನಿಜ. ಬಟ್ ನನ್ ಪ್ರಕಾರ ಅಗೇನ್ ನಾವು ವಾಕ್ ಮಾಡ್ತೀವಿ ಅಂತ ತುಂಬಾ ಪೇಷಂಟ್ಸ್ ಬರ್ತಾ ಇದೆ ಸರ್. Okay. ಮೇಡಮ್ ನಾ ವಾಕ್ ಮಾಡ್ತೀನಿ, ಆದ್ರೂ ನಂಗೆ ಯಾಕೆ ಶುಗರ್ ಇದೆ? ಓಕೆ, ಹ್ಮ್. ಇಲ್ಲ ನಾ ತುಂಬಾ ಎಕ್ಸಸೈಸ್ ಮಾಡ್ತೀನಿ, ನನ್ಗೆ ಯಾಕೆ ಶುಗರ್ ಇದೆ? ಅವ್ರ ಪ್ರಕಾರ ಎಕ್ಸಸೈಸ್ ಏನು? ನೀವು ತೋರಿಸಿದ್ದು ಹಾ. ಏನೋ ಹೊಡೆದಾಟ. ಓಕೆ, ಇಲ್ಲ ಅವ್ರ ಮನೆ ಹತ್ರ ಇರೋ ಯಾವ್ದೋ ಪಾರ್ಕ್ ಒಂದು ಎಕ್ಸಸೈಸ್ ಮಿಷಿನ್ ಇರುತ್ತೆ, ಅದ್ರ ಮೇಲೆ ಹ್ಮ್. ನಿಂತ್ಕೊಂಡು ಹಿಂಗ್ ಮಾಡ್ತಾರೆ. ಇಲ್ಲ ಪಾರ್ಕ್ ಒಂದ್ 3 ರೌಂಡ್ ಹಾಕ್ತಾರೆ. ಹ್ಮ್. ಓಕೆ, ದಿಸ್ ಇಸ್ ಫಾರ್ ಯು ಟು ಬಿ ನಾಟ್ ಕಾಲ್ಡ್ ಸೆಡೆಂಟರಿ. ಅಂದ್ರೆ ನೀವು ಅಷ್ಟೇ. ನಿಮ್ಮ ದಿನಚರಿಯಲ್ಲಿ ಏನು ಮಾಡ್ತಾ ಇಲ್ಲ, ಸೋಫಾ ಮೇಲೆ ಕುತ್ಕೊಂಡಿದ್ದೀರಾ ಅಂತ ಕರಿಬಾರ್ದು. ಅಂದ್ರೆ ಇದನ್ನ ಮಾಡ್ಬೇಕು. ಎಷ್ಟು ದಿನಕ್ಕೆ 10,000 ಸ್ಟೆಪ್ ಓಡಾಡ್ಬೇಕು, ಹ್ಮ್. ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕು. ಬಟ್ ಹ್ಮ್. ಇದರ ಅರ್ಥ ನೀವು ಹೆಲ್ದಿ ಆಗಿರ್ತೀರಾ ಅಲ್ಲ. ಅಲ್ವಾ? ಇದರ ಅರ್ಥ ನಿಮ್ಗೆ ಯಾವ ರೋಗಗಳು ಬರೋದಿಲ್ಲ ಅಲ್ಲ. ಇದರ ಅರ್ಥ ನೀವು ಸೆಡೆಂಟರಿ ಅಲ್ಲ. ಇದರ ಅರ್ಥ ನೀವು ಸುಮ್ಮನೆ ಕುತ್ಕೊಂಡಿರುವಂತಹ ಮನುಷ್ಯ ಅಲ್ಲ. ಹಾ, ಯಾಕಂದ್ರೆ ಇದೇ ಕಾರಣಕ್ಕೇನೋ ಎಷ್ಟೋ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಬೆಳಗ್ಗೆ ವಾಕಿಂಗ್ ಹೋದಾಗ ಆಗಿದೆ. ಕರೆಕ್ಟ್. ಬೆಳೆ Correct. ವಾಕಿಂಗ್ ಹೋಗ್ತಾರೆ, ದಿನ ವಾಕಿಂಗ್ ಹೋಗ್ತಾ ಇದ್ರು ನಮ್ಮ ಮಾವ, ನಮ್ಮ ಹಾ. ತಾತ. ಅಲ್ಲಿ ಅಲ್ಲ. ಪಾರ್ಕ್ ಹತ್ರನೇ ಬಿದ್ದೋದ್ರು. ಹ್ಮ್. ಹಾ ಹಾ ಹಾ, ಹ್ಮ್. ಇವಾಗ ಅರ್ಥ ಆಗ್ತದೆ ಹ್ಮ್. ನನಗಿದು. ಸೊ ಆಮೇಲೆ ಇನ್ನೊಂದು ಏನ್ ನೋಡಿದೀನಿ ಸರ್, ವಾಕಿಂಗ್ ಮಾಡ್ತಾ ಬರ್ತಾ ಒಂದೆರಡು ವಡೆ, ಒಂದ್ ಸ್ವಲ್ಪ ಕಾಫಿ, ಹಾ, ಅದೆಲ್ಲ ಇದು ಇದ್ದೇ ಇರೋದು. ತಿನ್ಕೊಂಡ್ ಅದೆಲ್ಲ ಬರ್ತಾರೆ. ಮುಗಿದ್ಮೇಲೆ ಆಚೆ ಬರ್ತಿದ್ದಂಗೆ. ಇಟ್ ಜಸ್ಟ್ ಡಿಫೀಟ್ಸ್ ದ ಪರ್ಪಸ್. ನೀವ್ ಏನಕ್ಕೆ ವಾಕಿಂಗ್ ಮಾಡಿದ್ರಿ ಅದ್ರ ಪರ್ಪಸ್ ಡಿಫೀಟ್ ಆಯ್ತು. ನೀವು ಆಧ್ಯಾತ್ಮಿಕವಾಗಿ ರಿಲೇ ಆಗ್ತಿದ್ದೀರಾ, ಇಲ್ಲ ಬರೀ ನಿಮ್ಮ ಆರೋಗ್ಯಕ್ಕೆ ಮಾತ್ರ ಗಮನ ಕೊಡ್ತಾ ಇದ್ದೀರಾ? ಯು ಹ್ಯಾವ್ ಟು ಮೇಕ್ ಶ್ಯೂರ್ ನಿಮ್ಮ ಮೀಲ್ಸ್ ಅನ್ನ ಟೈಮ್ ಅಲ್ಲಿ ತಿಂತೀರಾ. ನಿಮ್ಮ ಆಹಾರಗಳನ್ನ ಕರೆಕ್ಟ್ ಆಗಿ ಆ ಟೈಮಿಗೆ ತಿಂತೀರಾ. ಓಕೆ, ಈಗ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಕ್ ನಿಮ್ಗೊಂದು ಟೈಮ್ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಅದನ್ನ ಡೆಡ್ ಲೈನ್ ಕ್ರಾಸ್ ಮಾಡಿದ್ರೆ ಏನಾಗತ್ತೆ? ಟ್ಯಾಕ್ಸ್ ಬೀಳತ್ತೆ. ಸೇಮ್ ವೇ ನಿಮ್ಮ ಬಾಡಿ, ನೀವು ಆಹಾರ ತಿನ್ನಕ್ಕೆ ಒಂದು ಪದ್ಧತಿ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಮಾಡಿದ್ರೆ ನಿಮ್ ಬಾಡಿಗೆ ಟ್ಯಾಕ್ಸ್ ಬೀಳತ್ತೆ. ಈ ಟ್ಯಾಕ್ಸೇ ನಿಮ್ಮ ಶುಗರ್ ಆಗ್ಲಿ, BP ಆಗ್ಲಿ, ಫ್ಯಾಟಿ ಲಿವರ್ ಆಗ್ಲಿ, ಕೊಲೆಸ್ಟ್ರಾಲ್ ಆಗ್ಲಿ. ಓಕೆ, ಸೊ ಇದನ್ನ ನಾವು ಕರೆಕ್ಟ್ ಮಾಡ್ಲೇಬೇಕು. ಸೊ ಈಗ ನನಗೆ ಮೈನ್ ಟೇಕ್ ಅವೇ 3 ಹೇಳ್ಬಿಡಿ ಹೌದು ಮೇಡಮ್ ಸರ್. ಕರೆಕ್ಟ್ ಆಗಿ. ಹಾ. ನಾನು ಯಾಕಂದ್ರೆ ನೆಕ್ಸ್ಟ್ ಬರ್ತೀನಿ ಅದಕ್ಕೆ ಏನನ್ಬಿಟ್ಟು ಅಂತ. ಓಕೆ ಸರ್. ಒಂದು ಬಾರ್ಡರ್ ಲೈನ್ ಕ್ಯಾಚ್ ಹಿಡಿತಾ ಇದೀವಿ, ಮತ್ತೆ ರೆಡಿ ಆಗ್ಬಹುದು, ಕರೆಕ್ಟ್. ಏನ್ ಸಮಸ್ಯೆ ಇಲ್ಲ. ಬಾರ್ಡರ್ ಲೈನ್ ಹ್ಮ್. ಡಯಾಬಿಟಿಕ್ ಅಂತ ಹ್ಮ್. ಹೇಳ್ತಾ ಇದೀರಾ. ನೆಕ್ಸ್ಟ್ ಏನಂದ್ರೆ ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್ ಹ್ಮ್. ಇದಕ್ಕೆ ಏನಂತ ಸಪರೇಟ್ ಫುಡ್ ಆ ಸೊ ತರದ್ದು ನಿಮ್ಮ ಡಯಾಬಿಟೀಸ್ಗೋಸ್ಕರ ಏನ್ ಆಹಾರ ಚೇಂಜ್ ಮಾಡ್ತೀವಿ? ನಿಮ್ಮ ಪ್ರೀ ಡಯಾಬಿಟೀಸ್, ಬಾಟಲ್ ಲೈನ್ ಡಯಾಬಿಟೀಸ್ಗೋಸ್ಕರ ಏನ್ ಆಹಾರ ಚೇಂಜ್ ಮಾಡ್ತೀವಿ? ಈ 4 ಭಾಗ ನಾನು ಏನ್ ಹೇಳ್ದೆ, ಇಲ್ಲಿಯ ಕಾರ್ಬೋಹೈಡ್ರೇಟ್ ನ ರೆಗ್ಯುಲೇಟ್ ಮಾಡ್ತೀವಿ. ಅಂದ್ರೆ ಸಿಂಪಲ್ ಶುಗರ್ಸ್, ತುಂಬಾ ಬೇಗ ನಿಮ್ಗೆ ಶಕ್ತಿ ಕೊಡುವಂತದ್ದು. ಓಕೆ, ಇಲ್ಲ ಸ್ವೀಟ್ಸ್, ಓಕೆ, ಇಲ್ಲ ತುಂಬಾ ಪಾಲಿಶ್ ಆಗಿರೋ ಅನ್ನ. ಓಕೆ, ಈ ತರದನ್ನ ಅವಾಯ್ಡ್ ಮಾಡ್ತೀವಿ. ಇದನ್ನ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಕರಿತೀವಿ. ಕಮ್ಮಿ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋ ಫುಡ್ ಕೊಡಬೇಕು. ಓಕೆ, ದೆನ್ ನಿಮ್ಮ ಡಯಾಬಿಟೀಸ್ ಕಮ್ಮಿ ಮಾಡೋಕ್ಕೋಸ್ಕರ ನಿಮ್ಗೆ ಯಾವುದೇ ಪ್ಯಾಕ್ಡ್ ಫುಡ್ಸ್ ಆಗಲಿ, ಫ್ರೂಟಿ, ಮಾಜಾ, ಪೆಪ್ಸಿ, ಕೋಕ್ ಈ ತರದನ್ನ ತಗೊಳ್ಳೋದು. ವೆರಿ ಗುಡ್. ದೆನ್ ಸೆಕೆಂಡ್ ಪಾಯಿಂಟ್, ಹಣ್ಣುಗಳು. ಓಕೆ, ಹಣ್ಣುಗಳನ್ನ ಸ್ವಲ್ಪ ಲಿಮಿಟ್ ಮಾಡಿರ್ತೀವಿ. ಬಿಕಾಸ್ ಹಣ್ಣು ಕೂಡ ಶುಗರೇ. ಹಣ್ಣು ತಗೋಬೇಕು, ಬಟ್ ಅಗೇನ್ ಸಮತೋಲನದಲ್ಲಿ ತಗೋಬೇಕು. ಸೊ ಎಲ್ಲ ಹಣ್ಣು ಒಳ್ಳೇದಲ್ಲ. ಎಲ್ಲ ಹಣ್ಣು ಒಳ್ಳೇದು ಸರ್, ಬಟ್ ಯಾವಾಗ ಎಷ್ಟು ತಗೋಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದರ ಜೊತೆ ಎಷ್ಟು ತಗೋಬೇಕು ಅದು ಇಂಪಾರ್ಟೆಂಟ್. ಎಲ್ಲ ಹಣ್ಣುಗಳು ಎಲ್ಲಾ ಟೈಮಲ್ಲೂ ನಿಮ್ಮ ಬಾಡಿಗೆ ಒಳ್ಳೇದಲ್ಲ. ಅಂಡ್ ಬಿಕಾಸ್ ಪ್ರೀ ಡಯಾಬಿಟೀಸ್ ಬಗ್ಗೆ ಮಾತಾಡ್ತಿದೀವಿ, ಕೆಲವು ಹಣ್ಣುಗಳನ್ನ ನಾನು ನಿಮ್ಗೆ ಹೇಳ್ತೀನಿ, ಅದನ್ನ ಮಾತ್ರ ನೀವು ತಗೊಳ್ತೀರಾ. ಸೆಕೆಂಡ್ ಪಾಯಿಂಟ್, ನಿಮ್ಮ ಫ್ಯಾಟಿ ಲಿವರ್ ಬಗ್ಗೆ ಮಾತಾಡ್ವಿ. ಯಾರಿಗೆ ಫ್ಯಾಟಿ ಲಿವರ್ ಇರ್ಲಿ, ಇಲ್ಲಿ ಏನ್ ಮಾಡಬೇಕು? ಫಸ್ಟ್ ನಿಮ್ಮ ಡಯಟ್ ಕಂಟ್ರೋಲ್ ಮಾಡಬೇಕು. ಸೆಕೆಂಡ್, ಅದ್ರ ಜೊತೆಗೆ ಎಕ್ಸಸೈಸ್ ಮಾಡಲೇಬೇಕು. ಓಕೆ, ಸೊ ಸೇಮ್ ನಮ್ಮ ಬ್ಯಾಂಕ್ ಐಡಿಯಾ ತಗೊಳ್ಳೋಣ. 1,000 ರೂಪಾಯಿ ಖರ್ಚು ಮಾಡ್ತಿದ್ದೀರಾ, 2,000 ರೂಪಾಯಿ ಬ್ಯಾಂಕ್ ಅಲ್ಲಿ ಇದೆ. ಇವಾಗ ನಾವು 1,000 ರೂಪಾಯಿ ಖರ್ಚು ಮಾಡ್ತಿರೋರು ಏನ್ ಮಾಡ್ಬೇಕು? 2,000 ರೂಪಾಯಿನ ಅಗತ್ಯಕತೆ ತರಬೇಕು. ಆವಾಗಲೇ ಈ ಬ್ಯಾಂಕ್ ಇಂದ 1,000 ರೂಪಾಯಿ ಡ್ರಾ ಮಾಡ್ತೀರಾ. ಓಕೆ, ಸೊ ಆ ಅಗತ್ಯಕತೆ ಹೇಗ್ ತರ್ತೀವಿ? ಇಲ್ಲ ಡಯಟ್ ಅಲ್ಲಿ 1,000 ರೂಪಾಯಿ ಕಮ್ಮಿ ಮಾಡಿ, ಇಲ್ಲ 2,000 ಮಾಡಬೇಕು ಅಂದ್ರೆ ನಮ್ಮ ಎಕ್ಸಸೈಸ್ ಎಕ್ಸ್ಟ್ರಾ ಮಾಡಿ. ಓಕೆ, ಸೊ ಇಲ್ಲ ವಿಲ್ ರೆಡ್ಯೂಸ್ ಯೋರ್ ಡಯಟ್, ಲೋ ಕ್ಯಾಲರಿ ಡಯಟ್ ಕೊಡ್ತೀವಿ, ಇಲ್ಲ ವಿಲ್ ಆಡ್ ಎಕ್ಸಸೈಸ್. ಅಲ್ಲಿಂದ ನಿಮ್ಮ ವಿಸರಲ್ ಫ್ಯಾಟ್, ಹೊಟ್ಟೆ ಭಾಗದ ಕೊಬ್ಬಿನಾಂಶ ಮತ್ತೆ ಫ್ಯಾಟಿ ಲಿವರ್ ಕಡಿಮೆ ಮಾಡಿ. ಕೊಲೆಸ್ಟ್ರಾಲ್. ಸೊ ಕೊಲೆಸ್ಟ್ರಾಲ್ ಅದೇನ ಹೇಳಿದ 3 ರೀಸನ್ ಇರ್ಬೋದು. ಒಂದು ನಿಮ್ಮ ಡಯಟ್, 2 ನಿಮ್ಮ ಲೈಫ್ ಸ್ಟೈಲ್, 3 ನಿಮ್ಮ ಜೆನೆಟಿಕ್ಸ್. ಸೊ ಡಯಟ್ ಈಗಾಗಲೇ ನಾವು ಇವೆರಡರಲ್ಲಿ ಮಾತಾಡ್ಬೇಕು, ಕೊಲೆಸ್ಟ್ರಾಲ್ಗೂ ಅದೇ ವರ್ಕ್ ಆಗುತ್ತೆ. ಸೆಕೆಂಡ್ ನಿಮ್ಮ ಲೈಫ್ ಸ್ಟೈಲ್, ನಿದ್ದೆ, ಸ್ಟ್ರೆಸ್.
ಇದರ ಬಗ್ಗೆ ಮಾತಾಡ್ತೀವಿ. ಓಕೆ, ನಿಮ್ಮ ನಿದ್ದೆ ಹೇಗಿದೆ, ನಿಮ್ಮ ಸ್ಟ್ರೆಸ್ ಹೇಗಿದೆ, ನೀವು ನೀರೆಷ್ಟು ಕುಡಿತಾ ಇದ್ದೀರಾ, ಆಲ್ ದೀಸ್ ವಿ ನೀಡ್ ಟು ಕನ್ಸಿಡರ್. ಜೆನೆಟಿಕ್ಸ್ ಬಗ್ಗೆ ನಾ ಏನು ಮಾಡೋಕ್ಕಾಗೋದಿಲ್ಲ, ಅದು ಬಿಡಿ, ಕರೆಕ್ಟ್. ಅದನ್ನ ಆಕ್ಚುಲಿ ಜೆನೆಟಿಕಲ್ ಆ ಥರದ್ದೇನಿಲ್ಲಪ್ಪ ನಮ್ಮಲ್ಲಿ, ತುಂಬಾ ದಪ್ಪ ಆ ಥರದ್ದು ಎಲ್ಲರೂ ಸಣ್ಣ ಯಾರಿಗೂ ಅಂದ್ರೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆ ಥರದ್ದು ಏನು ಹಂಗೆಲ್ಲ ಇರಲಿಲ್ಲ. ಏನು ಆ ಥರದ ಹಿಸ್ಟ್ರಿನೇ ಇಲ್ಲ ಮೇಡಮ್. ಸೊ ದೆನ್ ವಿ ಡೋಂಟ್ ಹ್ಯಾವ್ ಟು ವರಿ ದೇರ್. ಆ ಥರ ನಮ್ಮ ಸೀನೇ ಮೊದಲನೇ ಇಲ್ಲ. ಎರಡನೇ ನಾವು ಏನೋ ಡಯಟ್ ಅಲ್ಲಿ ಮಾತಾಡೋಣ. ಅಬ್ಸಲ್ಯೂಟ್ಲಿ. ನಾನು ಏನಕ್ಕೆ ಇದು ಕೇಳ್ತಾ ಏನಂದ್ರೆ, sir. ಮೊದಲು ನನಗೆ ಒಂದು 1 ಅವರ್ 1.5 ಅವರ್ ಕುತ್ಕೊಂಡ್ರೆ ಮೆಡಿಟೇಷನ್ ಮಾಡಕ್ಕೆ ನನಗೆ ಆಗ್ತಾ ಇತ್ತು. ಈಗ ನನಗೆ ಹೆಂಗಾಗುತ್ತೆ ಅಂದ್ರೆ, ನಾನು ಹಿಂಗೆ ಕಣ್ಣು ಮುಚ್ಕೊಂಡಿರ್ತೀನಿ. ಈಗ ಬೇಕಾದ್ರೆ ಅಲಾರಾಮ್ ಕ್ಲಾಕ್ ಇಟ್ಕೊಂಡ್ಬಿಡೋಣ, ನಾನು ಸುಖಾಸನದಲ್ಲಿ ಹಿಂಗೆ ಕೂತ್ಕೊಂಡಿರ್ತೀನಿ ಅನ್ಕೊಳ್ಳಿ, ಕಾಲ್ ಜುಮ್ ಹಿಡಿಯಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳೋಣ, ಬ್ಲಡ್ ಸರ್ಕ್ಯುಲೇಷನ್ ಜುಮ್ ಆಗ್ತಿದೆ ಅಂತ ಓಪನ್ ಮಾಡಿ ನೋಡ್ರೆ ಎಕ್ಸಾಕ್ಟ್ಲಿ 20 to 25 ಮಿನಿಟ್ಸ್ ಒಳಗೆ ಕಾಲ್ ಜುಮ್ ಹಿಡಿದ್ಬಿಡುತ್ತೆ. ಜುಮ್ ಹಿಡಿತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಎಲ್ಲಾರ್ಗು ಅಂತಂದ್ರೆ, ನೀವು ಆಧ್ಯಾತ್ಮ ಅಂತ ನನ್ನ ಪಾಡ್ಕಾಸ್ಟ್ ಕೇಳೋದು, ಪುಸ್ತಕ ಓದೋದು ಅಲ್ಲ, ನೀವು ಅಪ್ಲೈ ಮಾಡ್ಬೇಕಲ್ಲ ನಾಳೆ ಅದನ್ನ. ನೀವು ಹೌದು ಕೂರಕ್ಕಾಗ್ಲಿಲ್ಲ, ಸೈಲೆನ್ಸ್ ಹೋಗಕ್ಕಾಗ್ಲಿಲ್ಲ, ಮೌನ ಧ್ಯಾನ, ಹೌದು. ಅದಕ್ಕಿರೋದೇ ನಿಮ್ಗಿದೆ ಪಿಲ್ಲರ್, ಕಾಲ್ಗಳು ಪಿಲ್ಲರ್. ಹ್ಮ್. ಓಕೆ, ಆ ಪಿಲ್ಲರ್ಗಳ ಮೇಲೆ ನೀವು ರೆಸಿಸ್ಟ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಏನಂತ ಮಾಡ್ತೀರಾ ಅಂತ. ನಿಜ ಸೊ ಅದಕ್ಕೆ ಐ ವಾಂಟೆಡ್ ಟು ಶೇರ್. ನನಗೆ ಅದ್ರಲ್ಲೇನು ಬೇಜಾರು ಇಲ್ಲ, ಸಮಸ್ಯೆನೂ ಇಲ್ಲ ನಿಜ madam. ನಿಜ ನಿಜ. ಯಾಕಂದ್ರೆ ಖಂಡಿತ. ನಮ್ಮ ಕೈಯಲ್ಲೇ ಎಲ್ಲವೂ ಇದೆ ಅಂತ. ಅಲ್ವಾ? ಸರಿಯಾಗೋದು, ತಪ್ಪಾಗೋದು, ತಿದ್ಕೊಳ್ಳೋದು. ಹ್ಮ್ ಹ್ಮ್ ಒಂದು ಒಂದು ಇದ್ರ ಪಾಡ್ಕಾಸ್ಟ್ ಅಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರು, ವೀಣಾ ಬನ್ನಂಜೆ ಮೇಡಮ್ ಬಂದಿದ್ರು. ಅವ್ರು ಅದೇ ಅಂದ್ರು, ಸಾರಿ ಅಂತ ಹೇಳೋದು ಅಥವಾ ನಾನು ಪಶ್ಚಾತ್ತಾಪ ಪಡ್ತೀನಿ ಅನ್ನೋದು ಪದದ ಅರ್ಥವೇ ಮತ್ತೆ ನಾನು ಅದು ರಿಪೀಟ್ ಮಾಡಲ್ಲ ಅಂತ. ಮಾಡಲ್ಲ. ಅದು ಏನ್ ಬೇಕಾರಾಗಿರ್ಬೋದು, ಅದು ತಪ್ಪು. ಈಗ ನಾನು ವೆಯ್ಟ್ ಗೇನ್ ಆಗಿದ್ದೀನಾ, ನಾನು ಪ್ರಾಯಶ್ಚಿತ್ತ ಮಾಡ್ಕೊಂತೀನಿ ಅಂತ ನಾನು ಡಿಸೈಡ್ ಆದ್ರೆ ಆ ಸಂಕಲ್ಪ ಆಗುತ್ತದೆ. ಕರೆಕ್ಟ್ ಅದನ್ನ ನಾನು ಮಾಡೋ ಪ್ರೋಸೆಸ್ ತಪಸ್ಸಾಗುತ್ತೆ. ಕರೆಕ್ಟ್. ಅದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಅದೊಂದು ರಿಸಲ್ಟ್ ತಪಸ್ಸಿಗೆ ಸಿಗೋ ವರನೂ Correct. ಆಗುತ್ತಲ್ವಾ. ನೀವ್ ಹೇಳ್ದಂಗೆ ಸರ್, ದೇಹವೇ ದೇಗುಲ ಅಂದ್ರೆ ಹೌದು. ದೇಗುಲದಲ್ಲಿ ನೀನು ಎಷ್ಟು ಶಿಸ್ತಾಗಿ ಇರ್ತೀಯೋ, ಎಷ್ಟು ಶುಚಿಯಾಗಿರುತ್ತೆ ಎಷ್ಟು ದೇಗುಲ ಶುಚಿಯಾಗಿ ಇರ್ತೀಯೋ, ಅಲ್ವಾ? ಆ ತರ ಇಟ್ಕೊಳ್ಳಿ ನಿಮ್ಮ ಬಾಡಿಯನ್ನ, ಆ ತರ ನಿಮ್ಮ ದೇಹವನ್ನು ಇಟ್ಕೊಳ್ಳಿ. ಹ್ಮ್. ನನ್ನ ತಾತ ಸರ್, ಅವರು ಒಂದು ಕನ್ನಡ ಕವಿ. ಓಕೆ, ಅವ್ರ ಹೌದಾ? ಹಾ ನೀವು ಕನ್ನಡನ ಬೇಸಿಕಲ್ ಆಕ್ಚುಲಿ. ಸರ್, ನಾನು ಮೈಸೂರವಳು. ನಾನು ಆಕ್ಚುಲಿ ಡೋಂಟ್ ಟೇಕ್ ಮಿ ರಾಂಗ್, ನಾನು ಇಷ್ಟ ದಿನ ಯಾವತ್ತೂ ಕೇಳಿರ್ಲಿಲ್ಲ. ನಾನು ನೀವೇನೋ ಪೂಜಾ ಮಲ್ಹೋತ್ರ, ಪೂಜಾ ಏನೋ ಸಮಥಿಂಗ್ ಆತರ ಅಂತ ಹಾ. ಅನ್ಕೊಂಡಿದ್ದೆ. ಐ ಮೀನ್ ನಾರ್ತ್ ದಿಲ್ ಚಾತಾಯ ರೆಫರೆನ್ಸ್ ಹಾ, ದಿಲ್ ಚಾತಾ ಫಿಲಮ್ ಅಲ್ಲಿ ಒಂದು ಡೈಲಾಗ್ ಮಜಾ ಇದೆ ಆಕ್ಚುಲಿ. ಸೈಫ್ ಅಲಿ ಖಾನ್ಗೆ ಅಮೀರ್ ಖಾನ್ ಹೇಳ್ತಾ ಇರ್ತಾನೆ ಯಾವಾಗ್ಲೂ, ಆ ಏ ಇಸ್ಕೆ ಗರ್ಲ್ ಫ್ರೆಂಡ್ ಬಾರೆ ಮೇ ಚೋಡ ಯಾರ್, ಏ ಆಜ್ ಪೂಜಾ ಕಲ್ಕೋ ಈ ದೂಜಾ. ಸೊ ನಮ್ಗೆ ಆ ಫಿಲಮ್ ಅಲ್ಲಿ ನೋಡ್ಬಿಟ್ಟು ಈ ಪೂಜಾ, ಶೀತಲ್ ಇವೆಲ್ಲ ನಾರ್ತ್ ಇಂಡಿಯಾ ಹೆಸರು ಅನ್ನೋ ತರ ಹೆಸರು ನನಗೆ ಫೀಲ್. ಅನ್ಸುತ್ತೆ. ಸೊ ನಿಮ್ ಮೈಸೂರಾ? ಮೈಸೂರು ಸರ್. ಓಕೆ ನಾ ಹುಟ್ಟಿದ್ ಬೆಳೆದಿದ್ದೆಲ್ಲ ಮೈಸೂರೇನೆ. ಓಕೆ. ಸೊ ನಾನ್ ಇದೇನು ಹೇಳಿದೆ, ನಮ್ಮ ತಾತ ಒಂದು ವರ್ಡ್ ಯಾವಾಗ್ಲೂ ನನ್ಗೆ ಹೇಳ್ಕೊಡ್ತಿದ್ರು, ಯು ಆರ್ ವಾಟ್ ಯು ಈಟ್. ಓಕೆ, ನೀವೇನ್ ತಿಂತೀರೋ ಅದೇ ನಿಮ್ಮ ಅಸ್ತಿತ್ವ. ಓಕೆ, ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆಧ್ಯಾತ್ಮಕ್ಕೆ ಆಗಲಿ, ನಿಮ್ಮ ಆಹಾರಕ್ಕಾಗಲಿ, ನಿಮ್ಮ ಆರೋಗ್ಯಕ್ಕಾಗಲಿ, ನಿಮ್ಮ ಏನ್ ಆರೋಗ್ಯದ ಹ್ಯಾಬಿಟ್ಸ್ ಇದೆಯೋ, ನಿಮ್ಮ ಏನ್ ಈಟಿಂಗ್ ಹ್ಯಾಬಿಟ್ಸ್ ಇದೆಯೋ, ದಟ್ ವಿಲ್ ಡಿಕ್ಟೇಟ್ ಎವ್ರಿಥಿಂಗ್ ಎಲ್ಸ್. ಓಕೆ, ಇವಾಗಿನ ಮಾಡರ್ನ್ ಸೈನ್ಸ್ ಇದೆ ಮಾತಾಡೋದು ಸರ್. ಗಟ್ ಹೆಲ್ತ್ ಮೈಕ್ರೋಬಯೋಮ್ ಅಂತ ಮಾತಾಡ್ತೇವೆ, ಅರೆ ನಮ್ಮ ಹೊಟ್ಟೆಲಿರೋ ಒಳ್ಳೆಯ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ. ಓಕೆ, ವಿ ಟಾಕ್ ಅಬೌಟ್ ಈಟಿಂಗ್ ಬಿಹೇವಿಯರ್ಸ್. ಓಕೆ, ಅಂದ್ರೆ ಏನು ಬೇಜಾರಾಗ್ತಿದೆ ಏನೋ ತಿನ್ಬೇಕು, ಖುಷಿ ಆಗ್ತಿದೆ ಏನೋ ತಿನ್ಬೇಕು. ಓಕೆ, ಇಲ್ಲ ಸಿನಿಮಾ ನೋಡ್ಕೊಂಡು ತಿನ್ಬೇಕು, ಪಾಪ್ಕಾರ್ನ್ ತಗೊಳ್ಳೇಬೇಕು ಸಿನಿಮಾಗೆ ಹೋದಾಗ. ಓಕೆ, ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ತಿನ್ಬೇಕು. ಇದು ನಮ್ಗೆ ಡೋಪಮೈನ್ ಅನ್ನೋ ಒಂದು ಹಾರ್ಮೋನ್ ನ ಮೇಲಕ್ ಮಾಡತ್ತೆ. ಓಕೆ, ಡೋಪಮೈನ್ ಅಂದ್ರೆ ಖುಷಿ ಕೊಡೋ ಹಾರ್ಮೋನ್. ಓಕೆ, ಸೊ ಇವಾಗ ಏನು ಆನಂದ್ ಸರ್ದು ಕಾಮಿಡಿ ವಿಡಿಯೋಸ್ ನೋಡ್ತೀವಿ. ಏನಕ್ಕೆ? ಕಾಮಿಡಿ ನೋಡಿದಾಗ ಖುಷಿ ಆಗತ್ತೆ, ಆ ಖುಷಿ ಕೊಡತ್ತೆ, ಇದು ಒಳ್ಳೇದು. ಬಟ್ ಆ ಖುಷಿಗೆ ನಾವು ಆಹಾರ ಕಡೆ ಹೋಗೋದು ತಪ್ಪು. ಓಕೆ, ಸೊ ಆ ಡೋಪಮೈನ್ಗೋಸ್ಕರ ಜೊತೆ ಸ್ಟ್ರೆಸ್ ಈಟಿಂಗ್ ಅಂತ ಒಂದಿದೆ ಮೇಡಮ್, ನನಗೆ ಸ್ಟ್ರೆಸ್ ಆಗ್ತಾ ಬಿಂಜ್ ಇದೆ. ಈಟಿಂಗ್. ಓಕೆ, ಬಿಂಜ್ ಈಟಿಂಗ್, ಗಿಲ್ಟ್ ಈಟಿಂಗ್. ಸೊ ಸ್ಟ್ರೆಸ್ ಆಗ್ತಾ ಇದೆ ನನಗೆ, ಏನಾರು ತಿಂತೀನಿ, ಇಲ್ಲ ಒಂದ್ ತಟ್ಟೆ ಹಾಕೊಂಡ್ರೆ ಅಷ್ಟು ಖಾಲಿ ಮಾಡ್ಲೇಬೇಕು, ನಾನು ಒಂದ್ ಫುಲ್ ಬಿರಿಯಾನಿ ಅದೇ ತಗೊಂಡ್ರೆ guilt eating ತಿನ್ಲೇಬೇಕು, ಅನ್ನೋದು. ಅದು ಬಿಂಜ್ ಈಟಿಂಗ್. ಬಿಂಜ್ ಈಟಿಂಗ್. ಗಿಲ್ಟ್ ಈಟಿಂಗ್ ಅಂದ್ರೆ ನಾನ್ ತಿಂದೆ, ಅಯ್ಯೋ ಯಾಕೆ ತಿಂದೆ, ತಿನ್ಬಾರ್ದಿತ್ತು, ನನ್ ತೂಕ ತಿಂದ ಮೇಲ್ ಬರೋ ಜ್ಞಾನೋದಯ. ಬಟ್ ತಿರ್ಗಾ ತಿಂತೀನಿ. ತಿರ್ಗಾ ತಿಂತೀನಿ. ಬಿಂಜ್, ಐ ಮೀನ್ ಗಿಲ್ಟ್ ಈಟಿಂಗ್. ಗಿಲ್ಟ್ ಈಟಿಂಗ್. ಈ ತರ ಬೇರೆ ಬೇರೆ ತರ ಇದೆ. ಇದು ಐ ಥಿಂಕ್ ವುಡ್ ಹ್ಯಾವ್ ಟು ಡೂ ವಿತ್ ಎಮೋಷನಲ್ ಅಂಡ್ ಫಿಸಿಕಲ್ ಹೆಲ್ತ್. ಆಹಾರ ಅಂದ್ರೆ ನಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಎರಡನ್ನೂ ಸಮತೋಲನದಲ್ಲಿ ಇರಲೇಬೇಕು. ವಿ ಡೆಫಿನೆಟ್ಲಿ ಹ್ಯಾವ್ ಟು ಡಿಸ್ಕಸ್. ನನ್ನ ಹತ್ರ ಬರೋ ಪೇಷಂಟ್ಸ್ಗಳ ಹತ್ರನೂ ಇದೇ ಮಾತಾಡೋದು. ಓಕೆ, ಫಸ್ಟು ನಿಮ್ಮ ಬಾಡಿಯ ಬಗ್ಗೆ ಅರ್ಥ ಮಾಡ್ಕೋಬೇಕು, ನೆಕ್ಸ್ಟ್ ನಿಮ್ಮ ಮೆಡಿಕಲ್ ಕಂಡೀಷನ್ ಆರೋಗ್ಯದ ಬಗ್ಗೆ ಅರ್ಥ ಮಾಡ್ಕೋಬೇಕು, ನೆಕ್ಸ್ಟ್ ಇಂಡಿವಿಜುವಲೈಸೇಷನ್ ಅಂದ್ರೆ ನೀವು ಯಾವ ತರ ಆಹಾರ ಪದ್ಧತಿ ಫಾಲೋ ಮಾಡಬೇಕು, ಇದ್ರ ಬಗ್ಗೆ ಮಾತಾಡಬೇಕು. ಓಕೆ, ಸೊ
ಇದೆಲ್ಲದ್ರ ಮಧ್ಯೆ ಎಲ್ಲೋ ಒಂದ್ ಕಡೆ ನನ್ನನ್ನು ಇವತ್ತು ವಾಟ್ ಎವರ್ ನನ್ನ ಸ್ಟ್ರೆಸ್ ಇದೆ ಮೇಡಮ್. ಹಾ ಯಾಕಂದ್ರೆ ಸರ್, ನಾವೇನೋ ಕತೆ ಕೂತ್ಕೊಂಡು ಡಿಸ್ಕಷನ್ ಕೂತ್ಕೊಂತೀವಿ. ಕರೆಕ್ಟ್, ಆ ಟೈಮ್ ಏನೋ ಒಳಿಯಲ್ಲ. ಕರೆಕ್ಟ್. ಇನ್ನು ಮುಂದೆ ಡಿಸ್ಕಷನ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹ್ಮ್. ಅಂಡ್ ಆನ್ ದ ಟೇಬಲ್ ಆಹಾ, ಇವಾಗ ಸುಮ್ಮನೆ ಹೌದು, ಕೂತ್ಕೊಂಡು ಮಾತಾಡುವಾಗ ಎಷ್ಟೊತ್ತು ಕೂತ್ಕೊಂಡು ಮಾತಾಡ್ತೀರಾ? ಹೌದು. ಏನೋ ಒಂದು ಆರ್ಡರ್ ಮಾಡಪ್ಪ, ಒಂದು ಪಕೋಡ. ಕರೆಕ್ಟ್, ಅಲ್ಲಿ ಕೂತ್ಕೊಂಡು ನಾವು ಅವ್ನಿಗೆ ಹೇಳಕ್ಕಾಗತ್ತೆ ನವಣೆ ತಗೊಂಬಾರಪ್ಪ, ಕರೆಕ್ಟ್. ಏನೋ ಇದು ಬಿಸಿನೀರ್ ತಗೊಂಬ, ಹಾ, ನಿಂಬೆಹಣ್ಣು ತಗೊಂಬ ಅನ್ನಕ್ಕಾಗಲ್ಲ. ಹಾ, ಸೊ ಇದೇನಾಗುತ್ತೆ, ಈ ಡಿಸ್ಕಷನ್ಗಳಲ್ಲಿ ಸುಮಾರು ಹಿಂಗ್ ಹೋಗುತ್ತೆ. ಹೋಗುತ್ತೆ. ಅದಕ್ಕೆ ನೋಡಿ ನಿಮ್ಗೆ ಫಿಟ್ ಆಗಿರೋ ಆಕ್ಟರ್ಗಳು ಸಿಗ್ತಾರೆ. ಫಿಟ್ ಆಗಿರೋ ಡೈರೆಕ್ಟರ್ ಹುಡುಕಿ ಎಷ್ಟು ಜನ ಅಂದ್ಬಿಟ್ಟು ನೋಡೋಣ. ಹೌದು, ಒಂದು ತಲೆ ಕೂದಲು ಉದ್ರ ಇರುತ್ತೆ, ಹೌದು, ಇಲ್ಲ ಹೊಟ್ಟೆ ಬಂದ್ಬಿಟ್ಟಿರುತ್ತೆ. ಹೌದು. ಎರಡರಲ್ಲೊಂದು ಯೋಚನೆ ಮಾಡಿ ಮಾಡಿ. ನಿಜ, ಸೊ ನಿಜ. ಟೆಕ್ನಿಷಿಯನ್ಸ್ಗೆ ತುಂಬಾ ಸ್ಟ್ರೆಸ್ ಜಾಸ್ತಿ ಹ್ಮ್, ಆರ್ಟಿಸ್ಟ್ಗಿಂತ ಒಂದ್ ಹ್ಮ್. ಲೆಕ್ಕದಲ್ಲಿ ನಾನು ನಿಜ ಸರ್, ನೋಡ್ಬಿಟ್ಟಿದ್ದೀನಿ ಅದನ್ನ. ನಿಜ. ಆರ್ಟಿಸ್ಟ್ಗೆ ಬೇರೆ ತರ ಸ್ಟ್ರೆಸ್, ಹಾ, ಗ್ಲಾಮರ್ ಮೇಂಟೈನ್ ಮಾಡೋದು ಮೇಂಟೈನ್ ಸ್ಟ್ರೆಸ್, ಅದೆಲ್ಲ ಮಾಡ್ಲೇಬೇಕು. ಒಂದು ಅದು ಹ್ಮ್, ಬೇರೆ ತರ ಸ್ಟ್ರೆಸ್. ಹ್ಮ್, ನಮ್ದು ಎರಡೂ ಆಗಿರೋದ್ರಿಂದ ನಮ್ದು ಇನ್ನೂ ದೊಡ್ಡ ಹಣೆ ಬರ ಹ್ಮ್, ನಮ್ಮ ಜೀವನ. ಹ್ಮ್, ಎನಿವೆ ಕಮಿಂಗ್ ಟು ಇದೇನು ಅಂದ್ರೆ, ಇದೆಲ್ಲದ್ರ ಮಧ್ಯೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಹ್ಮ್. ನನ್ನನ್ನೆಲ್ಲೋ ಒಂದ್ ಸ್ವಲ್ಪ ಇವತ್ತು ಡಯಾಬಿಟಿಕ್ ಆಗದೆ ನೀವು ಪ್ರೀ ಅಂತ ಇದ್ದೀರಾ, ಹೌದು. ಪ್ರೀ ಅಂತ ಇದ್ದೀರಾ. ಹಾ. ಯಾಕೆ ಅದೆಲ್ಲೋ ಒಂದ್ ಕಡೆ ಉಳ್ಕೊಳಕ್ ಬಂದಿದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಫಾಸ್ಟಿಂಗ್ ಮೇಡಮ್. ನಾನು ಹ್ಮ್. ಏಕಾದಶಿ ಹ್ಮ್, ಆನ್ ಅಂಡ್ ಆಫ್ ಮಾಡ್ತಾ ಇದ್ದೀನಿ. ಹಾ, 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 ಕಂಟಿನ್ಯೂ ಎಲ್ಲ ಏಕಾದಶಿನೂ ಮಾಡಿಲ್ಲ, ಹಾ, ಇರೋದು ಹಾ. ಸುಳ್ಳು ಹೇಳ್ಬಾರ್ದು ಹೌದು. ಭಗವಂತನ ಹೆಸರಲ್ಲಿ. ಹ್ಮ್, ಮಾಡಿದೀನಲ್ಲ ಅದು ವರ್ಕೌಟ್ ಆಗಿದೆ. ಸೊ ಈ ಹ್ಮ್. ಫಾಸ್ಟಿಂಗ್ ಏನಾದ್ರು ಹೆಲ್ಪ್ ಆಗುತ್ತಾ, ಏನಾದ್ರು ಗೆಟಿಂಗ್ ಬ್ಯಾಕ್ ಎವ್ರಿಥಿಂಗ್ ಇನ್ ರಿದಮ್ ಆ ಥರದ್ದು ಹಾ, ಏನಾದ್ರು? ಹಾ. ಐ ಥಿಂಕ್ ಈಗ ನಿಮ್ಮ ಹಳೆ ಪಾಡ್ಕಾಸ್ಟ್ ಅಲ್ಲಿ ಹ್ಮ್. ಡಾಕ್ಟರ್ ರಾಘವೇಂದ್ರ ಅವರು ಈ ಹಾ ವಿಷಯದ ಬಗ್ಗೆ ಸ್ವಲ್ಪ ಮುಟ್ಟಿದ್ರು. ಹೌದು. ಸೊ ಏಕಾದಶಿ ಆಗ್ಲಿ, ನವರಾತ್ರಿ ಆಗ್ಲಿ, ಹ್ಮ್ ಇದರಲ್ಲಿ ಉಪವಾಸ ಮಾಡ್ತೀವಿ, ಹ್ಮ್ ಫಾಸ್ಟಿಂಗ್ ಮಾಡ್ತೀವಿ. ಹ್ಮ್ ಸೈನ್ಸ್ ಪ್ರಕಾರ ಹೇಳಬೇಕು ಅಂದ್ರೆ ಇಟ್ಸ್ ಅ ಗುಡ್ ಥಿಂಗ್. ಹ್ಮ್ ಓಕೆ, ಇಟ್ಸ್ ಅ ಗುಡ್ ಥಿಂಗ್ ಪ್ರೊವೈಡೆಡ್ ದಟ್ ಯಾವಾಗ ಅದು ಗುಡ್ ಥಿಂಗ್ ಆಗುತ್ತೆ, ಯಾವಾಗ ನೀವು ಏಕಾದಶಿ ಉಪವಾಸನ ಪಕ್ಕದ ಮನೆ ಏನೋ ಇವ್ರ ತರ ಮಾಡಲ್ಲ. ಹಾ ನಮ್ಗೊಂದು ಹಾ ಹಾಡಿದೆ ಗೊತ್ತಲ್ಲ, ಪಕ್ಕದ ಮನೆ ಸುಬ್ಬಮ್ಮನ ಏಕಾದಶಿ ಏಕಾದಶಿ ಉಪವಾಸ, ಉಪವಾಸ ಏನೋ ಸ್ವಲ್ಪ ತಿಂತಾ ಇರಂತೆ, ಉಪ್ಪಿಟ್ಟು ಉಪ್ಪಿಟ್ಟು ಕೋಡ್ಬಳೆ ಅವಲಕ್ಕಿ ಪಾಯಸ. ಪಾಯಸ. ಹಾ ಹಾ ಸೊ ಈ ತರ ಮಾಡೋದಿಲ್ಲ. ಮಾಡಂಗಿಲ್ಲ. ಎರಡನೇದು, ಯಾವಾಗ ನೀವು ಉಪವಾಸ ಮಾಡ್ತಿದ್ದೀನಿ ಅಂತ ಅದ್ರ ಹಿಂದಿನ ದಿನ ಮುಂದಿನ ದಿನ ತುಂಬಾ ತಿನ್ನೋದಿಲ್ಲ. ಹ್ಮ್ ಓಕೆ, ಮೂರನೇದು ಉಪವಾಸ ಬ್ರೇಕ್ ಮಾಡಕ್ಕೆ. ಹ್ಮ್ ದಿನ ಎಲ್ಲ ಉಪವಾಸ ಮಾಡಿದ್ದೀನಿ, ರಾತ್ರಿ ತಿನ್ಬೋದು ನಾನು ಅಂತ ಹ್ಮ್ ಅನ್ನೆಸೆಸರಿ ಓವರ್ಲೋಡ್ ಮಾಡೋದಿಲ್ಲ. ಓಕೆ. ಉಪವಾಸ ಮಾಡೋದ್ರಿಂದ ಸೈಂಟಿಫಿಕ್ ರೀಸನ್ ಅಲ್ಲಿ ಏನಕ್ಕೆ ನಿಮ್ಗೆ ಬಾಡಿ ಹೆಲ್ಪ್ ಆಗಬಹುದು. ಹ್ಮ್ ಒಂದನ್ನ ನಾವು ಕೀಟೋಸಿಸ್ ಅಂತ ಕರಿತೀವಿ. ಓ ಓಕೆ, ಕಿಟೋಸ್. ಕಿಟೋಸಿಸ್ ಅಂದ್ರೆ ಏನು? ಈಗ ನಮ್ಮ ಬಾಡಿಯಲ್ಲಿ ಶಕ್ತಿ ಬೇಕು. ಶಕ್ತಿ ಹ್ಮ್ ಎಲ್ಲಿಂದ ಬರುತ್ತೆ? ನಾ ಹೇಳ್ದಂಗೆ ಕಾರ್ಬೋಹೈಡ್ರೇಟ್ಸ್ ಇಂದ. ಓಕೆ. ಕಾರ್ಬೋಹೈಡ್ರೇಟ್ ನಿಮಗೆ ಗ್ಲೂಕೋಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಆ ಗ್ಲೂಕೋಸ್ ಇಂದ ನಿಮ್ಗೆ ಶಕ್ತಿ ಬರುತ್ತೆ. ಎಸ್. ಸೊ ಉಪವಾಸ ಮಾಡೋ ಟೈಮಲ್ಲಿ ಈ ಕಾರ್ಬೋಹೈಡ್ರೇಟ್ ಸೋರ್ಸ್ ಹ್ಮ್ ಸಿಗೋದಿಲ್ಲ. ಹ್ಮ್ ಓಕೆ, ಯಾವುದು ಗ್ಲೂಕೋಸ್ ಸೋರ್ಸ್ ಹ್ಮ್ ಈಸಿಯಾಗಿ ಸಿಗುವಂತ ಕಾರ್ಬೋಹೈಡ್ರೇಟ್ ಇರಲ್ಲ. ಹ್ಮ್ ಆಗ ನಿಮ್ಮ ಬಾಡಿ ಏನ್ ಮಾಡುತ್ತೆ? ಬ್ಯಾಂಕ್ಗೆ ಹೋಗುತ್ತೆ, ವಿಚ್ ಈಸ್ ಯೋರ್ ಫ್ಯಾಟ್ಸ್. ಓಕೆ, ದಿಸ್ ಇಸ್ ಕಾಲ್ಡ್ ಕಿಟೋಸಿಸ್. ಯಾವಾಗ ನಿಮ್ಮ ಎನರ್ಜಿ ಕೀಟೋಸಿಸ್ ಇಂದ ಅಂದ್ರೆ ಫ್ಯಾಟ್ ಬರ್ನಿಂಗ್ ಇಂದ ಬರ್ತಾ ಇದೆ, ಹ್ಮ್ ಇದನ್ನ ನಾವು ಕೀಟೋ ಡಯಟ್ ಅಂತೀವಿ. ಹ್ಮ್ ನಮ್ಮ US UK ಅಲ್ಲೆಲ್ಲ, ಇಲ್ಲ ಹ್ಮ್ ಯುರೋಪಿಯನ್ ಕಂಟ್ರಿಲೆಲ್ಲ ಕೀಟೋ ಡಯಟ್ ಅಂತ ತುಂಬಾ ಫೇಮಸ್ ಡಯಟ್ ಇದೆ ಸರ್. ಅದೇ ಕೇಳಿದೀನಿ ನಾನು, ಬಟ್ ಅದನ್ನ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆ, ರಿವರ್ಸ್ ಅಂತಾರಪ್ಪ. ಇದು ಅದೇನು? ಏನು ಇಲ್ಲ. ಇದರ ಅರ್ಥ ಏನು? ನಿಮ್ಮ ದಿನಚರಿಗೆ, ನಿಮ್ಮ ಹಾ ಶಕ್ತಿಗೆ ಕಾರ್ಬೋಹೈಡ್ರೇಟ್ ಯೂಸ್ ಮಾಡ್ತಿಲ್ಲ, ಫ್ಯಾಟ್ ಯೂಸ್ ಮಾಡ್ತಿದ್ದೀರಾ. ಹಾ ಫ್ಯಾಟ್ ಯಾವಾಗ ಯೂಸ್ ಮಾಡ್ತೀರಾ? ಯಾವಾಗ ನಿಮ್ಮ ಕಾರ್ಬೋಹೈಡ್ರೇಟಿನ ಸಿಗ್ತಾ ಇಲ್ಲ. ಹ್ಮ್ ಓಕೆ, ಹ್ಮ್ ಯಾವಾಗ ನೀವು ಉಪವಾಸ ಮಾಡ್ತಾ ಇದ್ದೀರಾ, ಹ್ಮ್ ಯಾವಾಗ ಊಟ ಏನು ಮಾಡ್ತಾ ಇಲ್ಲ, ಕಾರ್ಬೋಹೈಡ್ರೇಟ್ ಸಿಗ್ತಿಲ್ಲ. ಸೊ ಹ್ಮ್ ಆವಾಗ್ಲೂ ನಿಮ್ಮ ಬಾಡಿಗೆ ಶಕ್ತಿ ಬೇಕು, ಆವಾಗ ಫ್ಯಾಟ್ ಕಡೆಗೆ ಹೋಗುತ್ತೆ. ಓಕೆ, ಹ್ಮ್ ನನ್ನ ಪ್ರಕಾರ ನಮ್ಮ ಆಧ್ಯಾತ್ಮದಲ್ಲಾಗಲಿ, ಇಲ್ಲ ನಮ್ಮ ಪೂರ್ವಜರು ಮಾಡ್ತಿದ್ರಲ್ಲಾಗಲಿ, ಏಕಾದಶಿ ಉಪವಾಸ ಇಲ್ಲ ನವರಾತ್ರಿ ಏನೋ ಉಪವಾಸ ಇಲ್ಲ ಬೇರೆ ಯಾವ ದಿನದಲ್ಲಾದ್ರೂ ಉಪವಾಸ ಮಾಡ್ತಿದ್ದು, ಅಗೇನ್ ಟು ಜಸ್ಟ್ ಮೇಕ್ ಅವರ್ ಬಾಡಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಬ್ಯಾಲೆನ್ಸ್ ಅಂಡ್ ನಾಟ್ ಟು ಕ್ರೇವ್ ಫಾರ್ ಅನ್ವಾಂಟೆಡ್ ಫುಡ್. ಸೊ ನಾ ಏನು ಹೇಳಬೇಕು, ನಮ್ಮ ಪೂರ್ವಜರಾಗಲಿ, ನಮ್ಮ ಹಿರಿಯರಾಗಲಿ ಈ ಥರ ಉಪವಾಸ ಇಲ್ಲ ಏಕಾದಶಿ ಇಲ್ಲ ನವರಾತ್ರಿ ಉಪವಾಸ ಏನಕ್ಕೆ ಮಾಡ್ತಿದ್ರು? ಟು ಸೇ ದಟ್ ಫಾಸ್ಟಿಂಗ್ ಈಸ್ ನಾಟ್ ಸ್ಟಾರ್ವೇಷನ್. ಫಾಸ್ಟಿಂಗ್ ಅಂದ್ರೆ ನಿಮ್ಮ ಊಟ ತಿಂಡಿ ಬಿಟ್ಟಿರ್ತೀನಿ ಅಂತ ಅಲ್ಲ. ಹ್ಮ್ ಉಪವಾಸ ಮಾಡೋದು ಇಸ್ ನಾಟ್ ಫಾರ್ ಸ್ಟಾರ್ವೇಷನ್. ಹ್ಮ್ ಇಟ್ ಈಸ್ ಟು ಮೇಕ್ ಯೋರ್ ಮೈಂಡ್ ನಾಟ್ ಟು ಸೀಕ್ ಇನ್ಸ್ಟಂಟ್ ಗ್ರಾಟಿಫಿಕೇಶನ್. ಓಕೆ, ಅಂದ್ರೆ ನನಗೆ ಏನೋ ಬೇಕು, ನನಗೇನಾದ್ರೂ ಬೇಕು ಹಾ ಅನ್ನೋ ಹಾ ಒಂದು ಚಂಚಲತೆ ಹ್ಮ್ ಅವಾಯ್ಡ್ ಮಾಡಕ್ಕೆ. ಓಕೆ, ಹ್ಮ್ ಇದಕ್ಕೋಸ್ಕರ ನಾವು ಉಪವಾಸ ಮಾಡ್ತಿದ್ದು. ಅಂಡ್ ಹ್ಮ್ ಇದರಿಂದ ನಮ್ಮ ಸೈಂಟಿಫಿಕ್ ರೀಸನ್ಸು ಇದೆ, ಏನು ಹೆಲ್ಪ್ ಮಾಡುತ್ತೆ. ಸೊ ಹ್ಮ್ ಮಾಡ್ತಿದ್ದೀರಾ ಅಂದ್ರೆ ಮಾಡಿ, ಖಂಡಿತ ಮಾಡಿ. ನಾ ಈಗ ಹ್ಮ್ ಏನು ಹೇಳಿದೆ 3 ಪಾಯಿಂಟ್, ಅದು ಗಮನ ತಗೊಳ್ಳಿ. ಹ್ಮ್ ಓಕೆ, ಏನು ಅನ್ನೆಸೆಸರಿ ಆಚೆ ಈಚೆ ತಿನ್ನೋದಿಲ್ಲ. ಹ್ಮ್ ಇಡೀ ದಿನ ಸಕ್ಕರೆ ಬರಿಸಿದ ಕಾಫಿ, ಟೀ, ಏನೋ ಪಾಯಸ, ರಸಾಯನ ಈ ಥರ ಹ್ಮ್ ತಗೊಳ್ಳೋದಿಲ್ಲ. ಹ್ಮ್ ಫಾಸ್ಟಿಂಗ್ ಬ್ರೇಕ್ ಮಾಡೋಕ್ಕೆ ತುಂಬ ಜಾಸ್ತಿ ಸಕ್ಕರೆ ಇರುವಂಥದ್ದು ಇಲ್ಲ ತುಂಬ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಗೊಳ್ಳೋದಿಲ್ಲ. ಹ್ಮ್ ಆ್ಯಂಡ್ ಲಾಸ್ಟ್ 3ನೇ ಪಾಯಿಂಟ್, ಎಕ್ಸೆಸಿವ್ ಫಾಸ್ಟಿಂಗ್ ಮಾಡೋದಿಲ್ಲ. ಓಕೆ, ಹ್ಮ್ ವಾರದಲ್ಲ 3 ದಿನ ಫಾಸ್ಟಿಂಗ್ ಮಾಡ್ತೀನಿ, ಈ ಥರದ್ದು ಬೇಡ. ಆ ಥರದ್ದು ಬೇಡ ಹ್ಮ್. ಅಲ್ವಾ? ಇಲ್ಲ, ನನಗೆ ಆ್ಯಕ್ಚುಲಿ ನೀವು ಹೇಳಿದ್ ನೋಡಿ ಹೆಂಗೆ ಕನೆಕ್ಟ್ ಆಯಿತು ಅಂದರೆ, ಉಪವಾಸದಲ್ಲೂ ಕೂಡ ನಿಮಗೆ ನಿಟ್ಟು ಉಪವಾಸ ಅಂತಲೂ ಇದೆ ಮೇಡಮ್. ಕರೆಕ್ಟ್. ಅಂದರೆ ಅವತ್ತು ಒಂದು ಏನು ಡ್ರಾಪ್ ಮುಟ್ಟೋದೇ ನೀರು ಇಲ್ಲ. ಕೂಡ ಕುಡಿಯಲ್ಲ, ಹ್ಮ್ ಹ್ಮ್ ನಿಟ್ಟು ಉಪವಾಸ. ಹ್ಮ್ ಅದಾದ್ಮೇಲೆ ಜಲ ನಿರ್ಜಲ ಅಂತೆಲ್ಲ ಬರುತ್ತೆ. ಕರೆಕ್ಟ್. ಜಲ
ನಿರ್ಜಲ ನೀರ್ ಮಾತ್ರ ನೀರು ಕುಡಿತಿದ್ದೀನಿ. ನೀರು ಕುಡಿತೀನಿ ಅಂದರೆ ಇದು ಮಾಡ್ತೀನಿ ಅಂತ. ಹ್ಮ್. ಸೊ ಮೇ ಬಿ ನನಗೆ ಗುರುಗಳು ಹಾ ಹೇಳಿದ್ರಿಂದ ಒಂದು ಸರ್. ಕನೆಕ್ಟ್ ಹಾ ಮಾಡ್ಕೊಂತೀನಿ. ಸರ್. ಅವ್ರೇನು ಹೇಳಿದ್ರು ಅಂತಂದರೆ, ಸಿ ಯಾಕೆ ಧ್ಯಾನಕ್ಕೆ ಕೂತ ಹೊಟ್ಟೆ ಖಾಲಿ ಇರಬೇಕು ಹೌದು. ಅಂತಂದರೆ, ನೀನು ತುಂಬ ಹಾರಾಡಬೇಕು ಅಂತ ಅನ್ಸಲ್ಲ. ಇವಾಗ ಹೌದು. ನೋಡಿ ನಾಲ್ಗೆಗೆ ಟೇಸ್ಟ್ ಬಿದ್ದಿದ ತಕ್ಷಣನೇ ಹಾ. ಮನ್ಸು ಆಚೆಗಿರುತ್ತೆ. ಹಾ. ವಾವ್ ಟೇಸ್ಟ್ ಅಂತ ಹ್ಮ್. ಯಾರು ಅಂತ ಕಣ್ಣು ಮುಚ್ಚಲ್ಲ. ಹಾ. ಸಕ್ಕದಾದ ಟೇಸ್ಟ್ ಅಂತ ಯಾರು ಕಣ್ಣು ಹಾ. ಮುಚ್ಚಲ್ಲ. ಅಂತ ಕಣ್ಣು ಬಿಡ್ತೀವಿ. ಹಾ. ಸೊ ವೆನ್ ದ ಟೇಸ್ಟ್ ಇಸ್ ಸ್ವಿಚ್ ಆಫ್, ಹಸಿವು ಜಾಸ್ತಿ ಇದ್ದಾಗ ಜಾಸ್ತಿ ನಿಂಗೆ ಇದ್ದಾಗ. ಸುಮ್ಮನೆ ಕೂರ್ಬೇಕು ಅನ್ಸುತ್ತೆ. ಯಾರ ಬಂದು ಮಾತಾಡಿ ನೀನೇ ಶಾಂತವಾಗಿರ್ತೀಯ. ಹಾ. ಫಸ್ಟ್ ಆಫ್ ಆಲ್ ಹಾ. ಏನಪ್ಪ ಏನಿಲ್ಲ ಹೋಗಪ್ಪ ಬೇಡ ನಾನೇನು ಮಾತಾಡಿಸ್ಬೇಡ. ಇದೆ ಸೊ ಸರ್, ಇದೇ ಮೈಂಡ್ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್. ಬರುತ್ತೆ. ಇದೇ ಸ್ಯಾಟಿಸ್ಫ್ಯಾಕ್ಷನ್. ವೈ ಹ್ಮ್ ಡು ವಿ ಡೂ ದಟ್? ಸ್ಟಿಮ್ಯುಲೇಷನ್, ಪ್ರಚೋದನೆಯನ್ನು ಕಮ್ಮಿ ಮಾಡಕ್ಕೆ. ಅದಕ್ಕೇನೆ ಉಪವಾಸ ಮಾಡಿದಾಗ ನಿನ್ನ ಇದೆಲ್ಲವೂ ಹಸಿವಿನ ಕಡೆಗೆ ಬರುತ್ತೆ ಅಂತ. ಹ್ಮ್. ಬಟ್ ಯಾರ ಪರ್ಪಸ್ ಮೆಡಿಟೇಷನ್ ಅಂತಾನೆ ಇರುತ್ತೆ, ಅವನಿಗೆ ಇದು ಗೊತ್ತಿದ್ದು ಮಾಡ್ತಾನೆ. ಕರೆಕ್ಟ್. ಗೊತ್ತಿಲ್ದಿರೋನ್ಗೆ ಏನಾಗುತ್ತೆ, ಅವ್ನು ಕಣ್ಣು ಮುಚ್ಚಿದ್ರೆ ಬರೀ ಮಸಾಲೆ ದೋಸೆ, ರವೆ ಉಂಡೆ, ಜಿಲೇಬಿ ಬರ್ತಾ ಇರುತ್ತೆ. ಆವಾಗ ಅವನು ಮೆಡಿಟೇಟರ್ ಅದು ಆಗಕ್ಕಾಗಲ್ಲ. ಮೆಡಿಟೇಷನ್ ಅಲ್ಲ, ಅವನ ಹಸಿವು ಮಾಡ್ಕೊಂಡು ಊಟದ ಕಡೆ ಜ್ಞಾನ ಇದ್ರೆ. ಜ್ಞಾನ ಅಲ್ಲಿರುತ್ತೆ. ಇದು ನಮ್ಮ ಹ್ಮ್. ಬ್ರಹ್ಮಯ್ಯ ಸರ್ ಕ್ಲಾಸಲ್ಲಿ ಒಂದ್ಸಲಿ ಆಗ್ತಿತ್ತು ನಮ್ಗೆ. ಹಾ, ಹಾ, ಹಾ. ಮಧ್ಯಾಹ್ನ ಆಗ್ಬಿಟ್ರೆ ಪೀಕ್ ಹ್ಮ್. ಒಂದೊಂದ್ಸಲಿ. ಹ್ಮ್. ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಮಾತಾಡ್ಕೊಂಡು ಮುಂದೆ ಹೋಗ್ಬಿಟ್ರ ಅವರು. ಹಾ. ಎಲ್ಲಾರು ಕಣ್ಣು ಮುಚ್ಕೊಳ್ಳಿ ಅಂತ ನಾವು ಕಣ್ಣು ಮುಚ್ಕೊಂಡಿರ್ತಾ ಇದ್ವಿ. ಅದಾದ್ಮೇಲೆ ವಿಷನ್ ನಲ್ಲಿ ಏನ್ ಬರ್ತದೆ, ಏನ್ ನೋಡ್ತಾ ಇದ್ದೀರಾ, ಮಸಾಲ್ ನಿಜ ಹೇಳ್ಬೇಕು ಅನ್ನೋರು. ಅವಾಗ ಸರ್ ಮಸಾಲೆ ದೋಸೆ ಬರ್ತಾ ಇದೆ. ನಾನು ಇನ್ನೊಬ್ಬ ಯಾರೋ ಸರ್ ಮೀಲ್ಸ್ ಬರ್ತಾ ಇದೆ ಸರ್. ಹಾ. ಎಲ್ಲ ಕಣ್ಬಿಡಿ. ಅವಾಗ ವಾಚ್ ನೋಡೋರು. ಎಲ್ಲ ಊಟಕ್ಕೆ ಹೋಗಿ. ಹಾ. ಅಂದ್ರೆ ಎಷ್ಟು ಕನೆಕ್ಟೆಡ್ ಇದೆ ಮೇಡಮ್. ನಮ್ಮ ಇಂದ್ರಿಯಗಳಲ್ಲೂ ಇಂಪಾರ್ಟೆಂಟ್ ಎಷ್ಟು ಅಲ್ಲ ಸರ್? ಕನೆಕ್ಟೆಡ್ ಇದೆ. ಈಗ ಮನೇಲೇನೋ ಅಡಿಗೆ ಮಾಡ್ತಾ ಇದ್ದಾರೆ, ಅವಾಗ ನೀವು ಮೆಡಿಟೇಷನ್ ಮಾಡಕ್ ಕುತ್ಕೊಳ್ಳಿ, ಎಲ್ಲಿ ಏನ್ ಮಾಡಕ್ಕಾಗತ್ತೆ? ಮಾಡಕ್ಕಾಗುತ್ತೆ? ಓಕೆ, ಬಿಕಾಸ್ ಸ್ಮೆಲ್ ಬರ್ತಾ ಇದೆ, ಹೌದು. ಟೇಸ್ಟ್ ಬರ್ತಾ ಇದೆ, ಟೇಸ್ಟ್ ಬಡ್ಸ್ ಕರಿತಾ ಇದೆ ಅದನ್ನ. ಕರಿತಾ ಇದೆ ಕಿವಿ. ಹ್ಮ್. ಆಮೇಲೆ ಏನೋ ಹಪ್ಳ ಸಂಡಿಗೆ ಕರಿದ ತಕ್ಷಣ ಆ ಎಣ್ಣೆಲಿ ಕರ್ದಿದ್ ಸೌಂಡ್ ಚುಸು ಚುಸು ಅಂತ sound ಬಂದ ಇದೆ. ತಕ್ಷಣ ಅಂತಿಂಗೋಗುತ್ತೆ. ಇದೇ ಪೂಜೆಗೂ ಕೂಡ ಇದು ಡೈವರ್ಷನ್. ಹೌದು, ಹೌದು, ನಾವು ಏನ್ ಹೌದು. ಮಾಡ್ತೀವಿ, ಪೂಜೆ ಇಲ್ಲಿ ಮಾಡ್ತಾ ಇರ್ತೀವಿ, ಹಾ. ಹಿಂದ್ಗಡೆ ಅಡಿಗೆಯವ್ರನ್ನ ಕರ್ಸಿರ್ತೀವಿ. ಹ್ಮ್. ಎಲ್ಲ ಅವ್ರ ಪಕ್ಕದ ಸೈಟ್ ಅಲ್ಲಿ ಹಾಕಿಸಿದ್ರು ಅಲ್ಲಿ ಹ್ಮ್. ಕಿಟಕಿಯಿಂದ ಬರ್ತಾ ಇರುತ್ತೆ ನಮ್ಗೆ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಡಿಸ್ಟರ್ಬೆನ್ಸ್ ಅಡಿಗೆ. ಕರೆಕ್ಟ್. ಸುಮಾರು ವಿಷಯ ಇದೆ ಮೇಡಮ್. ಏನ್ ಮಾಡ್ತೀರಿ ನಮ್ಗೆ. ಬಟ್ ಎರಡು ಇಂಟರ್ ಕನೆಕ್ಟೆಡ್ ಇಟ್ಬಿಟ್ಟಿದ್ದಾನೆ ಸೇಮ್ ಸರ್. ಭಗವಂತ. ಒಂದೇ ವರ್ಡ್. ನನ್ನ ಪ್ರಕಾರ ಈ ಪಾಡ್ಕಾಸ್ಟ್ ಇಂದ ನಾನೇನ್ ನಾಪ್ಕ ಇಟ್ಕೊಳಕ್ ಹೇಳಕ್ ಇಷ್ಟಪಡ್ತೀನಿ. ಒಂದು, ಆಹಾರ, ಆಧ್ಯಾತ್ಮಿಕ ಆರ್ 2 ಫೇಸಸ್ ಆಫ್ ಅ ಕಾಯಿನ್. Same. ಓಕೆ. Absolutely. ಆಧ್ಯಾತ್ಮಿಕ ಕಡೆ ನಿಮ್ಮ ಗಮನ ಇದೆ ಅಂದ್ರೆ ಆಹಾರ ಕಡೆ ನಿಮ್ಮ ಗಮನ ಇರಲೇಬೇಕು. ಇರ್ಲೇಬೇಕು. ಓಕೆ, ಆ ಕಡೆ ಈ ಕಡೆ ಹೋಗಿದ್ರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಅಗೇನ್ ಕಮ್ ಬ್ಯಾಕ್ ಇನ್ ಟು ದ ರೈಟ್ ಟ್ರ್ಯಾಕ್. ಹೇಗೆ ಬರಬೇಕು ನಾ ಹೇಳ್ಕೊಡ್ತೀನಿ. ಎರಡನೇದು ಸಮತೋಲನೆ. ಓಕೆ, ಏನಾದ್ರೂ ಆಹಾರ ತಿನ್ನಿ ಪರವಾಗಿಲ್ಲ. ನಾವು ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ ಬಗ್ಗೆ ಮಾತಾಡ್ವಿ. ಯಾವ್ದಾದ್ರು ಆಹಾರ ತಿನ್ನಿ ಪರವಾಗಿಲ್ಲ, ಬಟ್ ಸಮತೋಲನೆ ಇರಬೇಕು. ಡಯಟ್ ಅನ್ನೋ ಪದದಿಂದ ಹೆದರ್ಕಬೇಡಿ. ಓಕೆ, ಹೆದರ್ಕೋಬೇಡಿ. ಡಯಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ. ಮೂರನೇದು, ನಿಮ್ಮ ಮೆಡಿಕಲ್ ಕಂಡೀಷನ್ ಏನಿದೆ. ಓಕೆ, ಡಯಾಬಿಟೀಸ್ ಇದೆಯಾ, BP ಇದೆಯಾ, ಥೈರಾಯ್ಡ್ ಇದೆಯಾ, PCOD ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ಮೆಡಿಕಲ್ ಕಂಡೀಷನ್ ಏನಿದೆ, ಇದರಲ್ಲಿ ಮೆಡಿಸಿನ್ ತಗೊಂಡು ಸರಿ ಮಾಡ್ತೀನಾ, ಆಹಾರದಲ್ಲಿ ಸರಿ ಮಾಡ್ತೀನಾ, ನೀವೇ ಡಿಸೈಡ್ ಮಾಡಿ. ಕರೆಕ್ಟ್. ಆಹಾರ ನಿಮ್ಮ ಚಾಯ್ಸ್. ಆಹಾರ ತಗೊಳ್ತೀನ ಇಲ್ಲ ಮಾತ್ರೆನೇ ಆಹಾರ ಮಾಡ್ಕೋತೀನ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಓಕೆ ಮೇಡಮ್. ಸೊ ಈಗ ನಾನು ಅಲ್ಲಿ ಮಂಗಳೂರಿಂದ ಬಂದ ಮೇಲೆ ಲೈಕ್ ನಿಮ್ಮನ್ನ ಮೀಟ್ ಮಾಡಿ ಇದೆಲ್ಲ ಒಂದು ನಿಮ್ಮ ಕ್ಲಿನಿಕಲು ಬೇಸಿಕ್ ಟೆಸ್ಟ್ ಅಂತ ಮಾಡಿದೀವಿ. ಅಂದ್ರೆ ಒಂದು ಪಾದಾರ್ಪಣೆ ತರ ಆಗಿದೆ. ನೆಕ್ಸ್ಟ್ ಹೇಗ್ ನಮ್ಮನ್ನ ಕರ್ಕೊಂಡು ಹೋಗ್ತೀರಿ ನೀವು, ಏನು ಇವಾಗ ಆಸ್ ಎ ಪೇಷಂಟ್ ಅಂತಾನೆ ಹೇಳ್ಬೇಕು. ನಾವು ಪೇಷಂಟಾ? ಹೌದಾ? ವರ್ಡ್ ಇಸ್ ನಿಮ್ ಇಷ್ಟ. ಪೇಷಂಟ್ ಅನ್ಕೊಳ್ಳಿ, ಫ್ರೆಂಡ್ ಅನ್ಕೊಳ್ಳಿ, ಕ್ಲೈಂಟ್ ಅನ್ಕೊಳ್ಳಿ, ನಿಮ್ ಕ್ಲೈಂಟ್ ಅನ್ಬಿಡೋಣ. ಯಾಕಂದ್ರೆ ಇವಾಗ ನೀವು ಸಜೆಷನ್ ನಾನು ತಗೋಬೇಕಲ್ಲ. ಖಂಡಿತ. ಓಕೆನಾ? ಫ್ರೆಂಡ್ ಅಂತಂದ್ರೆ ಇರ್ಲಿ ಬಿಡು ಅಂದ್ಬಿಡ್ತೀವಿ. ಓಕೆನಾ? ಪೇಷಂಟ್ ಅಂದ್ರೆ ಇನ್ನೂ ನಾವು ಬಾರ್ಡರ್ ಅಲ್ಲಿ ಇದೀವಿ, ಕ್ಯಾಚ್ ಹಿಡಿದು ಭಯ ಆಗುತ್ತೆ. ಸೊ ಇವಾಗ ಆತರ ಬಂದವ್ರಿಗೆ, ಇವಾಗ ನಂದೇ ಎಕ್ಸಾಂಪಲ್ ತಗೊಂಡ್ರೆ, ಹೌ ಟು ಗೋ ಬೈ ನೆಕ್ಸ್ಟ್ ಏನ್ ಮಾಡ್ತೀವಿ? ಓಕೆ. ಸೊ ನನ್ನ ಕ್ಲಿನಿಕ್ ಅಲ್ಲಿ ನಾವು ಫಸ್ಟ್ ಮಾಡೋದು BCA ಸರ್. BCA ಅಂದ್ರೆ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್. ನಿಮ್ದು ಏನಿಗೆ ಮಾಡಿದ್ವಿ, ನಾವೇನ್ ಕ್ಲಿಪ್ಸ್ ತೋರಿಸಿದ್ವಿ ಇದು. ಓಕೆ, ಇದ್ರ ಜೊತೆ ನಾವು ನೆಕ್ಸ್ಟ್ ಮಾಡೋದು ನಿಮ್ಮ ಬ್ಲಡ್ ಟೆಸ್ಟ್. ಓಕೆ, ನಿಮ್ಮ ಕೊಲೆಸ್ಟ್ರಾಲ್, ಶುಗರ್ ಲೆವೆಲ್ಸ್, ಓಕೆ, ಕಿಡ್ನಿ, ಲಿವರ್, ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ. ಬಟ್ ನಾನು ಅದು ಆಲ್ರೆಡಿ ಮಾಡ್ಕೊಂಡು ತಂದ್ಬಿಟ್ಟಿದ್ದೀನಿ RVR ಇಂದ. ಕರೆಕ್ಟ್. ಈ 2 ಪಾಯಿಂಟ್ ನಮ್ದು ಮುಗೀತು. ಮುಗಿದಿದೆ. ಮೂರನೇ ಪಾಯಿಂಟ್ ನಾವೀಗ ಏನ್ ಮಾಡ್ತಾ ಇದೀವಿ, ನಿಮ್ಮ ಡಯಟ್ ಪ್ಲಾನ್. ಓಕೆ, ಸೊ ಫಸ್ಟ್ ನೀವು ಏನೇನು ತಿಂತಿದ್ದೀರಾ, ನಿಮ್ಮ ಆರೋಗ್ಯ ಶೈಲಿ ಹೇಗಿದೆ, ನಿಮ್ಮ ಏನಾದರೂ ಫುಡ್ ಅಲರ್ಜೀಸ್ ಇದೆಯಾ, ನೀವು ನೀರು ಎಷ್ಟು ಕುಡಿತೀರಾ, ಎಷ್ಟು ನಿದ್ದೆ ಮಾಡ್ತೀರಾ, ಓಕೆ, ನಿಮ್ಮ ಯಾವ ಆಹಾರ ಇಷ್ಟ ಇದೆ, ಯಾವ ಆಹಾರ ಇಷ್ಟ ಇಲ್ಲ, ನಿಮ್ಮ ಮನೆಯಲ್ಲಿ ಯಾರು ಅಡುಗೆ ಮಾಡ್ತಾರೆ ಅವ್ರಿಗೆ ಏನು ಈಸಿ ಆಗುತ್ತೆ. ಓಕೆ, ಇದನ್ನ ಕನ್ಸಿಡರ್ ಮಾಡ್ತೀವಿ. ಇದು ನನಗೆ ಒಂದು ಅರ್ಧ ಗಂಟೆ ಕನ್ಸಲ್ಟೇಷನ್ ಆಗುತ್ತೆ. ಇದನ್ನ ಡಿಸೈಡ್ ಮಾಡಿ ವಿ ವಿಲ್ ಗಿವ್ ಯು ಅ ಡಯಟ್ ಪ್ಲಾನ್.
ಒಂದು ಓಕೆ. ಡಯಟ್ ಪ್ಲಾನ್ನ ಕೊಡ್ತೀವಿ. ಹ್ಮ್. ಡಯಟ್ ಪ್ಲಾನ್ ಕೊಡ್ಬೇಕಾದ್ರೆ ಏನು ಮಾಡ್ತೀವಿ, ನಮ್ಮ BCA ಏನು ತೆಗೆದ್ವಿ ನಾವು, ಹ್ಮ್. ಇದರಲ್ಲಿ ನಾವು BMR ಅನ್ನೋದನ್ನ ಒಂದು ಚೆಕ್ ಮಾಡಿದ್ವಿ. ಓಕೆ. ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್. ಇದರ ಓಕೆ. ಅರ್ಥ ನಿಮ್ಮ ಬಾಡಿ ಪ್ರತಿದಿನಕ್ಕೆ ಎಷ್ಟು ಶಕ್ತಿ ಕನ್ಸ್ಯೂಮ್ ಮಾಡ್ತಾ ಇದೆ, ಓಕೆ. ವಾಟ್ ಈಸ್ ಯೋರ್ ಮೆಟಬಾಲಿಸಮ್. ಓಕೆ. ಓಕೆ, ಸೊ ಇದರ ಪ್ರಕಾರ ನಿಮ್ಗೊಂದು ಡಯಟ್ ಪ್ಲಾನ್ ಮಾಡಿ ಕೊಡ್ತೀವಿ, ಹ್ಮ್. ಕನ್ಸಿಡರಿಂಗ್ ಯೋರ್ ಗೋಲ್ಸ್. ನಿಮ್ಮ ಹ್ಮ್. ಕಡೆ ಗೋಲ್ ಏನಿದೆ ಈಗ, ತೂಕ ಕಡಿಮೆ ಆಗಬೇಕು ಸ್ವಲ್ಪ, ಹ್ಮ್. ಇದ್ರ ಜೊತೆ ನಮ್ಮ ಶುಗರ್ ಕಮ್ಮಿ ಆಗಬೇಕು, ಹ್ಮ್. ರಿವರ್ಸ್ ಆಗಬೇಕು ಪ್ರೀ ಡಯಾಬಿಟೀಸ್, ಬಾರ್ಡರ್ ಲೈನ್ ಡಯಾಬಿಟೀಸ್ ಏನಿದೆ, ಹ್ಮ್. ಫ್ಯಾಟಿ ಲಿವರ್ ಕಡಿಮೆ ಆಗಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು. ಹ್ಮ್. ದೀಸ್ ಆರ್ ಯೋರ್ ಗೋಲ್ಸ್. ಈ ಹ್ಮ್. ಗೋಲ್ಸ್ನ ತಲೆಯಲ್ಲಿ ಇಟ್ಕೊಂಡು ಈಗ ಏನೇನು ಪಾಯಿಂಟ್ಸ್ ಮಾತಾಡಿದ್ವಿ ಅದನ್ನ ಕನ್ಸಿಡರ್ ಮಾಡಿ ವಿಲ್ ಗಿವ್ ಯೋರ್ ಡಯಟ್ ಪ್ಲಾನ್. ನನ್ನ ಹ್ಮ್. ಪ್ರಕಾರ ಒಂದು 3 ತಿಂಗಳಲ್ಲಿ ಹ್ಮ್. ವಿಲ್ ಬಿ ಏಬಲ್ ಟು ಸಿ ಅ ಟ್ರಮೆಂಡಸ್ ಪ್ರೋಗ್ರೆಸ್ ನಿಮ್ಮ ಅಬ್ಸಲ್ಯೂಟ್ಲಿ 100% 3 ತಿಂಗಳಲ್ಲಿ. 3 ತಿಂಗಳಲ್ಲಿ. ಸೊ ಲೆಟ್ಸ್ ಟೇಕ್ ದಾಸ್ ಅ ಡಿಸಿಷನ್ ಸರ್. ಈಗ ನಮ್ಮ ಜನನೂ ಇದ್ದಾರೆ ಏನೋ ವಿಟ್ನೆಸ್ ಆಗಿ. ಓಕೆ, ಸೊ 3 ತಿಂಗಳು ನಾವು ಕೊಡುವಂಥ ಡಯಟ್ ಪ್ಲಾನ್ನ ನೀವು ಫಾಲೋ ಮಾಡ್ತೀರಾ. 3 ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡ್ತೀವಿ. 3 ತಿಂಗಳಾದ್ಮೇಲೆ ನೋಡೋಣ ನಾವು ಬಿಫೋರ್ ಅಂಡ್ ಆಫ್ಟರ್ ಆನಂದ್ ಸರ್. ಓಕೆ. 3 ತಿಂಗಳಲ್ಲಿ ಎಷ್ಟು ಕೆಜಿ ಕೊಡ್ತೀರಿ ನೀವು ಗ್ಯಾರಂಟಿ? ಅಟ್ಲೀಸ್ಟ್ 8 kg, 8ರಿಂದ 10 kg ಹೆಲ್ದಿ ವೈಸ್ ಅಲ್ಲಿ ಇದೆ ಹೆಲ್ದಿ ವೇಟ್ ಒಂದೇ ಲಾಸ್. ಸಲ ಟಕ್ ಅಂತ. ಓನ್ಲಿ ಫ್ಯಾಟ್ ಲಾಸ್, ಕೊಬ್ಬಿನ ಅಂಶ ಮಾತ್ರ ಕಮ್ಮಿ ಆಗಬೇಕು. ನನ್ಗೆ ಒಂದು ಪ್ರಾಬ್ಲಮ್ ಇದೆ ಮೇಡಮ್. ಹಾ, ಸರ್. ಏನಂತಂದ್ರೆ ನಾನು ನೀವು ನೋಡಿದಿರೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಫ್ರೆಂಡ್ಸ್ ಸರ್. ದೇವ್ರನ್ನ ಕೊಟ್ರೆ ಪಿಕ್ಚರ್ ಅದ್ ನಾನು ಕರೆಕ್ಟ್. PUC ಇದ್ದಾಗಿರೋ ಟೈಮ್ ನೋಡಿದಿರೋ ಅದ್ ನಾನು ನೋಡಿದಾಗ ನನಗೆ ನಾನು ಬೈಕೊಂತೀನಿ. ನಾನು ಇದು ಹ್ಮ್. ಏನಾಗ್ಬಿಡುತ್ತೆ, ನಾನು ಸಣ್ಣ ಆಗಿದ ತಕ್ಷಣನೇ ಹಾ. ನನ್ ಕೆನ್ನೆ ಎಲ್ಲ ಒಳಗೋಗ್ಬಿಡುತ್ತೆ madam ಒಳಗೆ full. ಹೋಗುತ್ತೆ. ಕೆನ್ನೆ ಎಲ್ಲ ಹೋಗ್ಬಿಟ್ಟು ಇವಾಗ ನಂಗೆ ಮೂಗು ಬ್ಯಾಲೆನ್ಸ್ಡ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ, ಹೌದು, ಓಕೆನಾ? ಕೆನ್ನೆ ಎಲ್ಲ ಹೋಗ್ಬಿಟ್ರೆ ಇದು ಒಂದು ಕೊಕ್ ಆಚೆ ತರ ಹಿಂಗ್ ಅನ್ಸುತ್ತೆ. ಮುಂದೆ ಆಚೆ ಬಂದ್ಬಿಡುತ್ತೆ. ವಿಚಿತ್ರ ಕಾಣಿಸಕ್ ಸ್ಟಾರ್ಟ್ ಆಗ್ಬಿಡ್ತೀನಿ. ಆ. ಅದೊಂದು ಭಯ ಇದೆ ನನಗೆ. ಆ. ಅಂದ್ರೆ ಬ್ಯಾಲೆನ್ಸ್ ಆಗಿರ್ಬೇಕಲ್ಲ ಹೌದು. ಅಟ್ಲೀಸ್ಟ್ ಅನ್ನೋ ಇದು ತರದಲ್ಲಿ. ಯಾವಾಗ ಆಗತ್ತೆ ಸರ್, ಯಾವಾಗ ನಾವು ಬರೀ ಮಾಂಸ ಕಳ್ಕೊತೀವಿ. ಓಕೆ, ಊಟ ತಿಂಡಿಯಲ್ಲಿ Muscle ಇಫ್ loss ಯು ಲೂಸ್ ಆದಾಗ. ಮಸಲ್ಸ್ ಆರ್ ಇಫ್ ಯು Okay. ಲೂಸ್ ವಾಟರ್ ವೇಟ್, ನೀರಿನ ಅಂಶ ಕಳ್ಕೊತೀವಿ. ಓಕೆ. ಇವಾಗ ನಾನು ಡಯಟ್ ಮಾಡ್ತೀನಿ ಅಂತ ಎಲ್ಲ ಊಟ ತಿಂಡಿ ಕಮ್ಮಿ ಮಾಡಿಬಿಟ್ರೆ ಅದು ಡಯಟ್ ಅಲ್ಲ. ಹ್ಮ್. ಡಯಟ್ ಮಾಡ್ತಿದ್ದೀನಿ ಅಂದಾಗ ನನಗೇನು ಪ್ರೋಟೀನ್, ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್ ಬಗ್ಗೆ ಮಾತಾಡಿದೆ, ಇದ್ರ ಬಗ್ಗೆ ಗಮನ ಕೊಡಬೇಕು. ನಿಮಗೆ ಯಾವಾಗ ನಿಮ್ಮ ಬಾಡಿನ ಟೋನ್ ಆಗಿ ಇಟ್ಕೋಬೇಕು, ಏನೋ ಚೀಕ್ಸ್ ಒಳಗೆ ಹೊಟ್ಟೋಗ್ಬಾರ್ದು, ಮೂಗಾಚೆ ಬರಬಾರ್ದು, ಕೈ ಸ್ಯಾಗ್ ಆಗಬಾರ್ದು, ಹೊಟ್ಟೆಲಿ ಎಕ್ಸ್ಟ್ರಾ ಬರಬಾರ್ದು, ಈ ಥರ ಯಾವಾಗ ಇರಬೇಕು ಆವಾಗ ನೀವು ಕೊಬ್ಬಿನ ಅಂಶ ಮಾತ್ರ ಕಮ್ಮಿ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಮಸಲ್ನ ಟೋನ್ ಮಾಡೋಕ್ಕೆ. ಓಕೆ, Okay. ಇದನ್ನು ಕೂಡ ಹೇಳ್ಕೊಡ್ತೀನಿ. ಓಕೆ. ಅಂದ್ರೆ ಈಗ ನಾನು ಅದನ್ನ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಏನಕ್ಕೆ ಅಂತ. ಈಗ ನೋಡಿ, ನಾನು ಯಾಕೆ ಅದನ್ನ ಅದಕ್ಕೊಂದು ದೇಹಕ್ಕೆ ತಕ್ಕ ಮಟ್ಟಿಗೆ ನಾನು ಇಂಪಾರ್ಟೆನ್ಸ್ ಹಾ, ಕೊಡ್ತಾ ಸರ್. ಇದ್ದೀನಿ ಹಾ. ಅಂದ್ರೆ ಆರೋಗ್ಯದ ಜೊತೆಗೆ ಹ್ಮ್, ಈ ಫ್ಯಾಟ್ ಇಲ್ಲಿ ಮಸಲ್ ಲಾಸ್ ಅಲ್ಲಾಗಬಾರ್ದು ಅಂತ ಏನಕ್ಕೆ ಹ್ಮ್, ಹೇಳ್ತೇನೆ ಅಂದ್ರೆ, ಹ್ಮ್. ನಾನು ಇನ್ನು ಕಂಪ್ಲೀಟ್ ಸನ್ಯಾಸಿ ಅಲ್ಲ ಮೇಡಮ್, ಓಕೆನಾ? ಇನ್ನು ಸಂಸಾರಿ ಕೆಲಸ Correct, ಮಾಡ್ತಾ ಇದೀನಿ. correct. ನನ್ನ ಕೆಲಸ, ನನ್ನ ಉದ್ಯೋಗಕ್ಕೆ ಲುಕ್ಸ್ ಮ್ಯಾಟರ್ ಆಗುತ್ತೆ ಹೌದು, ಅಲ್ವೇ? ಹೌದು. ನಾನು ಗೊತ್ತಿಲ್ಲ, ಯಾಕಂದ್ರೆ ನಾವು ನೋಡಿರೋಂಥ ಯೋಗಿಗಳ ಫೋಟೋ, ತಪಸ್ವಿಗಳ ಫೋಟೋ ಅಂತೆಲ್ಲ ನಾವು ಹೋದಾಗ ಅವ್ರು ಯಾವ ಮಸಲ್ ಲಾಸ್, ಫ್ಯಾಟ್ ಲಾಸ್ ಯೋಚನೆ ಮಾಡಲಿಲ್ಲ. ಇರ್ತಿರ್ಲಿಲ್ಲ. ಬೋನ್ಸ್ ವರ್ ಶೋಯಿಂಗ್ ಅಪ್. 100%. ಅವ್ರ ಮೂಳೆಗಳು ಕಾಣಿಸ್ಕೊಂತಾ ಇತ್ತು, 100%. ಉಗುರುಗಳು ಬೆಳೆದಿತ್ತು. ಹ್ಮ್. ಆ ಮಟ್ಟಕ್ಕೆ ನಾವಿನ್ನೂ ಹೋಗಿಲ್ಲ. ಸರ್, ಅದು ಬಟ್ ಆಧ್ಯಾತ್ಮದ ಸನ್ಯಾಸತ್ವ. ಸನ್ಯಾಸತ್ವ ಕರೆಕ್ಟ್. ಅದು ಎಲ್ಲಾ ಜೀವನದ ಆಸೆಯನ್ನು ತ್ಯಜಿಸಿದ್ದವರು. ತ್ಯಜಿಸಿದವರು. ಓಕೆ, ನಾವು ಯಾರು ಜೀವನದ ಆಸೆ ನಾನು ತ್ಯಜಿಸಿದ್ದವರಲ್ಲ. ತ್ಯಜಿಸ್ಬೇಕು ಅಂತಿದ್ದೀನಿ ಮೇಡಮ್, ಅದಕ್ಕೆ ಕಷ್ಟ ಸರ್, ಆಗಲ್ಲ ಸರ್. ಅಲ್ಲ, ಆಗುತ್ತೆ ಸ್ವಲ್ಪ ಟೈಮು. ಬಟ್ ಇನ್ನ ನನ್ನ ಡ್ಯೂಟೀಸ್ ಇದೆ. ಅದೇ ಆ ಅಲ್ವಾ? ಡ್ಯೂಟೀಸ್ ವರ್ಗು ನಿಮ್ಮ ನನ್ನ ರೆಸ್ಪಾನ್ಸಿಬಿಲಿಟೀಸ್, ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಡ್ಯೂಟೀಸ್ ಏನಿದೆ ಅದನ್ನ ಹ್ಮ್. ಮುಗಿಸ್ಲೇಬೇಕು. ಹ್ಮ್. ಇದರ ಜೊತೆಗೆ ಹ್ಮ್. ನಮ್ಮ ಆಸೆಗಳು, ನಮ್ಮ ಆಕಾಂಕ್ಷೆಗಳು ಹೌದು. ಇದ್ದೇ ಇರತ್ತೆ. ಹೌದು, ಹೌದು. ಇದೆಲ್ಲ ನಡಿಬೇಕು. ನಾವು ಸನ್ಯಾಸತ್ವದ ತನಕ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿವರೆಗೂ ಅಟ್ಲೀಸ್ಟ್ ಚೆನ್ನಾಗಿರ್ಬೇಕಂದ್ರೆ, ದೆನ್ ವಿ ಹ್ಯಾವ್ ಟು ಟೇಕ್ ಕ್ಲೈಮ್ಯಾಕ್ಸ್ ಪಿಕ್ಚರ್ ಚೆನ್ನಾಗಿರ್ಬೇಕು ಅಂದ್ರೆ ಮ್ಯಾಟ್ನಿ ಸರಿಯಾಗಿ ಇಂಟರ್ವಲ್ ನಡಿಬೇಕು, ಎಲ್ಲ ಇಂಟರ್ವಲ್ ಕರೆಕ್ಟ್ ಸರಿಯಾಗಿ ಇರ್ಬೇಕಲ್ಲ. ನಡಿಬೇಕು. ಅದಕ್ಕೆ ನಾನ್ ನಿಮ್ಗೆ ಹ್ಮ್. ನಾನು ನಿಮ್ಮ ಹತ್ರ ಇರೋ ನಿಜ ಹ್ಮ್. ಹೇಳ್ಬೇಕಲ್ಲ ಮೇಡಮ್. ಕರೆಕ್ಟ್. ಡಾಕ್ಟರ್ ಹತ್ರ, ಪೊಲೀಸ್ ಹತ್ರ, ಲಾಯರ್ ಹತ್ರ ಏನು ಸುಳ್ಳು ಹೇಳ್ಬಾರ್ದು. ಮುಚ್ಚಿಡಬಾರ್ದು. ಅದು ಗುರುಗಳ ಹತ್ರನೂ ಹೇಳ್ಬಾರ್ದು. ಈಗ ನೀವು ಆ ಒಂದು ಸ್ಥಾನದಲ್ಲಿ ಕೂತಿದ್ದೀರಿ. ಹ್ಮ್. ನಮಗೆ ವೈದ್ಯ ನಾರಾಯಣ ಹರಿಯಾಗಿ ರಾಘವೇಂದ್ರ ಅವರ ಎಪಿಸೋಡ್ ಅಲ್ವಾ ಸರ್? ಈಗ ನೀವು ಡಯಟಿಷಿಯನ್ ಆಗಿ, ಆರೋಗ್ಯ ತಜ್ಞರಾಗಿ ನಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ನಾವು ಮುಚ್ಚಿಡಬಾರ್ದು. ಹೌದು. ಸೊ ಇದ್ರಲ್ಲಿ ಒಂದು ಆನೆಸ್ಟ್ ಕನ್ವಿಕ್ಷನ್ ಏನು ಅಂತಂದ್ರೆ, ಹಾ, ಸರ್. ನೀವು ಹೇಳ್ತಿರ್ತೀರಿ ಅಥವಾ ನಾನ್ ನಿಮ್ಗೆ ಏನೋ ಫೋಟೋ ಕಳಿಸ್ತಿರ್ತೀನಿ, ಹ್ಮ್. ಡಯಟ್ ಇದು ತಿಂತ ಏನ್ ಮೇಡಮ್ Correct. ಅಂತಲ್ಲ. ಕರೆಕ್ಟ್. ಅಷ್ಟೇ ಸತ್ಯವಾದ ಮಾರ್ಗದಲ್ಲಿ ನಾನು ನಡಿಬೇಕು. ಹಾ. ನಾನೇನೋ ತಿನ್ಬಿಟ್ಟು ನಿಮಗೆ ಫೋಟೋನೇ ಕಳಿಸ್ಲಿಲ್ಲ ಅಲ್ವಾ? ಅಂದ್ರೆ ಅದು ನನಗ್ ನಾನ್ ಮಾಡ್ಕೊಳ್ಳೋ ಮೋಸನೇ ಹೊರತು ಹ್ಮ್. ನಿಮಗ್ ನಾನ್ ಮಾಡ್ತಾ ಇರೋದಲ್ಲ. And ಸೊ ಇಫ್ it's ಅಟ್ a ಆಲ್ ನಂದು ಯಾವ two-way ತರ road. ಮಧ್ಯ ಚೀಟ್ ಮೀಲ್ ಆದ್ರೆ ಹೇಳ್ಬೋದಾ? ನೀವೇ ಖಂಡಿತ, ಖಂಡಿತ. ಬೇಜಾರ್ ಮಾಡ್ಕೊಳಲ್ಲ. ಏನ್ ಮಾಡೋಣ ಸರ್, ಚೀಟ್ ಮೀಲ್ ನ ಲೆಟ್ಸ್ ಪುಟ್ ಇಟ್ ಆಸ್ ಅ ಟಾರ್ಗೆಟ್ Okay. ರಾದರ್ ದನ್ ಕ್ರೇವಿಂಗ್. Okay. ಓಕೆ, ಈಗ ನಿಮ್ಮ ಮಕ್ಕಳಿಗೆ, ಹ್ಮ್. ಓಕೆ, ಈಗ ಲೆಟ್ಸೆ ನಿಮ್ಮ ಮಗಳು, ಅಪ್ಪ ನಂಗೊಂದು ಸೈಕಲ್ ಕೊಡ್ಸು ಅಂತಾರೆ. ಹ್ಮ್. ನೀವ್ ಅಲ್ದೇ ಇದ್ರು ಬೇರೆಯವ್ರು ಏನ್ ಅನ್ಬೋದು, ಹ್ಮ್. ಏನೋ ನಿಮ್ನ ಟೆಸ್ಟ್ ಅಲ್ಲಿ ಚೆನ್ನಾಗಿ ಮಾಡಮ್ಮ, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಮ್ಮ, ಕೊಡಿಸ್ತೀನಿ. ಹಾ. ಕರೆಕ್ಟ್, ವಿಚ್ ಇಸ್ ಅ ರಿವಾರ್ಡ್, Reward. ನಾಟ್ ಅ ಕ್ರೇವಿಂಗ್. ಹ್ಮ್. ಲೆಟ್ಸ್ ಕೀಪ್ ಚೀಟ್ ಮೀಲ್ ಆಸ್ ದಟ್. Okay. ನಿಮ್ಗೇನೋ ಸಮೋಸ ತಿನ್ಬೇಕಾ, ಬಿರಿಯಾನಿ ತಿನ್ಬೇಕಾ, ಮಸಾಲೆ ಪುರಿ ತಿನ್ಬೇಕಾ, ಗೋಬಿ ಮಂಚೂರಿ ತಿನ್ಬೇಕಾ, ಏನ್ ನಾನು
ತಾಮಸಿಕ ಆಹಾರಗಳು ಹೇಳ್ದೆ ಇದು ತಿನ್ಬೇಕು ಅನ್ಸಿದ್ರೆ ಲೆಟ್ಸ್ ಕೀಪ್ ದಟ್ ಆಸ್ ಎ ರಿವಾರ್ಡ್. ನೀವು 2 ಕೆಜಿ ಕಮ್ಮಿ ಆಗಿ ಫಸ್ಟ್ ನಾನು ಒಂದು ಚೀಟ್ ಮೀಲ್ ಕೊಡ್ತೀನಿ. ಓ ಆ ಥರ. ಓಕೆ, ಲೆಟ್ಸ್ ಕೀಪ್ ಇಟ್ ಆಸ್ ಲೈಕ್ ದಟ್, ವಿಚ್ ಇಸ್ ಅ ವೇ ಆಫ್ ಮೇಕಿಂಗ್ ಅ ರಿಲೇಶನ್ಶಿಪ್ ವಿತ್ ಫುಡ್ ಬೆಟರ್. ಓಕೆ, ಸೊ ದಟ್ ನಾವು ಆ ಗಿಲ್ಟ್ ಈಟಿಂಗಿಗೆ ಹೋಗಬಾರ್ದು. ಆರೋಗ್ಯ ಆಹಾರದ ಜೊತೆ ನಮ್ಮ ಸಂಬಂಧ ಸ್ವಲ್ಪ ಚೆನ್ನಾಗಿರ್ಬೇಕು. ನಾನು ಇದು ಇನ್ನೂ ಒಂದು ಲೆವೆಲ್ಗೆ ನೆಕ್ಸ್ಟ್ ಹಾ ಸರ್. ಟ್ರೈ ಮಾಡ್ತೀನಿ ಹಾ ನೋಡಿ. ಸರ್. ಏನು ಅಂತಂದ್ರೆ ಈಗ ಯಾವಾಗಲೇ ಯಾರಿಗೆ ನನ್ನ ಫ್ರೆಂಡ್ಸ್ಗೂ ಹೇಳ್ತಾ ಇರ್ತೀನಿ ಇವತ್ತಿಂದ ನಾನು ಸಿಗರೇಟ್ ಬಿಟ್ಬಿಟ್ಟೆ ಕರೆಕ್ಟ್. ಅಂತ ನೀನು ಹೇಳಿದೆ ಅಂದ್ರೆ ಒಳಗಡೆ ನಮ್ಮೊಳಗೊಬ್ಬ ಇದ್ದಾನೆ, ಅವ್ನ್ ಕ್ರೇವಿಂಗು ಆಸೆ ಮನುಷ್ಯ ಹೌದು. ಪಡೋನಿದ್ದಾನೆ, ಹೌದು. ಅವನಿದ್ದಾನಲ್ಲ ಅವನು ಜಾಗೃತನಾಗ್ಬಿಡ್ತಾನೆ. ಹ್ಮ್. ಏ ಅದನ್ನ ಸಿಗರೇಟ್ ಬಿಟ್ಬಿಟ್ಟೆ. ಬಿಟ್ಬಿಟ್ಯಾ ಅನ್ ಹಾ, ಸುಮ್ ಹಾ, ಫ್ರೀ ಕೂತಾಗಲ್ಲ ಇವಾಗ ಒಂದು ಹೊಡಿಯಮ್ಮ ಇವಾಗ ಒಂದು ಹೊಡಿಯಮ್ಮ ಕರೆಕ್ಟ್. ಹಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹೌದು. ಅವನಿಗೆ ಚೀಟ್ ಮಾಡ್ಬೇಕು ನಾವು. ಹಾ. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಗೊತ್ತಾ, ನಾನ್ ಬಿಟ್ಟೆ ಅಂತ ಏನು ಬಾಯಿಂದ ಹೇಳಲ್ಲ. ಹ್ಮ್. ನಾನ್ ತಗೊಂತೀನಮ್ಮ ಆಮೇಲೆ ಆಮೇಲೆ. ಬಿಡಮ್ಮ ಆಮೇಲೆ ಹಾ, ಬಿಡಮ್ಮ ಹಾ, ಆಮೇಲೆ ಹಾ. ಬಿಡಮ್ಮ ಅಂತೀನಿ. ಹಾ. ಅವಾಗ ಇವ್ನು ಒಳಗಡೆ ಇರೋನು ಆಚೆನೆ ಬರಲ್ಲ ಅವನು. ಹಾ, ಹಾ, ಇವ್ನು ಆಮೇಲೆ ಸೇತಾನಂತೆ ಬಿಡು, ಹ್ಮ್. ಆಮೇಲೆ ತಿಂತಾನಂತೆ ಬಿಡು, ಆಮೇಲೆ ಕುಡಿತಾನೆ ಸುಮ್ನಾಗ್ಬಿಡ್ತಾನೆ. That's a ನಾನು good ಈ ತರ technique. ಅವನ ಜೊತೆ ಹಾ. ಆಟ ಆಡಿದೀನಿ. ನಂದು ನಾನು ಹೇಳ್ಕೊಂತ ಇದೀನಿ, ಬೇರೆಯವ್ರ ಒಳ್ಳೆ ಕಥೆ ನಂಗೆ ಟೆಕ್ನಿಕ್ ಗೊತ್ತಿಲ್ಲ. ಒಳ್ಳೆ ಟೆಕ್ನಿಕ್ ಅಲ್ಲ ಒಳ್ಳೆ ಮೇಡಮ್ ಅದು. ಟೆಕ್ನಿಕ್. ಸೊ ಮೈಂಡ್ ಜೊತೆಗೆ ಆ ಟೆಕ್ನಿಕ್ ಅಂತ. ಈವನ್ ಮೆಡಿಟೇಷನ್ ಕೂತಾಗ್ಲೂ ಅಷ್ಟೇ, ನಾನೀಗ 1 hour ಎದ್ದೇಳಲ್ಲ ಅಂತ ಕೂತ್ರೆ ಒಳಗಡೆ ಒಬ್ಬ ಮೈಕಲ್ ಜಾಕ್ಸನ್ ಇದ್ದಾನ, ಅವ್ನು ಆಲ್ರೆಡಿ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅದ್ರ ಬದಲು ಒಂದ್ 5 ನಿಮಿಷ ಅಪ್ಪ 5 ನಿಮಿಷ ಏನು ಬೇಡ ನಿಮ್ದೆ ಕೂರೋಣ ಅಂದ್ರೆ ಅವ್ನು ನಿದ್ದೆಗೆ ಹೋಗ್ಬಿಡ್ತಾನೆ. ಹೌದು. ಆವಾಗ ಇವನು ಎಚ್ಚರವಾಗಿದ್ರೆ ಆರಾಮ ಅರ್ಧ ಮುಕ್ಕಾಲ್ ಗಂಟೆ ಹೊಡಿಬೋದು ಟಾರ್ಗೆಟ್. ಸೊ ಇದನ್ನು ಅದೇ ತರ ಟ್ರೈ ಮಾಡ್ತೀನಿ ಮೇಡಮ್. ಖಂಡಿತ. ಅದ್ರ ಜೊತೆಗೆ ನಮ್ಮ ಗುರುಗಳಾದಂತ ನಮ್ಮ ಗುರುಗಳಾದಂತ ಅವಧೂತ ವೆಂಕಟಾಚಲ ಅವಧೂತರು ಹೌದು. ಗುರುನಾಥರು ಒಂದು ಮಾತು ಹಾ. ಹೇಳಿದಾರೆ ಮೇಡಮ್. ಹಾ. ಅವ್ರೇನ್ ಹೇಳಿದಾರೆ ಅಂದ್ರೆ, ಯಾರಿಗೂ ಯಾವತ್ತೇನು ಮಾತು ಕೊಡಬೇಡ, ನಿನ್ನ ಮಾತನ್ನ ಸುಳ್ಳು ಮಾಡ್ಸಕ್ಕೆ ವಿಧಿ ಕಾಯ್ತಾ ಇರುತ್ತೆ ಅಂತ. ಯಾಕಂದ್ರೆ ನಾನೀಗ ಆಧ್ಯಾತ್ಮನ ಲೈಫ್ ತಂದು ಬೆಸ್ಕೊಂಡ್ಬಿಟ್ಟಿದೀನಿ ಮೇಡಮ್. ಹೌದು. ನಾನು ಹಂಗೆ ನೋಡೋದು. ಹೌದು. ಸೊ ಈಗ ನಾನು ಶಪಥ ಮಾಡೋದು, ಓಕೆನಾ, ಜನಗಳ ಮುಂದೆ 3 ತಿಂಗಳ 10 kg ಮಾಡ್ತೀನಿ ಅಂತ ಶಪಥ ಹಾ, ಮಾಡ್ಬಿಡೋದು. ಹ್ಮ್. ಅದಾದ್ಮೇಲೆ ಅದಕ್ಕೆ ಆಗದಿರೋ ತರನೇ ಸ್ಕ್ರೀನ್ ಅಲ್ವಾ? ಪ್ಲೇಗಳಾಗೋದು. ಏನಕ್ಕೆ ಬೇಕು ನನ್ನ ಲೈಫ್? ಐ ವುಡ್ ಸೇ ಸರ್, ಲೆಟ್ಸ್ ಹಾ. ಟ್ರೈ ಅವರ್ ಬೆಸ್ಟ್. ದಿಸ್ ಶುಡ್ ಬಿ ಅವರ್ ಮೋಟೋ. ಓಕೆ, ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅದು ಮಾಡ್ತೀನಿ. ನಾನು ನಿಮ್ಗೆ ಮಾತು ಕೊಡಕ್ ಹಾ ಇಷ್ಟಪಡ್ತೀನಿ ಸರ್. madam. ನನ್ನ ಮ್ಯಾಕ್ಸಿಮಮ್ ನಾನು ಎಫರ್ಟ್ ಸತ್ಯವಾಗಿ ಕೊಟ್ಟೆ ಕೊಡ್ತೀರಾ. ನಾನು ಮ್ಯಾಕ್ಸಿಮಮ್ ಸತ್ಯವಾಗಿ ನಿಮ್ಮ ಹತ್ರ Perfect. ಇರ್ತೀನಿ ಪರ್ಫೆಕ್ಟ್. ಮೇಡಮ್. ನನಗೆ ಇವಾಗ ನಿಜವಾಗ್ಲೂ ಇದು ತಿನ್ಬೇಕು ಅನ್ಸ್ತದೆ ಅಂದ್ರೆ ಅದು ಫೋಟೋ ಖಂಡಿತ ಕಳಿಸ್ತೀನಿ. ತಗೊಳ್ಳಿ. ಹಾ, ಇಲ್ಲ ಹಾ, ಹಾ. ಅಂದ್ರೂ ಹಿಂಗೆ ಅಂತ ಅದು ಹೇಳ್ತೀನಿ. ನಿಜ. ಅದು ಅಗತ್ಯನೂ ಇರುತ್ತೆ ಸರ್. ಏನಾದ್ರು ನನಗೆ ತಿನ್ಬೇಕು ಅನ್ಸಿದ್ರೆ ತಿನ್ನಿ. ನಾನು ಹ್ಮ್. ತಿನ್ಬೇಡಿ ಹೇಳಲ್ಲ, ತಿನ್ನಿ. ಸ್ವಲ್ಪ ತಿನ್ನಿ ನಿಮ್ಮ ಟೇಸ್ಟ್ ಬಡ್ಸ್ ಸ್ಯಾಟಿಸ್ಫೈ ಮಾಡಕ್ಕೆ. ನಿಮ್ಮ ಒಳಗಡೆ ಇರೋ ಟಾಮ್ ಅಂಡ್ ಜೆರಿಲ್ ನಾವ್ 2 ನೋಡ್ತಿದ್ವಿ ನಾವು, ಒಳ್ಳೆ ಟಾಮು ಕೆಟ್ಟ ಟಾಮು. ಆತರ ಯಾವ್ದು ನಿಮ್ಗೆ ಒಳಗಡೆ ಇರುತ್ತೆ, ಯಾವ್ದು ನಿಮ್ಮ ಆಸೆಗಳನ್ನ ಕೊಡ್ತಿರತ್ತೆ, ಅದನ್ನ ಸ್ಯಾಟಿಸ್ಫೈ ಮಾಡಕ್ ತಿನ್ನಿ. ಅದನ್ನ ಬೆಳೆಸ್ತಾನು ಹೋಗ್ಬೇಡಿ. ಓಕೆ, ಸೊ ಕ್ರೇವಿಂಗ್ ಸೈಡ್ಗಿಟ್ಟು ಒಂದಿನ ಪೂಜಾ ಅವ್ರ ಹತ್ರ ಮಾತಾಡೋದೇ ಇಲ್ಲ, ಇನ್ನು ನಾನು ಹೌದೌದು. ಅವ್ರನ್ನ ಬ್ಲಾಕ್ ಮಾಡಂಗೆ ಏನ್ ಬೇಕು ಅನ್ನೋದು ತಿನ್ಕೋತೀನಿ. ಈ ತರನು ಆಗ್ಬಾರ್ದು. ಆ ಥರನೂ ಆಗ್ಬಾರ್ದು. ಹ್ಮ್, ಹೌದೌದು. ಹ್ಮ್, ಅದನ್ನೇ ವಿನಯ್ ಗುರುಜಿ ಬಹಳ ಚೆನ್ನಾಗಿ ಹೇಳ್ತಾರೆ. ಮನ್ಸು ರಬ್ಬರ್ ಬ್ಯಾಂಡ್ ತರ ಕಣೋ, ಹ್ಮ್. ನೀನ್ ಎಳೆದಷ್ಟೂನು ಜಾಸ್ತಿ ಹೇಳಿದ್ರೆ ಒಂದಾಗ ಕಟ್ಟಾಗ್ಬಿಡುತ್ತೆ, ಕಟ್ಟಾಗುತ್ತೆ. ಇಲ್ಲ ಕೈ ಸ್ಲಿಪ್ ಆಗಿ ಪಟಾರ್ ಅಂತ ಹೊಡ್ಕೊಳ್ಳುತ್ತೆ ಒಂದೇ ಸತಿಗೆ. ಹಂಗ್ ಮಾಡಬಾರ್ದು. ಹೌದು, ಅದೊಂದು ಎಲಾಸ್ಟಿಕ್ ಆಟ ತರ ಹಿಂಗೆ Correct. ಹಿಂಗೆ ಆಟ ಆಡ್ತಾ ಇದ್ರೆ ಕರೆಕ್ಟ್. ಆ ಮಧ್ಯೆ ಒಂದ್ ಚಕ್ರ ತಿರುಗ್ತಾ ಇರೋದು ಗೊತ್ತಾ, ಹಿಂಗೆ ನಡೆಯುತ್ತೆ. ಹಂಗಿರ್ಬೇಕು ಅಂತ. ಸೊ ಬ್ಯಾಲೆನ್ಸ್ಡ್ ಡಯಟ್ ಇಸ್ ಅ ಬ್ಯಾಲೆನ್ಸ್ಡ್ ಮೈಂಡ್. ಕರೆಕ್ಟ್ ಸರ್. ದಿಸ್ ಇಸ್ ದ ಟೇಕ್ ಅವೇ ಅಲ್ಲ ಮೇಡಮ್ ಇವತ್ತಿನ ಎಪಿಸೋಡ್ 100%. ಇಂದ. 100%. ಸೊ ಆ ಮಟ್ಟದ ಪ್ರಾಮಿಸ್ ನಾನು ಖಂಡಿತ ಮಾಡ್ತೀನಿ ಮೇಡಮ್. Done. ನಾನು ಸತ್ಯವಾಗಿರ್ತೀನಿ ವೆರಿ ಗುಡ್. ಊಟದ ವಿಚಾರದಲ್ಲಿ. ವೆರಿ ಗುಡ್. ಕೆಲವ್ರು ನೋಡೋರ್ಗೆ ಬಹಳ ಅನ್ನಿಸ್ಬೋದು, ಕೆಲವರು ಫುಡ್ ಇರಲ್ಲ ಮೇಡಮ್, ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಅವ್ರು ಸಾಲ್ಡ್ ಆಕ್ಚುಲಿ ಅವರು. ಈಗ ನನ್ನ ಹೆಂಡತಿ ಎಲ್ಲ ಇದಾರೆ, ಹಾ, sir. ಊಟವೇ ಸೇರಲ್ಲ ಅವಳಿಗೆ. ಒಂಥರ ಬ್ಲೆಸ್ಡ್. ಏನ್ ಮನೆಗ್ ಬಂದು ಸುಸ್ತಾಯ್ತಾ, ಏನಿದೆ ಏನ ಆಪಲ್ ಇದೆಯಾ ಅದೇ ತಿನ್ನ. ಆಪಲ್ಲ, ಬಾಳೆಹಣ್ಣೆ ಇದೆಯಾ ಬಾಳೆಹಣ್ಣೆ, ಹಾಲಿದ್ಯಾ ಹಾಲೇ ಕುಡಿದ್ಬಿಟ್ಟು ಬಂದ್ಬಿಡು. ನಮ್ಗೆ ಹಂಗಾಗಲ್ಲ, ನಮ್ಗೆ ಪ್ರಾಪರ್ ಊಟ. ಸೊ ನಾನು ಹೇಳೋದು ಅದನ್ನ ನನ್ನ ವೀಕ್ನೆಸ್ ಅಂತಾನು ಹೇಳಲ್ಲ, ಇನ್ನೊಬ್ರದ್ದು ಸ್ಟ್ರೆಂತ್ ಅಂತಾನು ಹೇಳಲ್ಲ. ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ ಮೇಡಮ್. ಕರೆಕ್ಟ್. ಅಂಡ್ ಈಗ ಆಧ್ಯಾತ್ಮನೂ ಅಷ್ಟೇ ಅಲ್ಲ ಸರ್, ನೀವು ಮೆಡಿಟೇಷನ್ ಮಾಡೋಷ್ಟು, ನೀವು ಧ್ಯಾನ ಮಾಡೋಷ್ಟು ಇನ್ನೊಬ್ರು ಮಾಡಕ್ ಆಗದೆ ಇರ್ಬೋದು. ಏನೇನೋ ಇದೆ ಆ ತರ ಇಟ್ ಇಸ್ ಇಂಡಿವಿಜುವಲಿಸ್ಟಿಕ್. ಇಂಡಿವಿಜುವಲ್. ನೀವು ಯಾರು ಎಷ್ಟು ಮಾಡಕ್ಕಾಗತ್ತೆ ಅಷ್ಟು ಮಾಡಿ, ಬಟ್ ಮಾಡ್ತಾ ಇದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್, ಅನ್ನೋ ಗ್ರಾಟಿಫಿಕೇಶನ್ ನಿಮ್ಗಿರ್ಬೇಕು. ಇರ್ಬೇಕು. ಮೊನ್ನೆ ಇನ್ನೊಂದು ರೀಲ್ ನೋಡ್ತಿದ್ದೆ, ಹಾ, sir. ಅದ್ ನಿಮ್ಗೆ ಕಳ್ಸಿಲ್ಲ ನಾನು ಆಕ್ಚುಲಿ. ಅದು ಭಯಂಕರವಾಗಿದೆ. ಏನಿತ್ತು? ಹಿಂಗ್ ಚೈನೀಸ್ ಅದು ಮಾಡ್ತಿದ್ದಾರೆ Okay. ಮೇಡಮ್. ಹಿಂಗ್ ಸ್ಪೂನ್ ಅಲ್ಲಿ ಅಥವಾ ಅವ್ರದ್ದು ಇದು ಕಡ್ಡಿ ಬರುತ್ತಲ್ಲ ಅಂತ Chopsticks. ಸ್ಟಿಕ್ಸ್, ಅದ್ರಲ್ಲಿ ಹಿಂಗೆಲ್ಲ ಏನೋ ನುಳ್ಳು ತರ ತಗೊಂತಾರೆ. ತಗೊಂಡ್ರು ಬಾಯಿ ಹತ್ರ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಅದ್ರೊಳಗೆ ಹಾಕೊಂತಾರೆ ಮೇಡಮ್. ಖುಷಿ. ಫುಲ್ ಅಗಿತಾರೆ. ಸೊ ಈಗ ಫುಡ್ ಹೋಗಿಲ್ಲ ಒಳಗೆ, ಪ್ಲಾಸ್ಟಿಕ್ ಕವರ್ ಇದೆ, ಅದಾದ್ಮೇಲೆ ಪ್ಲಾಸ್ಟಿಕ್ ಕವರ್ ಬಿಸಾಕ್ತಾರೆ. ಇದು ಇದನ್ನ ಕ್ರೇವಿಂಗ್ ಟಾರ್ಗೆಟಿಂಗ್ ಅಂತ ಇದು. ನಾನು ಇದೆಲ್ಲ ನೋಡ್ಬಿಟ್ಟು ಅಪ್ಪ ನಾನು ಈ ರೇಂಜ್ ಸೈಕಾ ನಾನು ಅಂತ ನಾನು ಒಂದ್ ನೋಡ್ದೆ ಸರ್, ಸ್ಕ್ರೀನ್ ಅಲ್ಲಿ ಏನೋ ಪಿಜ್ಜಾ ಬರ್ಗರ್ ಇಟ್ಕೊಂಡಿದ್ದಾರೆ, ಇಲ್ಲಿ ಸೊಪ್ಪು ತಿಂತ. ಅಯ್ಯೋ, ಅದ್ ನಮ್ ದೊಡ್ಡಣ್ಣ ಸರೇ ಮಾಡಿದಾರಲ್ಲ ಒಂದು ಕಾಮಿಡಿ Correct. ಪಿಕ್ಚರ್ ನೋಡಿದಾರೆ, ಕೋಳಿ ನೇತಾಕ್ಬಿಟ್ಟು ಬರಿಯನ್ನ ತಿಂತಾರೆ. ಇದೆಲ್ಲ ಹಣೆ ಬರ ಅದೊಂದು. ಆಮೇಲೆ ಇನ್ನೊಬ್ರು ಕಲಾವಿದ್ರು, ಪಾಪ ಅವ್ರ ಹೆಸರು ಬೇಡ, ಅವರು ಯಾವ ತರ ಎಲ್ಲ ಮಾಡ್ತಾ ಇದ್ರು ಡಯಟ್ ಬಾಡಿ ಮೇಂಟೈನ್ ಮಾಡಕ್ಕೆ ಅಂದ್ರೆ, ಹಿ ಯೂಸ್ ಟು ಹ್ಯಾವ್ ಎ ಗುಡ್ ಮೀಲ್ Okay. ಆಫ್ಟರ್ನೂನ್. ಓಕೆ.
ಇನ್ ದ ಲೊಕೇಶನ್ ಅಂತ ಹ್ಮ್. ನಾನು ನೋಡಿಲ್ಲ, ಓಕೆ. ಕೇಳ್ಪಟ್ಟಿದ್ದು ಅಷ್ಟೇ. ಹ್ಮ್ ಲೇಟರ್ ಇಮಿಡಿಯೇಟ್ಲಿ ಒಂದು ಅರ್ಧ ಗಂಟೆ ಗ್ಯಾಪ್ ಇರುತ್ತೆ, ನಮಗೆ ಹ್ಮ್ ರೆಸ್ಟ್ ಹ್ಮ್ ಇರುತ್ತೆ. ಹ್ಮ್ ಹ್ಮ್ ಯೂಸ್ ಟು ಟೇಕ್ ದ ಕಾರ್, ಗೋ ಅಟ್ ಸಮ್ ಡಿಸ್ಟೆನ್ಸ್, ಆ, ಲೊಕೇಶನ್ ಇಂದ ಸ್ವಲ್ಪ ದೂರ ಹೋಗಿ ಹ್ಮ್. ಯೂಸ್ ಟು ವಾಮಿಟ್ ಅಂತೆಲ್ಲ. ಓ ಹ್ಮ್ ಸರ್, ಇದನ್ನ ಊಟ ನಾವು ಮಾಡ್ಬಿಡೋರಂತೆ. ಅನೋರಿಕ್ಸಿಯಾ ನರ್ವೋಸಾ ಅಂತೀವಿ. ಏನಂತಾರೆ ಮೇಡಮ್? ಅನೋರಿಕ್ಸಿಯಾ ನರ್ವೋಸಾ ಅನೋಕ್ಸಿಯಾ ಮೆಡಿಕಲ್ ಟರ್ಮ್. ನರ್ವೋಸಾ, ಸೆನೋರಿಟಾ ಅಂದಂಗಿದೆ ಇದು. ಅನೋರಿಕ್ಸಿಯಾ ಹಾ, ನರ್ವೋಸಾ. ಏನಂಗಂದ್ರೆ? ಇದು ಒಂದು ಈಟಿಂಗ್ ಡಿಸಾರ್ಡರ್ ಸರ್. ಹೌದಾ? ಇದು ನಮ್ಮ ಈಟಿಂಗ್ ಡಿಸಾರ್ಡರ್ ಎರಡು ತರ ಇದೆ. ಒಂದು ಅನೋರಿಕ್ಸಿಯಾ ನರ್ವೋಸಾ ಅಂತೀವಿ, ಒಂದು ಹ್ಮ್. ಬುಲಿಮಿಯಾ ನರ್ವೋಸಾ ಅಂತೀವಿ. ಓ, ಓಕೆ, ಇದು ಯಾರಿಗೆ ತುಂಬಾ ಬಾಡಿ ಕಾನ್ಶಿಯಸ್ ಇದ್ದವರಿಗೆ ಬರುವಂತದ್ದು. ಇಲ್ಲ ಹ್ಮ್. ನಮ್ಮ ಟೀನೇಜರ್ಸ್ ಅಲ್ಲೂ ನಾವು ನೋಡ್ತೀವಿ ತುಂಬಾ. ಹ್ಮ್. ನಾನು ಸಣ್ಣ ಇರಬೇಕು, ನಾನು ಇಷ್ಟ ಆಗಬೇಕು, ಝೀರೋ ಫಿಗರ್ ಇರಬೇಕು, ಹ್ಮ್. ಸ್ಲಿಮ್ ಇರಬೇಕು. ಹ್ಮ್. ಓಕೆ, ಇಲ್ಲ ಮೇ ಬಿ ಕಲಾವಿದರಲ್ಲಿ ಕೆಲವ್ರಿಗೆ ಅನ್ನಿಸ್ಬಹುದು, ಯಾಕೆ ಇರುತ್ತೆ. ನಾನು ಈ ತರ ಕಾಣಿಸ್ಬೇಕು. ಸೊ ಇವ್ರೇನ್ ಮಾಡ್ತಾರೆ, ತಿನ್ಬೇಕು ತಿಂತಾರೆ, ತಿಂದ ಹ್ಮ್. ತಕ್ಷಣ ತಿನ್ನಬಾರ್ದು ಅನ್ಸುತ್ತೆ. ಸೊ ಅವರೇ ಬಾಯಿಗೆ ಕೈ ಹಾಕೊಂಡು ಹೌದು ವಾಮಿಟ್ ಹೌದು. ಮಾಡ್ತಾರೆ. ಬಟ್ ಅದು ಓಕೆ, ಅಗೇನ್ಸ್ಟ್ ದ ಸಿಸ್ಟಮ್ ಅಲ್ವಾ ಇಟ್ಸ್ ಮೇಡಮ್? ವೆರಿ ವೆರಿ ಬ್ಯಾಡ್. ವೆರಿ ತುಂಬಾ ಬ್ಯಾಡ್ ಅಲ್ಲ ತುಂಬಾ ಅದು? ಬಾಡಿಗೆ ಹಾರ್ಮ್ ಆಗುತ್ತೆ. ಬಟ್ ಇವರು ಸೈಕಾಲಜಿಯಲ್ಲಾಗ್ಲಿ ಇಲ್ಲ ಆ, ಮಾನಸಿಕ ತಜ್ಞರ ಜೊತೆ ಮಾತಾಡ್ಲೇಬೇಕು. ಮಾತಾಡ್ಲೇಬೇಕಾ? ಮಾತಾಡ್ಲೇಬೇಕು. ಇಲ್ಲ ಇಟ್ ಇಸ್ ಗೋಯಿಂಗ್ ಟು ಹಾರ್ಮ್ ಯುವರ್ ಬಾಡಿ ಅ ವೆರಿ ವೆರಿ ಬಿಗ್ ಅಮೌಂಟ್. ಹ್ಮ್. ಆ ವಿಚಾರದಲ್ಲೆಲ್ಲ ನಾನು ಬ್ಲೆಸ್ಡ್ ಇದ್ದೀನಿ ನಿಜವಾಗ್ಲೂ. ನಾನು ನಿಜವಾಗ್ಲೂ ಇನ್ನು ಬೇರೆ ವಿಚಾರದಲ್ಲೆಲ್ಲ ಯಾವ್ದ್ರಲ್ಲಿ ಬ್ಲೆಸ್ಡ್ ಇದ್ದೀನಿ ಅಂದ್ರೆ, ನಂಗೆ ಬೇಕರಿ ಐಟಮ್ಸ್ ಇಷ್ಟ ಆಗಲ್ಲ, ಓಕೆ, ಚಾಕ್ಲೇಟ್ ಇಷ್ಟ ಆಗಲ್ಲ, ನೈಸ್. ಐಸ್ ಕ್ರೀಮ್ ಇಷ್ಟ ಆಗಲ್ಲ. ನನ್ನ ಡಯಟ್ ಈಸಿ ಬಿಡಿ. ನಾ ಒಂದೇ ನನ್ನ ಬೆಸ್ಟ್ ಫ್ರೆಂಡು ಲೈಫ್ ಅನ್ನ. ಪಾರ್ಟ್ನರ್ ರೈಸ್. ಆ, ಇದು ಒಂದೇ ನನಗೆ ಇಲ್ಲಿ ಹ್ಮ್. ತಂದು ನಿಲ್ಸಿದೆ ಇವತ್ತು. ಹ್ಮ್. ಅಂದ್ರೆ ರಿಯಲ್ ಹ್ಯಾವ್ ಟು ವರ್ಕ್ ಆನ್ ಮೈ ಸೆಲ್ಫ್. ಹೌದು. ಅಂದ್ರೆ ಇಟ್ಸ್ ನಾಟ್ ದಟ್ ನಾನು ಯಾವ ಐಸ್ ಕ್ರೀಮ್ ಪಾರ್ಲರ್ ಬಂದ್ರೆ ಜೊತೆಲಿ ತಿನ್ನಲ್ವಾ, ತಿಂತೀನಿ. ಬೇಕ್ರಿ ತಿನ್ಬೇಕಾ ತಿಂತೀನಿ. ಬಟ್ ಯು ಡೋಂಟ್ ಕ್ರೇವ್ ಫಾರ್ ಇಟ್. ನಮ್ ತಿನ್ಬೇಕು ಅನ್ನೋ ಶೂಟಿಂಗ್ ಆಸೆ ಅಲ್ಲಿ ಇಲ್ಲ. ಸಂಜೆ 6 ಗಂಟೆಗೆ ಒಂದು ಸ್ನಾಕ್ಸ್ ಬ್ರೇಕ್ ಅಂತ ಇರುತ್ತೆ. ಆಹಾ, ಆಹಾ. ಅವಾಗ ಏನೇನೋ ತರೋರು, Correct. ಯಾರು ಇದೇ ಬೇಕು ಅದೇ ಬೇಕು ಅಂತ. Correct. ನನ್ಗೆ ಏನ್ ತೊಂದ್ರೆ ಇಲ್ಲ, ಆ, ನಾನು ಬೇಕ್ರಿಗೆ ತಲೆ ಹಾಕೊಂಡು ಮಲ್ಗಲ್ಲ ಬೇಕಾದ್ರೆ. ದಿಸ್ ಆಕ್ಚುಲಿ ನಾನು ಬಿಗ್ ಬಾಸ್ ಅಲ್ಲಿ ಕೂಡ ನನ್ನ ಮೇಲೆ ನಾನು ಇದು ಪ್ರಯೋಗ ಮಾಡ್ಕೊಂಡಿದ್ದೆ. ಹೌದಾ? ಇದನ್ನ ಹಾ, ನಾನು ಹಾ. ಇದು ಮಾಡ್ಬೇಕು ಆಹಾ. ಅಂತ. ಅಲ್ಲೇನಾಗುತ್ತೆ, ಹಾಲ್ನ ಸಪ್ಲೈ ಕಮ್ಮಿ ಮಾಡ್ತಾ ಹೌದು. ಬರ್ತಾರೆ. ಹಾ. ಯಾರಿಗೆಲ್ಲ Ration ಕಾಫಿ, ಮಾಡಿರ್ತಾರೆ. ನಾನು ಕಾಫಿ ಅಭ್ಯಾಸನೂ Correct. ಇಲ್ಲ ನಂಗೆ. ಕಾಫಿ, ಟೀ, ನೈಸ್, ವೆರಿ ಗುಡ್. ಶುಗರ್ ಸೀನೇ ಇಲ್ಲ. ನಾನು ಎಷ್ಟೋ ರೀಲ್ಸ್ ನೋಡ್ತೀನಿ, ಶುಗರ್ ಅವಾಯ್ಡ್ ಮಾಡ್ಬಿಡಿ, ಒಂದ್ ವಾರದಲ್ಲಿ ಸಣ್ಣ ಆಗ್ತೀರ. ಅಯ್ಯೋ, ನಾನು ತಿನ್ನೋದೇ ಇಲ್ವಲ್ಲಪ್ಪ ಶುಗರ್, ನಾನು ಯಾಕೆ ಸಣ್ಣ ಆಗಲ್ಲ ಅಂದ್ರೆ ನಂದು ರೈಸ್ ಪ್ರಾಬ್ಲಮ್. ಸರ್, So- ಶುಗರ್ ಅಂದ್ರೆ ಶುಗರ್ ಒಂದೇ ಅಲ್ಲ ಸರ್, ಸಕ್ಕರೆ ಒಂದೇ ಶುಗರ್ ಅಲ್ಲ, ರೈಸ್ ಶುಗರ್. ರೈಸು ಶುಗರ್, ಗ್ಲೂಕೋಸ್ ಅಲ್ಲ, Glucose, ಕರೆಕ್ಟ್ correct. ಕರೆಕ್ಟ್. ಸೊ ಇಲ್ಲಿ ಏನಾಯ್ತು ಬಿಗ್ ಬಾಸ್ ಅಲ್ಲಿ ಅಂತಂದ್ರೆ, ಅವಾಗ ಯಾರಿಗೂ ಜಗಳ ಆಗ್ಬಾರ್ದು ಅಂತ ಆಹಾ. ಎಷ್ಟು ಲೀಟರ್ ಹಾಲ್ ಬರೋದ್ನೋ ಎಲ್ಲರೂ ನಾವು ಡಿವೈಡ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಅಂದ್ರೆ ನಿನ್ಗೆ ಇಷ್ಟು, ನಿಂಗೊಂದ್ ಲೋಟ, ನಿಂಗೊಂದ್ ಲೋಟ, ನಿಂಗೊಂದ್ ಲೋಟ ಅಂತ. ಸೊ ನನ್ ಶೇರ್ ಇರ್ದೇ ಇರೋದು, ಅದನ್ನ ನಾನು ಕುಡಿತಾ ಇರ್ಲಿಲ್ಲ. ಸೊ ಬೇರೆಯವ್ರ ನಂತರ ಬರೋರು, ನಿಂದ ಇದೆಯಲ್ಲ ಕೊಡಮ್ಮ ಕಾಫಿ ಅನ್ನೋರು. ಕರೆಕ್ಟ್. ಸರಿ ಕುಡಿ ಅಂತ. ನಾನು ಒಂದ್ಸತಿ ಯಾರು ಕೊಡ್ತೀನಿ ಅವ್ರಿಗೆ ಅಂತ. ಕೊಡ್ತೀವಿ. ಆ ತರ ನಾನು 100 days ಬಿಗ್ ಬಾಸ್ ಒಳಗಿದ್ದವನು ಕಾಫಿ ಕುಡ್ದಿಲ್ಲ. ಬೇರೆ ಇದೆಲ್ಲ ಸೀನ್ ಇಲ್ಲ, ಬೇಕರಿ ಐಟಮ್ ಕಡೆ ಎಲ್ಲ ಮನ್ಸಿಲ್ಲ. ಬಟ್ ಊಟ ಊಟ ಪರ್ಫೆಕ್ಟ್ ಕರೆಕ್ಟ್ ಆಗಿ ಆಗಿರ್ಬೇಕು ಕೊಟ್ಬಿಡಿ ನನ್ಗೆ. ಸಾಕು. ಇಲ್ಲ ಅಂದ್ರೆ ಅದು ಇಮ್ಮಿಡಿಯೇಟ್ ಸಿಟ್ಟಿಗೆ ದಾರಿ ಅದು. ಇದನ್ನು ಊಟ ಸರ್ ತಿಂಡಿ ಸರಿ ಇನ್ಸುಲಿನ್ ಇಲ್ಲ ಅಂದ್ರೆ? ಸ್ಪೈಕ್ ಇಂದ ಆಗೋದು. ಓಕೆ, ಏನು ನಿಮ್ಗೆ ಅನ್ನ ತಿಂದ ತಕ್ಷಣ ಇಲ್ಲ ಅನ್ನ ಬೇಕು ಅನ್ನೋ ಕ್ರೇವಿಂಗ್ ಬರೋದು, ಅನ್ನ ಕರೆಕ್ಟ್ ಆಗಿ ಟೈಮ್ ತಿಂದಿಲ್ಲ ಅಂದ್ರೆ ಸುಸ್ತಾಗಕ್ಕೆ ಶುರು ಆಗೋದು, ಕೋಪ ಬರೋದು. ಓಕೆ, ಇಲ್ಲ ಅನ್ನ ತುಂಬಾ ತಿಂದ ತಕ್ಷಣ ನಿದ್ದೆ ಬರೋದು. ಆಲ್ ಆಫ್ ದೀಸ್ ಆರ್ ಬಿಕಾಸ್ ಶುಗರ್ ಸ್ಪೈಕ್ ಆಗುತ್ತೆ, ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಹಸುವಾಗಕ್ಕೆ ಶುರು ಆಗುತ್ತೆ. ಇವಾಗ ನಮ್ಮ ಸ್ಕೂಲಲ್ಲಿ ಆಗ್ತಿತ್ತು, ಕರೆಕ್ಟ್, ಮಧ್ಯಾಹ್ನ ಊಟ ಚೆನ್ನಾಗಿ ತಿಂದು ಲೆಕ್ಚರ್ ಕೂತ್ಕೋತಿದ್ವಿ, ತಕ್ಷಣ ನಿದ್ದೆ ಮಾಡ್ತಿದ್ವಿ. ಕರೆಕ್ಟ್. ಆಲ್ ದೀಸ್ ಆರ್ ರೀಸನ್ಸ್ ವಿಚ್ ವಿ ಡೆಫಿನೆಟ್ಲಿ ಹ್ಯಾವ್ ಟು ಕನ್ಸಿಡರ್. ಗರ್ಲ್ ಇನ್ ಲೆಪ್ಟಿನ್ ಅನ್ನೋ ಹಾರ್ಮೋನ್ಸ್ ಇರುತ್ತೆ, ಇದ್ರ ಬಗ್ಗೆನೂ ನಾವು ಮಾತಾಡೋಣ. ವಿಲ್ ಟಾಕ್ ಅಬೌಟ್ ದಿಸ್ ವೆನ್ ವಿ ಆರ್ ಡೂಯಿಂಗ್ ಯೋರ್ ಡಯಟ್. ನಿಮ್ಮ ಡಯಟ್ ಮಾಡ್ತಾ ಇದ್ರ ಬಗ್ಗೆ ಮಾತಾಡೋಣ. ಓಕೆ ಮೇಡಮ್. ಸೊ ಹಂಗಾರೆ ಇವತ್ತು ನಿಮಗೆ ನಾನು ಈ ಮಟ್ಟದ ಮಾತು ಕೊಡ್ತೀನಿ. ಕರೆಕ್ಟ್. ಯಾಕಂದ್ರೆ ಅದೇ ಹೇಳಿದ್ನಲ್ಲ, ನನ್ನ ಮಾತನ್ನ ವಿಧಿ ಸುಳ್ಳಾಡ್ಸಕ್ ಕಾಯ್ತಾ ಇರುತ್ತೆ ಅಂತ. ನನ್ನ ಪ್ರಾಮಿಸ್ ನಿಮ್ಗೇನು ಅಂತಂದ್ರೆ, ನೀವು ಹೇಳಿರೋ ಡಯಟ್ ಅಥವಾ ನಾನು ಆಸ್ ಏನ್ ಮಚ್ ತಿಂತೀನಿ ಆಸ್ ಪಾಸಿಬಲ್. ಆಸ್ ಮಚ್ ಆಸ್ ಪಾಸಿಬಲ್ Good. ನಾನು ನಿಮಗೆ ಆಸ್ ಮಚ್ ಆಸ್ ಪಾಸಿಬಲ್ ಅದನ್ನ ಮಾಡ್ತೀನಿ. ಅದನ್ನ ನಾನು ತಪ್ಪು ಮಾಡಿದ್ರು ನಿಮ್ಗೆ ಅದು ಫೋಟೋ ತೆಗೆದು ಕಳಿಸ್ತೀನಿ. ಮೇಡಮ್ ಇವಾಗ ಇದು ತಿಂತಾ ಇದೀನಿ, ಅದು ತೆಗೆದು ಕಳಿಸ್ತೀನಿ ಅನ್ನೋದ್ರೊಡ್ದು ನಾನು ಪ್ರಾಮಿಸ್ ವೆರಿ ಮಾಡ್ತೀನಿ. ಗುಡ್. ಇದ್ರ ಜೊತೆಗೆ ನಮ್ಮ ಮೈಂಡ್ ಸೆಟ್ ನ ಇನ್ 3 ತಿಂಗಳಲ್ಲಿ ಏನ್ ಚೇಂಜಸ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಮೇಡಮ್. ಖಂಡಿತ. ಅದೇನ ಹೇಳೋದು ಸರ್, ಆರೋಗ್ಯದ ಆಹಾರದ ಬಗ್ಗೆ ನಾವು ಇಡೋ ಎಮೋಷನ್ಸ್ನ ಚೇಂಜ್ ಮಾಡಬೇಕು. ನಮ್ಮ ಜೀವನ ಶೈಲಿ ನಮ್ಮ ಆರೋಗ್ಯದ ಕಡೆ ಇರಬೇಕು. ಓಕೆ, ಅಂಡ್ ಆಲ್ಸೋ ವಿ ಜಸ್ಟ್ ಹ್ಯಾವ್ ಟು ಮೇಕ್ ಶ್ಯೂರ್ ನಮ್ಮ ಎಲ್ಲ ಆಹಾರ ಆಗಲಿ, ಆಧ್ಯಾತ್ಮ ಆಗಲಿ, ಇಲ್ಲ ನಮ್ಮ ಆರೋಗ್ಯದಲ್ಲಾಗಲಿ ಸಮತೋಲನೆ ಬರಬೇಕು. ಓಕೆ, ವಿತ್ ದಟ್ Alright, ನೋಟ್ ಇವತ್ತಿಗೆ ಇದು ಮುಗಿಬೋದಾ ಎಪಿಸೋಡ್? ಖಂಡಿತ ಖಂಡಿತ. ಮತ್ತೆ ನಮ್ಮನ್ನ ಭೇಟಿ 3 ತಿಂಗಳ 3 ಆದ್ಮೇಲೆ ನಮ್ಮ ತಿಂಗಳಲ್ಲಿ. ಜನಗಳ ಮುಂದೆ ಅಂತ Perfect. ಹೇಳ್ಬೋದಾ? ಅದಕ್ಕೆ ಕಮಿಟ್ ಆಗೋಣ? ಕಮಿಟ್ ಆಗೋಣ. ಶೋರಾ? 100%. ಓಕೆ ಮೇಡಮ್. ಸೊ ಫೈನಲ್ ಆಗಿ ಇವತ್ತಿನ ಎಪಿಸೋಡ್ಗೆ ಏನಾದ್ರು ಟೇಕ್ ಅವೇ ಟಿಪ್ ನಮ್ಮ ಆಡಿಯನ್ಸ್ ನೀವು ಹೇಳೋದಿದ್ರೆ ಹೇಳ್ಬೋದು. ಕರೆಕ್ಟ್. ಸೊ ನಿಮ್ಮ ಆರೋಗ್ಯ ಇಲ್ಲ ನಿಮ್ಮ ಆಧ್ಯಾತ್ಮ ಇಲ್ಲ ನಿಮ್ಮ ಆಹಾರದ ಬಗ್ಗೆ
ಹೇಗೆ ಲಿಂಕ್ ಆಗತ್ತೆ, ಹೇಗೆ ನನ್ನ ಆಹಾರನ ಏನು ತಿಂತೀನಿ ನನ್ನ ಆಧ್ಯಾತ್ಮಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ, ಇಲ್ಲ ನಾ ಹೇಗೆ ಏನು ತಿಂತೀನಿ ನನ್ನ ಆರೋಗ್ಯಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ, ಇದರ ಬಗ್ಗೆ ಅರಿವು ಬರೋದು ತುಂಬ ಇಂಪಾರ್ಟೆಂಟ್. ಇದರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ನಿಮ್ಮ ಆರೋಗ್ಯ ಸ್ವಲ್ಪ ಏರುಪೇರು ಆಗಿದೆ ಅಂತಂದರೆ ಅದು ನಿಮ್ಮ ಆಧ್ಯಾತ್ಮದಲ್ಲಿ ಎಷ್ಟು ಸರಿ ಹೋಗುತ್ತೋ ನಿಮ್ಮ ಆಹಾರದಲ್ಲೂ ಅಷ್ಟೇ ಸರಿ ಹೋಗುತ್ತೆ ಅನ್ನೋ ಒಂದು ಅರಿವು, ಅನ್ನೋ ಒಂದು ಜ್ಞಾನ ನಿಮ್ಮಲ್ಲಿ ಇರಲೇಬೇಕು. ಏನೇ ಕ್ವೆಶ್ಚನ್ ಇದ್ದರೂ, ಲೆಟ್ಸೆ ನನಗೆ ಶುಗರ್ ಬರ್ತಾ ಇದೆ, ನನ್ನ ಡಯಾಬಿಟೀಸ್ ಬಾರ್ಡರ್ ಲೈನಲ್ಲಿ ಇದೆ, ಇಲ್ಲ ನನಗೆ ಬಿ ಪಿ ಇದೆ, ಇಲ್ಲ ನನಗೆ ಏನೋ ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾರ್ಟ್ ಪ್ರಾಬ್ಲಮ್ ಇದೆ, ಇಲ್ಲ ನನ್ನ ಮನೆಯಲ್ಲಿ ಯಾರಿಗಾದರೂ ಪಿ ಸಿ ಒ ಡಿ ಇದೆ, ಇಲ್ಲ ನನ್ನ ತೂಕ ಕಮ್ಮಿ ಆಗಬೇಕು, ಈ ಥರ ಏನೇ ಕ್ವೆಶ್ಚನ್ ಇದ್ದರೂ ಆಹಾರದಲ್ಲಿ ನಾವು ಸಾಲ್ವ್ ಮಾಡಬಹುದು. ಇದ್ರ ಬಗ್ಗೆ ನೀವು ನನ್ನ ಹತ್ರ ಯಾವತ್ತಾರು ಕೇಳಬಹುದು. ಈ ಥರ ಯಾವ ಪ್ರಶ್ನೆಗಳು ನಿಮಗಿದ್ರೂ ನಮ್ಮ ಕ್ಲಿನಿಕ್ ಬ್ಯಾಂಗ್ಳೂರಲ್ಲಿ 5 ಕಡೆ ಇದೆ. ಜಯನಗರ್, ಸದಾಶಿವನಗರ್, ಇಂದಿರಾನಗರ್, ದಾಸರಹಳ್ಳಿ ಮತ್ತು ವೈಟ್ ಫೀಲ್ಡ್. ಓಕೆ, ನಮ್ಮ ಕ್ಲಿನಿಕ್ ಹೆಸರು ಅಲಿವಿಯೇಟ್ ಪೇನ್ ಕ್ಲಿನಿಕ್. ಓಕೆ, ಈ ಕ್ಲಿನಿಕ್ಗೆ ನೀವು ಬಂದು ಯಾವತ್ತಾರು ನನ್ನನ್ನು ಇಲ್ಲ ನನ್ನ ಸಹೋದ್ಯೋಗಿಗಳನ್ನ ಭೇಟಿ ಆಗ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಮೊಟ್ಟಿಗೆ ಮಾತಾಡಿದ ಖುಷಿ ಆಯಿತು. ಮತ್ತೊಂದು ಸಣ್ಣ ಕಾಂಪ್ಲಿಮೆಂಟ್ ಜೊತೆಗೆ ಅಂದರೆ ನೀವು ಮಾತಾಡುವ ಕನ್ನಡ ಶೈಲಿ ಇಷ್ಟ ಆಯಿತು. ಅದಕ್ಕೆ ಕೇಳಿದ್ದು ನನಗೆ ಯಾವ ಊರು ಅಂದ್ಬಿಟ್ಟು ಅಂತ. Anyway, ಅದು ನನ್ನ ನಾವು ಓದಿದ್ದು ಸರ್ ಆಹಾರ ತಜ್ಞೆ ಆಗಬೇಕು ಅಂದರೆ ನೀವು ಹಾ. ಬ್ಯಾಚುಲರ್ಸ್, ಮಾಸ್ಟರ್ಸ್ ಮಾಡಿದ್ದೀನಿ, ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಡಿದ್ದೀನಿ, MBA ಮಾಡಿದ್ದೀನಿ. ಹ್ಮ್. ಓದ್ತಾ ನಾನು ತುಂಬ ಕಡೆ ಬೇರೆಯವ್ರು ಮೀಟ್ ಆಗ್ತಾ ಇದ್ದೆ. ಓಕೆ ಹಾಗೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದಾಗ ಎಲ್ಲ ಥರ ಭಾಷೆಗಳನ್ನೂ ಮಾತಾಡಬೇಕು. ಓಕೆ ಓಕೆ. ನನ್ನ ಮನೆಯಲ್ಲೂ ಅಷ್ಟೇ ಕನ್ನಡ ಮತ್ತು ತೆಲುಗು ಎರಡೂ ಮಾತಾಡ್ತಿದ್ರು. ಓ, ಸೊ ಹಾಗಾಗಿ ನನ್ನ ಕನ್ನಡ ಆಕ್ಸೆಂಟೇ ಬೇರೆ ಇದೆ, ಎಲ್ಲ ಮಿಕ್ಸ್ ಅದೇ ಸ್ವಲ್ಪ ಆಗೋಗುತ್ತೆ. ನೀಟಾಗಿ ಟೈಪ್ ರೈಟ್ ಮಿಷಿನ್ ಆ ಬಟ್ ಥರ ಇದೆ. ಮೈಸೂರು ಕನ್ನಡ ಈಗ ಸರ್, ಹಾ. ಮೈಸೂರು ಕನ್ನಡ ಮುದ್ದು ಓಕೆ ಕನ್ನಡ, ಓಕೆ ನಾ ಅದೇ ಹೇಳೋದು. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ನಿಮ್ಮ ಯು ಜೊತೆ ಸರ್. ಮಾತಾಡಿ ಖುಷಿ ಆಯಿತು ಅಂತ ಹೇಳ್ತಾ, ಮೇಡಮ್ಗೆ ಒಂದು ಪ್ರಾಮಿಸ್ ಮಾಡಿದ್ದೀನಿ. ಆ ಪ್ರಾಮಿಸ್ ನೆರವೇರಿಸೋದ್ರಲ್ಲಿ ಭಗವಂತನ ಪಾತ್ರ ಭಾಳ ಮನಸ್ಸಿನ ಮೇಲೆ ತುಂಬ ಮುಖ್ಯ ಆಗುತ್ತೆ. ಸೊ ಭಗವಂತ ನನಗೆ ಆ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಸೊ ಅದಕ್ಕೆ ಆರೋಗ್ಯವೇ ಭಾಗ್ಯ, ದೇಹವೇ ದೇಗುಲ, ಈ ದೇಹ ಒಂದು ರಥ, ಮತ್ತು ಇದಕ್ಕೆ ಬೀಳುವಂಥ ಫ್ಯೂಯಲ್ ಫುಡ್ ಏನಿದೆ ಇದು ಭಾಳ ಮುಖ್ಯ ಆಗುತ್ತೆ. ಇದನ್ನು ಇಗ್ನೋರ್ ಮಾಡಬೇಡಿ, ಲೈಟಾಗಿ ತೊಗೋಬೇಡಿ, ಮತ್ತು ಇದು ಆಧ್ಯಾತ್ಮ ಅಲ್ಲ ಅಂತ ಭಾವಿಸೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿ ನಾನು ಕನ್ಕ್ಲೂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಇಷ್ಟ ಆಯಿತು ಅಂದರೆ ನನ್ನ ಎಪಿಸೋಡ್ನ ಮತ್ತು ನನ್ನ ಕಂಟೆಂಟ್ನ ಫಾಲೋ ಮಾಡಿ. ತುಂಬ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಇದೇ ಥರದ ಎಪಿಸೋಡ್ಗಳು ನಿಮ್ಮ ಇನ್ನೊಬ್ಬ ಇದೇ ಥರ ಫ್ರೆಂಡ್ಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣ ಮಸ್ತು.